ಆಲ್ ದಿ ಬೆಸ್ಟ್. ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲ್ ಆಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು, ಮಾರಮ್ಮಂಗೂ ಬೋರ್ ಆಗೋಯ್ತು. ನೋಡುವಕ್ಕೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಟು, ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಕ್ಕೂ ಸೀಸನ್ ಇಲ್ಲ. ಹೆಸರು ದಿಕ್ರಲ್ಲಿ ಏನಿದ್ರಪ್ಪ ಹಿಂದೆ ಸ್ವಲ್ಪ ದುಡ್ಡಿಗಪ್ಪ. ಜಾಕಿ 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 ಸಾಯಕ್ ನನ್ ಬಸ್ ಬೇಕಾಗಿತ್ತ? ಸಾಯಕ್ಕಲ್ಲ, ಸಾತ್ಸಕ್ಕೆ ಬೆಂಗಳೂರಿಗೆ ಹೊರಟಿದ್ದೀನಿ. ಆಯ್ತು ಹತ್ಕೋ. ಸರಿ. ನಮ್ಮನೆ ಸಾಂಗ್ ಸೌಂಡ್ ಜಾಸ್ತಿ ಇರ್ಲಿ. ಬೆಂಗಳೂರಿಗೆ ಎಲ್ರು ದೊಡ್ಡ ಮನುಷ್ಯರಾಗಬೇಕಂತ ಹೊರಡ್ತಾರೆ, ಆದ್ರೆ ನಾನು ದೊಡ್ಡ ಡೈರೆಕ್ಟರ್ ಆಗ್ಬೇಕಂತ ಹೊರಟಿದ್ದೀನಿ. ಇದಕ್ಕೆ ಮುಖ್ಯವಾಗಿ 3 ಕಾರಣ. ಮೊದಲನೇದು ನಮ್ಮ ತಾಯಿ ಆಸೆ, ಎರಡನೇದು ನನ್ನ ಫ್ರೆಂಡ್ಸ್ಗಳು ಕೊಟ್ಟಂಥ ಬೆಂಬಲ, ಮೂರನೇದು ಟೈಮ್ ಬಂದಾಗ ಹೇಳ್ತೀನಿ. ಇವನ್ನೆಲ್ಲನೂ ಇಟ್ಕೊಂಡು ದೊಡ್ಡ ಕನಸನ್ನೇ ಕಟ್ಕೊಂಡು ನನ್ನ ಪಯಣ ಬೆಂಗಳೂರು ಕಡೆ ಸಾಗಿದೆ. ತಂದಾನಿ ತಾನೇ ತಾನಾನ ತಂದಾನಿ ತಾನಾನ ಏ ತಾರಾರಿ ತಾನೇ ತಾನಾನ ತಂದಾನಿ ತಾನಾನ. ಅದು ಚಂದದ ಕಾಲ, ಒಂದು ಅಂದದ ಕಾಲ, ಹಿತವಾದ ನೆನಪು ಬೊಗಸೆ ತುಂಬಿ ಬೆಳೆಸಿದ ಕಾಲ. ಮರಕೋತಿ ಆಟ ಆಡಿ ಬಲು ತರಲೆ ತೀಟೆ ಮಾಡಿ ಮರಳಲ್ಲೇ ಮನೆಯ ಕಟ್ಟಿದ ಕಾಲ. ಮತ್ತೆ ಸಿಗುವುದೇನು ಸಾಲ, ಮುಗ್ಧವಾದ ಬಾಲ್ಯಕಾಲ ಎಂದು ಮರೆಯಲಾರೆ ಸ್ಲೇಟಿನ ಚೀಲ. ಹಳೆ ಗೆಳೆಯರೆಲ್ಲ ದೂರ, ಹಳೆ ಬೀದಿ ಈಗ ದೂರ, ಕಳೆದಿರುವುದು ಎಳೆ ಮನಸ್ಸಿನ ಹಳೆ ಹೃದಯ. ಪ್ರತಿ ಮನುಜ ನೆನೆಯುವ ನೆನಪಿನ ಕಾಲ ಅದುವೆ. ನಿಷ್ಕಲ್ಮಶ ವಾತ್ಸಲ್ಯ ಎಲ್ಲಿ ಹೋಯ್ತೋ, ನಂಗೆ ದೃಷ್ಟಿ ತೆಗೆದ ಜೀವ, ನನ್ನ ಭಯವ ಕಳೆದ ಜೀವ, ಮರೆಯಾಗಿ ಹೋದ ನೋವು ಅಳಿಯದು. ಒಂದು ಪ್ರೇಮ ಕಥೆಯ ನೋಡಿ ಆ ಜೋಡಿಯನ್ನು ಕಾಡಿ ನಗುತ್ತಿದ್ದ ಕಾಲ ಎಂದು ಮರೆಯದು.
ಅಪರೂಪ ತಿಂದಿದ್ದೆಲ್ಲ ಮರೆಯೋ ಮಾತಿಲ್ಲ ಬಾಲ್ಯ ಇದ್ದ ಶಾಲೆಗೀಗ ಹೋಗೋ ಹಂಬಲ ಜೇಬಲ್ ಈಗ ಕೋಟಿ ಲೆಕ್ಕ ಇಲ್ಲ ಅಪ್ಪನ್ ಜೇಬಲ್ ಕದ್ದ ಕಾಸಿನ ಮುಂದೆ ಏನಿಲ್ಲ ನಿಂಬೆ ಹುಳಿ ಕೊಟ್ಟಿರೋ ಸುಖಾನ ಪೆಪ್ಪರಮೆಂಟಿನ ಸಿಹಿಯ ಮಜಾನ ಈ ಜನ್ಮವು ಮುಗಿಯೋವರೆಗೂ ಮರೆಯಲ್ಲ ಟೆಂಟಲ್ಲಿ ಪಿಕ್ಚರ್ ನೋಡಿದ್ದು ಓಟಿನ ಹಂಚ್ಕೊಂಡು ತಿಂದಿದ್ದು ಬಾಲ್ಯ ಅನ್ನೋದೇ ವಿಶೇಷ ಬಾಲ್ಯದೊಳಗೆ ಸಂತೋಷ ಶಾಲೆನೆ ಮನೆಯೂ ಆಗಿತ್ತು ತೆಂಗಿನ ಗರಿಯ ವಾಚಿತ್ತು ಬಾಲ್ಯ ಬೇಕು ಮತ್ತೊಮ್ಮೆ ಹೇಗೆ ಹೋಗಲಿ ಇನ್ನೊಮ್ಮೆ ಅವತ್ತೊಂದು ದಿನ ನಮ್ಮೂರಲ್ಲಿ ಸಿನಿಮಾ ಶೂಟಿಂಗ್ ನಡೀತಿತ್ತು. ನಾನು ಸ್ಕೂಲ್ಗೆ ಚಕ್ಕರ್ ಹಾಕಿ ನೋಡೋಣ ಅಂತ ಹೋಗಿದ್ದೆ. ಅವತ್ತೇ ನಂಗೆ ಗೊತ್ತಾಗಿದ್ದು ನಾವುಗಳು ಕೂತ್ಕೊಂಡು ನೋಡೋದು ಸುಲಭ ಅಲ್ಲ ಸಿನಿಮಾ ತೆಗೆಯೋದು ಅಂತ. ಅವತ್ತವ್ರು ಸಿನಿಮಾ ತೆಗೆಯೋದು ನೋಡ್ತಾ ನೋಡ್ತಾ ನಮಗೆ ಗೊತ್ತಿಲ್ಲದೆ ನನ್ನೊಳಗೊಬ್ಬ ನಿರ್ದೇಶಕ ಹುಡ್ಕೊಂಡ. ಒಂದು ಎ ಇಂದ ಬಿ, ಇನ್ನೊಂದು ಬಿ ಇಂದ ಸಿ, ಮತ್ತೊಂದು ಸಿ ಇಂದ ಎ ತನಕ ಇರುತ್ತೆ. ಎ ಇಂದ ಬಿ, ಸಿ ಇಂದ ಎ ತನಕ. ಅರ್ಥ ಆಯ್ತಾ ಸಾರ್? ಒಳಗಡಿಕ್ ಬರ್ಬೋದಾ ಸಾರ್? ಬೆಲ್ ಹೊಡ್ದು ಇಷ್ಟೊತ್ತಾಯ್ತು, ಎಲ್ರ ಹೋಗಿದ್ರಿ? ಕಸ ಎತ್ತಾಕ್ತಾ ಇದ್ದೋ ಸಾರ್. ಕಸ ಎತ್ತಾಕಿದ್ರೆ ಕೈ ಮಾತ್ರ ಒದ್ದೆ ಆಗಿರ್ಬೇಕಾಗಿತ್ತು, ತಲೆ ಎಲ್ಲ ಒದ್ದೆ ಆಗಿದೆ ಎಲ್ರೋ. ಸಾ ಮಳೆ ನೆನ್ಬಿಟ್ವಿ ಸಾ. ಮಳೆ ಬಂದ? ಹ್ಞೂ ಸಾರ್, ಸಿಕ್ಕಾಪಟ್ಟೆ ಮಳೆ. ಮಳೆ ಬಂದು ಬರೀ ತಲೆ ಮಾತ್ರ ಒದ್ದೆ ಆಗಿದೆ, ಬಟ್ಟೆ ಎಲ್ಲ ಹೇಗಿದೆಯೋ ಹಾಗೆ ಇದೆ. ಅಯ್ಯೋ ಬರ್ರೋ ಒಳಗೆ. ಸಾರ್ ಬರ್ರೋ ಬೇಗ. ಸರ್ ಕಳ್ಳನ್ ಮಕ್ಕಳ, ಈ ಉರಿ ಉರಿ ಬಿಸಿಲಲ್ಲೂ ತಲೆ ಮಾತ್ರ ನೆಂದಿದೆ, ಬಟ್ಟೆ ಚೂರು ನೆಂದಿಲ್ಲ. ಎಲ್ರೂ ಹೋಗಿದ್ರಿ? ಎಲ್ರೂ ಹೋಗಿದ್ರಿ? ಮಳೆ ಬಂದಿ ಅಂತ ನನಗೆ ಕಥೆ ಹೇಳ್ತೀರಾ? ಎಲ್ರೂ ಹೋಗಿದ್ರಿ? ಯಾಕೆ ಅಲ್ಲಿ ಈಜಾಡಕ್ ಹೋಗಿದ್ರಿ? ಹೋಗಿ ಕುತ್ಕೊಳ್ರ, ಬರ್ರಿ ಒಳಗೆ. ಸರ್ ಒಂದ್ ಮೆಮೊ ಇದೆ ಸರ್. ಇನ್ನೊಂದ್ಸಲಿ ಮಳೆ ಬಂತ ಸುಳ್ಳು ಬೇಡ ಕಣೋ. ಸರಿ ತಗೊಳ್ಳಿ. ನೋಡಿ ಮಕ್ಕಳೇ, ನಮ್ ಶಾಲೆಯಿಂದ ನಾಳೆ ಬೆಳಿಗ್ಗೆ ನಿಮ್ಮೆಲ್ರಿಗೂ ಟೆಂಟಲ್ ಸಿನಿಮಾ ತೋರ್ಸೋ ಕರ್ಕೊಂಡು ಹೋಗ್ತೀವಿ. ಬೆಳಗ್ಗೆ 7:30ಕ್ಕೆ ಎಲ್ರು ಇಲ್ಲಿ ಹಾಜರಿರ್ಬೇಕು. ಹಾ, ಬರ್ತಾ ಎಲ್ರು ₹1 ತರಬೇಕು, ಗೊತ್ತಾಯ್ತಾ? ಯಾವ ಪಿಕ್ಚರ್ ಸರ್? ಹಾ, ಬಿಸಿಲಲ್ಲೂ ಮಳೆ. ನಾಳೆ ಬೆಳಗ್ಗೆ ಬಾ, ಗೊತ್ತಾಗುತ್ತೆ. ಮಾರುಗೇಟ್ ನನ್ನ ಪ್ರೀತಿಸಿದ್ದು ನಿಜ. ರಾಮಾಚಾರ್, ಆ ತುಕಾರಾಮ್ ಮುಂದಲ ಬೆಂಚಲ್ಲಿ ಕೂತ್ಕೊಂಡು ಆ ಮಾರ್ಗ್ರೆಟ್ ಕಡೆ ಮೋಹನಾಸ್ತ್ರ ಬಿಟ್ಟಿದ್ದೆ. ಬೆಂಗಳೂರು ನಗರದಲ್ಲಿ ಮೈ ಮಾರ್ಕೊಂಡು ಬಾಳ್ತಿರೋ ಸೂಳೆ. ಇವತ್ತು ಪಾಠ ಶುರು ಮಾಡೋಕ್ಕಿಂತ ಮುಂಚೆ ನಿನ್ನೆ ಸಿನಿಮಾ ನೋಡಿದ್ರಲ್ಲ, ಅದರಲ್ಲಿ ಯಾರ್ಯಾರಿಗೆ ಏನೇನು ಇಷ್ಟ ಆಯ್ತು ಅಂತ ಹೇಳ್ತೀರಾ? ಗೀತಾ, ನೀ ಹೇಳಮ್ಮ. ಸರ್, ನನಗೆ ಕನ್ನಡ ನಾಡಿನ ವೀರ ರಮಣೀಯರ ಹಾಡು ಇಷ್ಟ ಆಯ್ತು ಸರ್. ಗುಡ್, ಕುತ್ಕೊಳ್ಳಮ್ಮ. ಮಂಜಾ, ನೀ ಹೇಳೋ. ಸಾ, ನಂಗವನು ಪ್ಯಾಂಟ್ ಒಳಗೆ ಕಾಪಿ ಚೀಟಿ ಹಾಕಬತ್ತಾನಲ್ಲ, ಅದು ಇಷ್ಟ ಆಯ್ತು ಸಾ. ಮೈ ಬಗ್ಸ್ ಓದಿಲ್ಲ ಅಂದ್ರೆ ಇಂಥವೇ ಇಷ್ಟ ಆಗೋದು. ಕುತ್ಕೊಳ್ಳಲೆ. ಶಂಕರ, ನೀನ್ ಹೇಳೋ. ಸರ್, ರಾಮಾಚಾರಿ ಮೇಷು ಮನೆ ಕಲ್ಲೊಡಿತಾನಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಏಯ್ ಚುಪ್, ಕುತ್ಕೊಳ್ಳ. ನೀನ್ ಪ್ರಶ್ನೆ ಕೇಳಿದ್ರೆ ತಪ್ಪಾಯ್ತು. ಕುಮಾರ, ನೀ ಹೇಳೋ. ಸರ್, ಈ ಪಿಕ್ಚರ್ ಹೆಂಗ್ ತೆಗಿತಾರೆ ಸರ್? ಕುಮಾರ, ಇದು ಆಸಕ್ತಿ ಅಂದ್ರೆ. ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಹೋದ್ರು ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ. ಒಂದು ಸಿನಿಮಾ ಆಗ್ಬೇಕು ಅಂದ್ರೆ ಒಬ್ಬ ನಿರ್ದೇಶಕ ಬಹಳ ಮುಖ್ಯ. ಎಲ್ರು ಅವ್ರು ಹೇಳ್ದಾಗೆ ಕೇಳ್ಬೇಕು. ಕಲಾವಿದರ ಆಯ್ಕೆಯಿಂದ ಹಿಡಿದು ಯಾರು ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಇದೆಲ್ಲದನ್ನು ನಿರ್ಧರಿಸೋದು ನಿರ್ದೇಶಕರೇನೆ. 10 ಕಲಾವಿದರು, ಲೈಟ್ ಮ್ಯಾನ್ಗಳು, ಸಂಕಲನಕಾರರು, ಸಂಗೀತಗಾರರು, ಇವರೆಲ್ಲರೂ ನಿರ್ದೇಶಕರ ಕಲ್ಪನೆಗೆ ತಕ್ಕಂತ ಕೆಲಸ ಮಾಡಿದ್ರೆ ಒಳ್ಳೆ ಸಿನಿಮಾ ಆಗುತ್ತೆ.
ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ನಿರ್ದೇಶಕನನ್ನ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳ್ತಾರೆ. ನಿನ್ನೆ ನೋಡಿದ್ರಲ್ಲ ನಾಗರಹಾವು ಸಿನಿಮಾ, ಅದರ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅಂತ. ಅವರು ಕನ್ನಡ ಸಿನಿಮಾ ರಂಗದ ಬಹಳ ದೊಡ್ಡ ನಿರ್ದೇಶಕರು. ಅವರು ಮಾಡಿರೋ ಎಲ್ಲಾ ಸಿನಿಮಾಗಳು ಕೂಡ ಅದ್ಭುತವಾಗಿದ್ದಾವೆ. ಸರಿನಾ? ಕುಮಾರ ಕೂತ್ಕೋ, ಪಾಠ ಶುರು ಮಾಡೋಣವಾ? ಅವತ್ ನಮ್ಮ ಮೇಷ್ಟ್ರು ನಮ್ನೆಲ್ಲರನ್ನು ಟ್ಯಾಕೇಸ್ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿದ್ಮೇಲೆ ನಮಗೂ ಸಿನಿಮಾ ನೋಡೋ ಹುಚ್ಚು ಜಾಸ್ತಿ ಆಯ್ತು. ಅವತ್ತಿಂದ ನಮ್ಮ ಹಳ್ಳಿ ಸುತ್ತಮುತ್ತ ಎಲ್ಲೇ ಶೂಟಿಂಗ್ ನಡೀತಿದ್ರು ನಾನು ಸ್ಕೂಲ್ಗೆ ಚಕ್ಕರ್ ಹಾಕಿ ಓಡೋಗಿ ಶೂಟಿಂಗ್ ನೋಡ್ತಾ ನಿಂತಿರ್ತಿದ್ದೆ. ಸ್ಟಾರ್ಟ್ ಕ್ಯಾಮ್ರಾ, ರೋಲಿಂಗ್ ಸರ್, ಆಕ್ಷನ್. ಅವತ್ತಿಂದ ಆಕ್ಷನ್ ಕಟ್ ಅನ್ನೋ ಪದಗಳು ನಾನು ಕೂತ್ರು ನಿಂತರು ಮಲಗಿದ್ರು ನನ್ನ ಮನ್ಸಲ್ಲೂ ಇನ್ನಿಲ್ದಂತೆ ನನ್ನನ್ನ ಕಾಡಕ್ ಶುರು ಮಾಡಿದ್ವಿ. ಓಕೆ, ಕಟ್ ಇಟ್. ಇಳ್ಕೊಳ್ರಿ 10 ನಿಮಿಷ ಟೈಮ್ ಇದೆ, ಇಳ್ಕೊಳ್ರಿ. ಟೀ ಕುಡಿಯೋರು ಯಾರು ಇದ್ರೆ ಟೀ ಕುಡ್ಕೊಳ್ಳಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ದಿನಕ್ಕೆ 4 ಆಟ ನಿಮ್ಮ ನೆಚ್ಚಿನ ಶಾಂತಲಾ ಸಿನಿಮಾ ಟೆಂಟ್ನಲ್ಲಿ. ಹಿಂದೆ ನೋಡಿ, ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ, ಆರತಿ ಅಂಬರೀಷ್ ಅಭಿನಯದ ಕೌಟುಂಬಿಕ ಚಲನಚಿತ್ರ ರಂಗನಾಯಕಿ. ಮರೆತು ನಿರಾಶರಾಗದಿರಿ, ಹಿಂದೆ ನೋಡಿ ರಂಗನಾಯಕಿ. ದಿನಕ್ಕೆ 4 ಆಟ ನಿಮ್ಮ ನೆಚ್ಚಿನ ಶ್ರೀ ಚನ್ನಬಸವೇಶ್ವರ ಸಿನಿಮಾ ಟೆಂಟ್ನಲ್ಲಿ. ಹಿಂದೆ ನೋಡಿ. ಏ ಬೇಟಾ, ಇದೆಲ್ಲ ಬಿಟ್ಬಾರ್ದು. ಚಲ್ ತೆಗಿ, ಕೈ ತೆಗಿ. ಸಿನಿಮಾ ನೋಡೋ ಹುಚ್ಚು ಜಾಸ್ತಿ ಆಗಿ ಆಗಿ ಕೊನೆಗೆ ನಾನು ಪೆನ್ ಹಿಡಿದು ತಲೆಗೆ ಬಂದಿದ್ನೆಲ್ಲ ಗೀಚೋಕ್ ಶುರು ಮಾಡಿದೆ. ಸ್ಕೂಲಲ್ಲಿ ಮೇಷ್ಟ್ ಹೇಳ್ಕೊಟ್ಟಿರೋ ಪಾಠನ ನೋಟ್ಬುಕ್ಕಲ್ಲಿ ಬರೆಯೋದು ಬಿಟ್ಟು ನನ್ನ ಕತೆಗಳನ್ನ ಅದರಲ್ಲಿ ಬರೀತಿದ್ದೆ. ಸಿಕ್ಕಾಪಟ್ಟೆ ಪಿಕ್ಚರ್ಗಳನ್ನ ನೋಡೋದು, ನಾಟಕಗಳನ್ನ ನೋಡೋದು, ನಾನು ಕೂಡ ಅವ್ರ ಥರನೇ ಅಭಿನಯಿಸೋದು, ಅದೇ ನನ್ನ ಬದುಕಾಗಿತ್ತು. ಬಟ್ಟೆ ಕೊಡಿಲಿ. ಅದಾಕಯ್ಯ ಹೆಣ್ಮಗ ಹಂಗಳ್ತಾ ಕೂತೈತೆ. ನಮ್ಮ ಯಜಮಾನ್ರು ಮೊಮ್ಮಗಳು ಅವಳು. ಅವ್ರ ಅಪ್ಪ ಅಮ್ಮ ಓದ್ಸಕ್ಕೆ ಊರಿಗೆ ಕರ್ಕೊಂಡು ಹೋಗಕ್ ಬಂದ್ರೆ ನಾನು ಬರಲ್ಲ, ಟಾಂಗಾ ಗಡಿಲೇ ಹೋಗ್ತೀನಿ ಅಂತ ಅಳ್ತಾ ಕೂತವಳೆ. ಅವಳನ್ನ ನೋಡ್ಬೇಕು ಅಂತ ತುಂಬಾ ಖುಷಿಯಿಂದ ಬಂದೆ. ಆ ಗಾಡಿಯನ್ನು ಸ್ಕೂಲ್ಗೆ ಹೋಗೋದ್ ಬಿಟ್ಟು ಊರಿಗೆ ತಿರ್ಗೋಕ್ ಬರ್ತಿ ಅಂತ ಬೈದಿದ್ಕೋ ಏನೋ ತುಂಬಾ ಬೇಜಾರಲ್ಲಿದ್ಲು. ಅವಳ ಮುಖ ನೋಡ್ತಿದ್ದಂಗೆ ತಂಗಾಳಿ ಕೂಡ ಬಿರುಗಾಳಿ ಅನ್ಸೋಕ್ ಶುರು ಆಯ್ತು. ಅವಳು ನನ್ನಿಂದ ದೂರ ದೂರ ಹೋಗ್ತಿದ್ರೆ ನಾನು ಮತ್ತೆ ಬರಲ್ಲ, ಸಿಗಲ್ಲ ಅಂತ ಸೂಚನೆ ಕೊಟ್ಟು ಹೋದಂಗೆ ಆಗ್ತಿತ್ತು. ಸರ್, ನಮ್ಮ ಹೀರೋ ಸರ್ಗೆ ಆಪಲ್ಲು ಬಾಳೆಹಣ್ಣು ಬೇಕಂತೆ ಸರ್. ಆಪಲ್ ಬಾಳೆಹಣ್ಣು. ಸರ್, ಇದೇನ್ ಮಾಡ್ತಿದ್ದೀರಾ ಸರ್?
ಬೆಳ್ಳಿ ದುಡ್ದಾರ ಐತೆ ಕೊಡ್ತೀನಿ ತಗೊಂಡೋಗ್ ಮಾರ್ಬಿಟ್ಟು ಆಪಲ್ಲು ಬಾಳೆಹಣ್ಣು ದ್ರಾಕ್ಷಿ ಎಲ್ಲ ತಗೊಂಡ್ ಕೊಡಿ ಸರ್ ಮಾಡಿಸ್ತಿದ್ರು ನಿಮ್ಗೆ ಮಾರಿ ಹಬ್ಬ ಬಿಟ್ರೆ ಪ್ರೊಡ್ಯೂಸರ್ ಮಾರ್ಬಿಡ್ತಾರೆ. ಹಲೋ 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 ಏಯ್ ನಿನ್ ಹೆಸರೇನು ಅಲವೇನಾ? ಏನ್ ಹೇಳ ನಿನ್ ಹೆಸರು? ಅಣ್ಣ ನಾನಣ್ಣ ಕುಮಾರ ಅಂತ. ಅದೇ ಬೆಳಿಗ್ಗೆ ಪರಂದಮಯ್ಯ ಎಷ್ಟು ಹೇಳ್ ಕಳ್ಸಿದ್ರು ಅಂತ ಫೋನ್ ಮಾಡಿದ್ನಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲ್ಸಕ್ಕೆ? ಇಲ್ಲ ಅಣ್ಣ, ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದೀನಿ. ಹೌದಾ? ಹಂಗಾರ ಹಂಗೆ ಬಸ್ ಹತ್ಬಿಟ್ಟು ವಾಪಸ್ ಊರ್ಗೋಗ್ಬಿಡು. ಅಣ್ಣ ಏನಣ್ಣ ಹಿಂಗ್ ಹೇಳ್ತಿದ್ದೀರಾ? ಏಯ್ ನೋಡೋ, ಸಿನಿಮಾಲ್ ಕೆಲಸ ಮಾಡ್ಬೇಕಂದ್ರೆ 2 ವಿಷಯ ತಿಳ್ಕೊ. ಒಂದು ಎದುರಿಗೆ ಮಾತಾಡಬಾರ್ದು, ಇನ್ನೊಂದು ಮುಂದೆ ಮಾತಾಡಬಾರ್ದು. ಅಣ್ಣ ಎರಡೂ ಒಂದೇ ಅಲ್ವಾ ಅಣ್ಣ? ಇದೇ ಬೇಡ ಅನ್ನೋದು. ಸರಿ ಅಣ್ಣ, ಸಾರಿ ಗೊತ್ತಾಗ್ಲಿಲ್ಲ. ಎಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇದೆಯಾ ತಾನೆ? ಹಾ ಅಣ್ಣ. ಅಲ್ಲೇ ಗಣೇಶನ್ ದೇವಸ್ಥಾನದ ಹತ್ರ ಇರೋ. ಹುಷಾರು, ನಾನ್ ಬರೋದ್ ಲೇಟ್ ಆಗ್ತದೆ. ಇದು ಬೆಂಗಳೂರು. ಕಣ್ಣು ಮುಚ್ಚಿ ಕಣ್ಣು ಬಿಡೋ, ಸ್ವಲ್ಪ ಕಿಡ್ನಿ ಕಿತ್ಕೊಂಡ್ ಬಿಡ್ತಾರೆ. ಆಯ್ತಣ್ಣ, ಅಲ್ಲೇ ಇರ್ತೀನಿ. ತಗೊಳ್ಳಿ ಸರ್, ಗ್ರೇಸ್ ತಗೊಳ್ಳೋಣ. ಯಾಕ ಕಾಲಟೆ ಐತೆ ಗೊತ್ತಾಗಲ್ವಾ? ಬಿಡ್ರೋ ಬಿಡ್ರೋ, ನಿಲ್ಸು ಬಿಡ್ರೋ, ಹೋಗ್ರೋ 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 ಹೋಗ್ರೋ. ನನ್ ಮಕ್ಳ ಬಾಣ, ಇದೆಲ್ಲ ಮಾಮೂಲು. ಇಲ್ಲಿ ಕುಡ್ಕ ಬಂದ್ ಗಲಾಟೆ ಮಾಡಕ್ ಬಂದವೆ ಬಡ್ಡತ್ತಾವು. ಅಣ್ಣ ಎಷ್ಟಾಯ್ತು? 2 ಮಟ್ಟಿ ಅಲ್ವಾ? 50 ರೂಪಾಯಿ ಕೊಡಿ. ಏನಾಯ್ತಣ್ಣ? ಬಿಡ್ರೋ ಬಿಡ್ರೋ. ದುಡ್ಡು ಕೊಡಪ್ಪ. ನನ್ ಪರ್ಸ್ಕೊಳ್ರು.
ಅಣ್ಣ ಸಂಪಂಗಿ ಅಣ್ಣ ಅಂದ್ರೆ ನೀವೇ ಇಲ್ಲಪ್ಪ ನಾನಲ್ಲ. ಅಲ್ವಾ ಅಣ್ಣ ಸಂಪಂಗಿ ಅಣ್ಣ ಅಂದ್ರೆ ನೀವೇ ನಾನಲ್ಲಪ್ಪ ಜಾರ ಗೊತ್ತಿಲ್ಲ. ಸಂಪಂಗಿ ಅಣ್ಣ ಅಂದ್ರೆ ನೀವೇನ? ಗೊತ್ತಿಲ್ಲ ಊರಿ. ಅಣ್ಣ ಸಂಪಂಗಿ ಅಣ್ಣ ಅಂದ್ರೆ ಇಲ್ಲ ನಾನಲ್ಲ. ಬಸ್ ಕಾಯ್ತಾ ಇದ್ದೀನಿ. ಬಂದೆ 5 ನಿಮಿಷ, ಇನ್ನೊಂದು 10 ನಿಮಿಷ ಬಸ್ ಬಂದ ತಕ್ಷಣ ಬಂದ್ಬಿಡ್ತೀನಿ. ಹೋಗ್ತಾ ಇದ್ದೀನಿ. ಈಗ ಅಷ್ಟೇ ಬಸ್ ಛೇ, ಏನಪ್ಪ ಮಾಡೋದೀಗ? ಎಷ್ಟು ಸಲ ಹೇಳೋದು ನಿಮ್ಗೆ? ಎಂತ ಲವ್ ಸ್ಟೋರಿ ಇದೆಯಾ? ಕ್ರೇಜಿ ಸ್ಟಾರ್ ಸೂಪರ್ ಪಿಕ್ಚರ್ ಇದು. ಅಲ್ಲಿ ನೋಡ್ತೀನ ಅಷ್ಟು ನಿಮ್ಗೆ ತೋರಿಸ್ತಾವನೆ. ನನಗ್ ದಿನ ಬೆಳಿಗ್ಗೆ ಒಂದು ಚಮ್ ತುಂಬಾ ಪುಷ್ಪನ್ ಜೊತೆ ಬಂದಾನೆ. ನೀ ನಮ್ ಬಸವತಿ ಹೇಳ್ತೀಯಲ್ವಾ? ಪಿಕ್ಚರ್ ನೋಡ್ದೆ ಕಂಡ್ಬಿಡಿ ಇವತ್ತು ನೀನು. ಅಲ್ಲೇ ನೋಡ್ತಿಲ್ಲ ಚೆನ್ನಾಗಿತ್ತು ಪಿಕ್ಚರು. ಅಯ್ಯೋ ಟೈಮ್ ಬೇರೆ ಆಗೋಯ್ತಲ್ಲ. ಆಪರೇಟರ್ ಬೇರೆ ಹೊಸಬಾ, ಅದೇನ್ ಮಾಡಿರ್ತಾನೋ ಏನೋ. ಅಯ್ಯೋ ತಗ್ಲಾಕೊಂಡು ನೋಡ್ತಾನಪ್ಪ. ಮಗ ಓದ್ಲಿ ಅಂತ ಕಷ್ಟಪಟ್ಟು ಸ್ಕೂಲ್ ಸೇರಿಸಿದ್ರೆ ಯಾವಾಗ್ಲೂ ಇಲ್ಲೇ ಅಡ್ಡಾಡ್ತಿರ್ತೀಯ ಏನೋ. ರಜದಲ್ಲಿ ಖುಷಿ ಪಡ್ತೀಯ ಅನ್ಕೊಂಡೆ, ಈಗ ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ? ಲೋ ಕುಮಾರ, ಈ ಟೆಂಟು ಟಾಕೀಸು ನಮ್ ಕಾಲಕ್ಕೆ ಮುಗೀತು ಕಣ. ನೀನು ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗ್ಬೇಕು ಅನ್ನೋದು ನನ್ನ ಆಸೆ. ನಿನಗೂ ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ಪಿಕ್ಚರ್ ಚೆನ್ನಾಗಿತ್ತು ಅಪ್ಪಚ್ಚಿ. ಏನಂದೆ? ಮನೆಗೆ ಹೋಯ್ತೀವಿ ಅಂದೆ. ಶಾಲೆಗೆ ಶಾಲೆಗೆ ನಡ್ರಿ. ಏನೋ ನಿಂದ್ಲೆ ಸುಮ್ಮನಿರಕ್ಕಾಗಲ್ಲ. ಏನ್ ಕತೆ ಆಗಿದೆಯೋ ಏನೋ. ಮೈಸೂರು ಸಂಸ್ಥಾನದ ಅತಿ ಪ್ರಮುಖ ರಾಜರುಗಳಲ್ಲಿ ರಣಧೀರ ಕಂಠೀರವ ಎಂದು ಬಿರುದಾಂಕಿತರಾದಂತಹ ನರಸರಾಜ ಒಡೆಯರ್ ಕೂಡ ಅತಿ ಪ್ರಮುಖರಾದಂತಹ ರಾಜರು. ಇವರು 1615 ಖುಷ್ಬೊಬ್ಳೇನ ಇರೋ ಇನ್ನು 1659 ಆಳ್ವಿಕೆಯನ್ನ ನಡೆಸಿದರು. ಸಾಂಗಲಿ ಜೂಲಿನಿ ಬತ್ತಳೆ. ಆಗಲ್ಲ. ಎದ್ದಳ ಮೇಲೆ ಸರ್, ಎದ್ದಳ ಮೇಲೆ. ನಾನು ಇಲ್ಲಿ ಪಾಠ ಮಾಡ್ತಾ ಇದ್ರೆ ನೀನು ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇದೀಯಾ? ಅಯ್ಯೋ ನಾನು ಪಾಠ ಕೇಳ್ತಾ ಇದ್ದೆ ಸರ್. ಏನ್ ಪಾಠ ಕೇಳ್ತಾ ಇದೀಯಾ? ರಣಧೀರ ಕಂಠೀರವ್ರ ಬಗ್ಗೆ ಹೇಳಿ ನೋಡೋಣ. ಅಯ್ಯೋ ಒಂದ್ ದೊಡ್ಡ ಕಳ್ಳ ಸರ್. ಅವ್ನ್ಗೆ ಇನ್ನೊಂದ್ ಹೆಸರಿದೆ ಸರ್, ಮುಳ್ಳಿ ಅಂತ. ಯಾವಾಗ್ಲೂ ಕಡಲೆ ಇರ್ತಾನೆ, ಕುದುರೆನೆ ಟಕ್ಕು 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 ಅಂತ ಓಡಿಸ್ತಾ ಇರ್ತಾನೆ ಸರ್. ಆಮೇಲೆ ಕಲ್ಚರ್ ಪ್ರೋಗ್ರಾಮ್ ನುಗ್ಬಿಟ್ಟು ಮೀನಾಕ್ಷಿ ನೋಡಿದ ತಕ್ಷಣನೇ ಮೀನಾಕ್ಷಿ ನಿನ್ನ ನಡುವ ಮೇಲೆ ಮುರಳಿಗೆ ಕೊಕ್ಕಣ್ಣು ದ್ರಾಕ್ಷಿರ ತೆಗೆದಾಕ್ಬಿಟ್ಟ. ಬರ ಇಲ್ಲಿ ಸರ್, ಬಾರ ಇಲ್ಲಿ. ಶ್ರುತಿ ತಪ್ಪುಟ್ನ ಸರ್. ರಣಧೀರ ಕಂಠೀರವ ಕಳ್ಳನಾ? ಸರ್, ಈಗ ನೋಡ್ಕೊಂಡ್ ಹಿಡಿಯೋ ಕೈನಾ ಸರ್. ಹಿಡಿಯೋ. ರಣಧೀರ ಪಿಕ್ಚರ್ ಬಗ್ಗೆ ಅನ್ಕೊಂಡ್ಬಿಟ್ಟೆ ಸರ್. ಸಾರಿ ಸರ್. ಲೋ ಸದಾಮ್, ನಾವು ನಿನ್ನ ತುಂಬಾ ದಿನದಿಂದ ನೋಡ್ತಾನೆ ಇದ್ದೀವಿ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಹಂಚ್ಕೊಂಡು ಊಟ ಮಾಡ್ತಿದ್ರೆ ನೀನ್ ಮಾತ್ರ ಬಾಕ್ಸ್ ತಗೊಂಡು ಅದೆಲ್ಲೋ ಕೂತ್ಕೊಂಡು ಊಟ ಮಾಡ್ತೀಯಲ್ಲ. ನಮ್ ಜೊತೆ ಕೂತ್ಕೊಂಡು ಊಟ ಮಾಡಕ್ ಇಷ್ಟ ಅಲ್ವಾ ನಿಂಗೆ? ಅದಂಗಲ್ಲ ಕುಮಾರ, ನಮ್ಮಮ್ಮ ನನಗೆ ಅಂತ ಪ್ರೀತಿಯಿಂದ ಅಡುಗೆ ಮಾಡ್ಕೊಡ್ತಾರಲ್ವಾ, ಅದಕ್ಕೆ ನಾನು ಹೊರಗಡೆ ಕೂತ್ಕೊಂಡು ತಿಂತೀನಿ ಅಷ್ಟೇ. ಅಯ್ಯ, ನೀವ್ ಒಬ್ನೇ ತಿನ್ನು, ನಮ್ಗೇನ್ ಕೊಡ್ಬೇಡ. ಅದ್ರ ನಮ್ ಜೊತೆ ಕುತ್ಕೊಂಡು ಊಟ ಮಾಡು. ಅದಂಗಲ್ವೋ ಅದು. ನೋಡ್ ಮಗ, ಅವ್ರಮ್ಮ ಮಾಡ್ರ ಅಡಿಗೆ ತಿನ್ನಕ್ಕೆ ನಮ್ಗ ಅದೃಷ್ಟ ಇಲ್ಲ ಬಿಡ್ರೋ. ಅವನ್ಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಬಲವಂತ ಮಾಡ್ತೀರಾ? ಸರಿ ಕಣ್ರಾಯ್ತು, ನೀವು ಊಟ ಮಾಡಿ. ನಂದಾಯ್ತು, ನಾನು ಆಮೇಲೆ ಸಿಗ್ತೇನೆ ಆಯ್ತಾ? ಹೆಂಗಾದ್ರೂ ಮಾಡಿ ನನ್ ಮಗನ್ ಬಾಕ್ಸ್ ಕದಿಬೇಕು ಕಡ. ಕುಮಾರ, ಹೇಳಮ್ಮ. ಮಳೆ ಬರೋಂಗಾಗೈತೆ, ಬೇಗ ಬೇಗ ನೀರ್ ಹಾಕೋ. ಸರಿನಮ್ಮ. ಹಾ. ಮಾ,
ನಾಳೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಐತೆ ಒಂದ್ 20 ರೂಪಾಯಿ ಕೊಡಮ್ಮ. ಯಾಕೋ 20 ರೂಪಾಯಿ ಡಬ್ಬಿ ಕಟ್ಕೊಡ್ತೀನಲ್ಲ. ಬೇಕು ಕೊಡಮ್ಮ. ನನ್ನ ಹತ್ರ 20 ರೂಪಾಯಿ ಎಲ್ಲಿ ಬರತ್ ಕುಮಾರ? ನಿಮ್ಮ ಅಪ್ಪನ್ ಕೇಳೋ. ಅಪ್ಪನ್ ಕೇಳಿದ್ರೆ ಕೊಡಲ್ಲ ಅಮ್ಮ, ನೀನೇ ಕೊಡಮ್ಮ. ಕುಮಾರ, ಈಗ ಕಾರ್ ಹೋಯ್ತಲ್ಲ, ಅದ್ ನೋಡ್ ನಿಂಗೆ ಏನ್ ಅನ್ಸುತ್ತೆ? ನಂಗೇನು ಅನ್ಸಲ್ಲ, ನೀನ್ ಕೊಡಮ್ಮ. ನಂಗೇನ್ ಅನ್ಸುತ್ತೆ ಹೇಳ? ಅಂತ ಕಾರಲ್ಲಿ ನಾವೆಲ್ಲ ಕೂತ್ಕೊಂಡು ಊರೆಲ್ಲ ಸುತ್ಬೇಕು ಅನ್ಸುತ್ತೆ. ಸಾಯೋದ್ರೊಳಗಾಗುತ್ತೋ ಇಲ್ವೋ? ನೀ ಚೆನ್ನಾಗ್ ಓದಿ ಅಂತ ಕಾರ್ ತಗೊಂಡು ನನ್ನ ಊರೆಲ್ಲ ಸುತ್ತಿಸ್ತೀನಿ ಅಂತ ಮಾತ್ ಕೊಡು. ಆಗ ನಾನು ನಿಂಗೆ 20 ರೂಪಾಯಿ ಕೊಡ್ತೀನಿ. ಅಷ್ಟೇ ತಾನೇ, ಅದ್ರ ಅಪ್ಪನಂತ ಕಾರಲ್ಲಿ ಸುತ್ತಾಡಿಸ್ತೀನಿ. ಈಗ 20 ರೂಪಾಯಿ ಕೊಡಮ್ಮ. ನಿಜವಾಗ್ಲೂ? ಕುಮಾರ, ಚೆನ್ನಾಗ್ ಓದ್ಕೋಬೇಕು. ಸರಿನಮ್ಮ, ನಾನ್ ಬರ್ತೀನಮ್ಮ. ಹೋಬಳಿ ಮಟ್ಟದ ಶಾಲಾ ಕ್ರೀಡೋತ್ಸವಕ್ಕೆ ಬಂದಿರತಕ್ಕಂತಹ ಎಲ್ಲ ಮಕ್ಕಳಿಗೂ ಸ್ವಾಗತ, ಸುಸ್ವಾಗತ. ಈಗ ನಡೆಯಲಿದೆ ಕಬಡ್ಡಿ ಪಂದ್ಯ. ಸರ್ಕಾರಿ ಪ್ರೌಢಶಾಲೆ ಹಾಗಲವಾಡಿ ಮತ್ತು ನ್ಯಾಷನಲ್ ಹೈಸ್ಕೂಲ್ ಹಾಗಲವಾಡಿ ನಡುವೆ. ನನ್ನ ಮಗ ಒಬ್ಬ ಬ್ಯೂಟಿ ಮಾಸ್ಟರ್. ಈ ನನ್ನ ಮಗ ನನ್ನ ಕೈಗೆ ಸಿಕ್ಲಿ ರೋಡಲ್ಲಿ ಹಳ್ಳ ಕಬಡ್ಡಿ 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 ಕಬಡ್ಡಿ. ಈ ಕಡೆ ಈ ಕಡೆ ಬಲ್ಗಡೆ ಬಲ್ಗಡೆ ಮುಂದಾಡ್ಸು ಮುಂದಾಡ್ಸು ಅಲ್ಲಾಡ್ಸು. ಆಡ್ತಾನೆ ಆಡ್ತಾನೆ ಸಕ್ಕತ್ತಾಗಿ ಆಡ್ತಾನೆ, ಕರೆಕ್ಟ್ ಆಡ್ತಾನೆ. ಅಲ್ಲೇ ಅಲ್ಲೇ ಕಬಡ್ಡಿ. ಸೂಪರ್ ಸೂಪರ್. ಕಬಡ್ಡಿ 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 ಏನದ? ಸೂಪರ್ ಸೂಪರ್. ಕುಮಾರ ಔಟ್ ಆಗ್ಬಿಟ್ಟ. ಕಣ್ ಕಾಣಿಸಲ್ವಾ? ಎಲ್ಲ ಸೇರ್ಕೊಂಡು ಸೋಲ್ಬಿಟ್ರಲ್ಲ. ಬೇಸ್ಕೊಂಡ್ರ ನೀವೆಲ್ಲ ನೋಡ. ಸೋತ್ಬಿಟ್ಟು ಟ್ಯಾಪರ್ ಯಾಕಂಡ್ ಹೆಂಗ್ ಹೋಗ್ತಾರೆ ಕೋತೆಗಳ. ನನ್ನ ಮಗ ಅಂತೀನೋ ಬೇಕು ಬಾ ಬರ. ಇಲ್ಲಿ ತಿಂಡಿ ಮಾಡ್ತೀವಿ ಬರ ಬಾ. ನಮ್ ಕೈಲ ಗೆಲ್ಲಕ್ಕಾಗಿಲ್ಲ, ಇನ್ನು ಎಣ್ಣೆಕ್ಳು ಗೆಲ್ತವೇನಾ ಬರ್ರ. ನೋಡಮ್ಮ ಅದೇನ್ ಕಿಸ್ತಾರೋ. ವರ್ಷಿಣಿ 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 ಔಟ್ ಆಗಿಲ್ಲ. ವರ್ಷಿಣಿಯವರ ಪ್ರಯತ್ನ ವ್ಯರ್ಥವಾಗಿದೆ. ಸಾಕ್ಷಿ ಅಲ್ಲಪ್ಪ ಅದು. ವರ್ಷಿಣಿ ವರ್ಷಿಣಿ ನಮ್ ಟೀಮು ಗೊತ್ತಾ? ಸಾಕ್ಷಿ ಸಾಕ್ಷಿ. ಕುಮಾರ ಕುಮಾರ. ಸಾಕ್ಷಿ ಫಸ್ಟ್ ಪ್ರೈಸ್ ನಮ್ ಟೀಮ್ಗೆ ಬಂತು ಗೊತ್ತಾ? ಏ ಕುಮಾರ, ಎಲ್ಲೋ ಬರ್ತಾ ಇದೀಯಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ನಡಿ ನೀ ಇಲ್ಲೇ ನಿಂತಿರೋ. ಅಲ್ಲೋಡು ಯಾರೋ ಹತ್ತಿಸ್ಕೊ ಹೋಗ್ತಾವನೆ. ಹೋಗ್ಲಾ? ಏ ಸುಮ್ನಿರಲ್ಲಿ, ಅವ್ರ ಅಣ್ಣ ಅವನು. ಏನ್ ಹೋಲ್ಕೇನೆ ಇಲ್ಲ. ಸರಿ ಬಾ ಹೋಗೋಣ. ಅಳ್ತಾ ಇದ್ದಾರೆ. ಎರಡು ಅಂದ್ಲಿ ಎರಡು. ಸಾಕ್ಷಿ ಜಡೆ ಎರಡು. ಎರಡೆರಡ್ಲೆ 4. ಕುಮಾರಿಗೆ ಸಾಕ್ಷಿ ಬೇಕು. 2 3 6. ಆಗಲ್ಲ ಹೋಗಿದಾರೆ ಊರು. 2 4 8. ಸದ್ದಾನಪ್ಪನ್ ಗಂಟು. 2 5 10. ನವೀನವರಪ್ಪಂಗಿಲ್ಲ ನೀಯತ್ತು. ಅಯ್ಯೋ ಬಾರೋ, ಏನಾಯ್ತು ನೋಡೋಣ. ಯು ಇಡಿಯಟ್ಸ್ ರಾಸ್ಕಲ್ಸ್. ಕಣ್ ಕಾಣಲ್ವೇನ್ರೋ? ಒಳ್ಳೆ ದನ ನುಗ್ದಂಗ್ ನುಗ್ತಾ ಇದ್ದೀರಾ. ಮ್ಯಾನರ್ಸೇ ಇಲ್ದ್ರು ಇಡಿಯಟ್ಸ್ ಗಳ ತರ ಇದ್ರ ಒಬ್ಬೊಬ್ರು. ಏಯ್ ದನಾಗಿನಾದ್ರೆ ಸರಿ ಇರಲ್ಲ ನೋಡು. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ತಪ್ಪು ಮಾಡಿದ್ರು ಸಾರಿ ಕೇಳೋ ಕಲ್ಚರ್ ಇಲ್ಲ ನಿಮ್ ಹತ್ರ. ಥು, ಕನ್ನಡ ಮೀಡಿಯಂ ನನ್ ಮಕ್ಳ.
ನಮ್ ತರ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಆದ್ರೂ ಓದ್ತಾ ಇದ್ರೆ ಕಲ್ಚರು ಡಿಸಿಪ್ಲಿನ್ ಎಲ್ಲ ಬಂದಿರೋದು. ಈ ನಿಮ್ ಯೂನಿಫಾರ್ಮ್ಸು, ಆ ಬ್ಯಾಗ್ಸು, ಆ ನೋಟ್ ಬುಕ್ ನೋಡ್ತಿದ್ರೆ ಅಸಹ್ಯ ಅನ್ಸುತ್ತೆ. ಲೋ ಪ್ರವೀಣ, ನಮ್ ಬಗ್ಗೆ ಏನಾದ್ರು ಅನ್ನು. ನಮ್ ಕನ್ನಡ ಮೀಡಿಯಂ ಸ್ಕೂಲ್ ಬಗ್ಗೆ ಹೇಳಿದ್ರೆ ಸರಿ ಇರಲ್ಲ ನೋಡು. ಹೋಗಲೇ. ಆ ಅಂಬಾ, ಆ ಆಕಳು, ಈ ಇಲಿ. ಲೇ, ನಿಮ್ ಟೀಚರ್ಸ್ ಗಳಿಗೆ ಸರಿಯಾಗಿ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಮಾಡಕ್ಕೆ ಬರಲ್ಲ. ಇನ್ನ ನಿಮ್ಗೇನೋ ಹೇಳ್ಕೊಡ್ತಾರೆ. ಬಂದ್ರೋ ಟೈಮ್ ಆಯ್ತು. ಯಾಕ್ರೋ ಲೇಟು? ಸರ್, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಮಾತ್ರ ಭವಿಷ್ಯ ಮರ್ಯಾದೆ ಅಂತೆ ಸರ್. ಮತ್ ನಾವ್ಯಾಕೆ ಸರ್ ಕನ್ನಡದಲ್ಲಿ ಓದ್ಬೇಕು? ಯಾರು ಆತರ ಹೇಳಿದ್ದು? ಆ ಇಂಗ್ಲಿಷ್ ಮೀಡಿಯಂ ಪ್ರವೀಣ. ನಿಮ್ ಟೀಚರ್ಸ್ಗೆ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಕ್ ಬರಲ್ಲ, ಇನ್ ನಿಮ್ಗೇನ್ ಹೇಳ್ಕೊಡ್ತಾರೆ? ಕನ್ನಡ ಏನ್ ಇಂಗ್ಲಿಷ್ ಗಿಂತ ದೊಡ್ಡದಂತ ಕೇಳ್ದ ಸರ್? ಇಂಗ್ಲಿಷೇ ದೊಡ್ಡದು ಅನ್ನೋದಾದ್ರೆ ನಾವ್ಯಾಕೆ ಸರ್ ಕನ್ನಡದಲ್ಲಿ ಓದ್ಬೇಕು? ನಾನು ಕನ್ನಡದಲ್ಲೇ ಓದಿದ್ದು. ಜನಸಾಮಾನ್ಯರು ನನ್ನನ್ನು ಗುರುತಿಸ್ಲಿಲ್ವಾ? ನಾನೇನ್ ಬೀದಿಗೆ ಬಿದ್ನ? ಅವನ್ ಯಾವನೋ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡ್ದ ಅಂತ ಹೇಳಿಬಿಟ್ಟು ಅವನಿಗೆ ಸಮರ್ಥವಾಗಿ ಉತ್ತರ ಕೊಡಕ್ಕಾಗ್ದೇನೆ ನೀನ್ ಇಲ್ಲಿ ಬಂದು ನಿಂತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ಕನ್ನಡದ ಪಠ್ಯ ಪಾಠ ಮಾಡುವಾಗ ಕನ್ನಡದ ಜೊತೆಗೇನೆ ಕನ್ನಡದ ಹಿರಿಮೆಯನ್ನ, ಗರಿಮೆಯನ್ನ, ಗತವೈಭವನ್ನ, ವ್ಯಕ್ತಿತ್ವದ ವಿಕಾಸದ ಕುರಿತು ನಾ ಹೇಳಿರ್ಲಿಲ್ವಾ? ನಾ ಹೇಳ್ತಾ ಇದ್ದದ್ದನ್ನ ನೀನ್ ಗಮನ ಇಟ್ಟು ಕೇಳಿಸ್ಕೊಂಡಿದ್ದಿದ್ರೆ ಅಲ್ಲೇ ಅವನಿಗೆ ಸಮರ್ಥವಾಗಿ ಉತ್ತರ ಕೊಟ್ಬಿಟ್ಟು ಬರ್ತಿದ್ದೆ. ಇಲ್ಲಿ ಬಂದು ಕೈ ಕಟ್ಟಿ ನಿಲ್ತಿರ್ಲಿಲ್ಲ. ಒಂದ್ ನಿಮಿಷ ಸರ್. ಏ ಕುಮಾರ, At least once in a day, talk to yourself. At least once in a day. Otherwise, you may miss a meeting with. ಇರಿ ಸರ್, ಒಂದ್ ನಿಮಿಷ ಮಾತಾಡ್ಬೇಕು. ಲೇ, ಏನ್ ಕೇಳ್ದೆ ನೀನು? ಕನ್ನಡ ಇಂಗ್ಲಿಷ್ ಗಿಂತ ದೊಡ್ಡದು ಅಂತನಾ? ಹೌದು ಕಣೋ, ಕನ್ನಡನೇ ದೊಡ್ಡದು. ಕನ್ನಡ ಬರೀ ಭಾಷೆ ಅಲ್ಲ, ಅದು ನಮ್ಮೆಲ್ಲರೂ ಸ್ವಾಭಿಮಾನ. ಲೇ, ಅತಿ ಪುರಾತನ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ 2ನೇ ಭಾಷೆ. ಶ್ರೀಮಾನ್ ವಿನೋಬ ಭಾವೆಯವರು ಹೇಳಿದ್ದಾರೆ, ಕನ್ನಡ ವಿಶ್ವಲಿಪಿಗಳ ರಾಣಿ ಅಂತ. ಲೇ, ದೊಡ್ಡ ಮೇಧಾವಿಗಳು, ಮಾನ್ ಸಾಧಕರು ಕನ್ನಡದ ಬಗ್ಗೆ ಏನಂತ ಹೇಳಿದಾರೆ ಗೊತ್ತಾ? ಮುಂದಿನ ಜನ್ಮ ಅಂತ ಇದ್ರೆ ನಾವು ಕನ್ನಡ ನಾಡಲ್ಲೇ ಹುಟ್ಟೋದು, ಕನ್ನಡ ಭಾಷೆನೆ ಮಾತಾಡೋದು ಅಂತ. ಕನ್ನಡಾಂಬೆಗೆ, ಕನ್ನಡ ಭಾಷೆಗೆ ಪ್ರತಿದಿನ ಉತ್ಸವ ನಡೀತೆ ಕಣೋ. ಹೆಂಗೆ ಅಂತ ಗೊತ್ತಾ? ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ ಪ್ರತಿದಿನ ಕನ್ನಡ ತಾಯಿಗೆ ನಿತ್ಯೋತ್ಸವ ನಡೀತೆ ಕಣೋ. ಅದು ಕನ್ನಡ. ಎದೆ ಹೊಲದಾಗೆ ಬಂದು ನಿಂತು ನಕ್ಕೋಳು, ನಗು ತಲೆ ನಾಟಿ ಮಾಡಿ ಪ್ರೀತಿ ಬೆಳ್ದೋಳು, ತುಂಬಿದ ಕೆರೆ ಕಟ್ಟೆ ಹಂಗೆ ಬೀಗೋಳು, ಬಿಗುತ್ತಾ ಹೃದಯ ಗುಡಿಲಿ ನೆಲೆ ಆದೋಳು, ಆ ನೆಲೆ ಆದೋಳು. ಅರೆರೆರೆ ಯಾರೋ ಇವಳು ದೂರು ದೂರು ನೋಡಿದೋಳು, ನಗುವಲೆ ರಾಶಿ ರಾಶಿ ಪ್ರೀತಿಸಿದೋಳು, ಪುಟಿ ಪುಟಿಯೋ ಈ ಚೆಂಡು ಯಾಕೋ ಏನೋ ನನ್ನ ಕಂಡು, ಎದೆಯೊಳು ಸೀದಾ ನೆಗ್ದು ಕುಳಿತು ಬಿಟ್ಟೋಳು. ಯಾರೋ ಎಂದು ಮಾಡದ ಬಾಳ ಮೋಡಿ ಮಾಡಿದ ಇವಳೇನೆ ಕಾವ್ಯ, ನಾನೇ ಕಾಗದ. ಕನ್ನಡ ಪುಸ್ತಕದಲ್ಲಿನ ಪದದ ಹಾಗೆ ಕಂಡೋಳು, ಕೈಬರ ತಂಚಿನ ಮೊನಚು ಗಣ್ಣಿನ ಗೊಂಬೆ ನನ್ನೋಳು, ಬೆಂಚಿನ ಮೇಲ್ಗಡೆ ಹೆಸರು ಬರೆಯೋ ಆಸೆ ಕಂಡೋಳು, ಅಂಬರವೇರಿದ ಚಂದಿರ ಕೊಡೋ ಖುಷಿ ನೀಡೋಳು. ಸೈಕಲ್ಲೇರಿ ನಾನು ಹೋಗೋ ವೇಳೆ ನೀನು ಬಳಿಯ
ದಾರಿಯಲ್ಲೇ ಸಾಗಿ ಹೋದಂತೆ ಊರ ಟೆಂಟಿನಾಗೆ ಸಿನಿಮಾ ನೋಡುವಾಗ ಪಕ್ಕದಲ್ಲಿ ಶಿಳ್ಳೆನಿ ಹೊಡೆದಂತೆ ಹಿತವಾದ ಅನುಭವ ಘಳಿಗೆ ಘಳಿಗೆ ಗೊಮ್ಮೆ ನಿನ್ನ ಲೀಲೆ ತಿರುಗುವ ಬುಗುರಿ ಥರ ಇವಳದು ಕಳೆ ಬಹಳ ನೋಡೋಕೆ ಎರಡು ಕಣ್ಣು ಸಾಲದೋ ಶಿವ ಅಂಗಳದಲ್ಲಿನ ರಂಗೋಲಿ ಮೇಲಿನ ಬಣ್ಣ ನನ್ನೋಳು ಕಾಸಿನ ಗಲದ ಕಣ್ಣ ಪಿಳಿ ಪಿಳಿ ಬಿಟ್ಟು ನೋಡೋಳು ಲೋ ಸದ್ದಮ್ ತಲೆನ ಬಾಗ್ಸೋದು ಅವನ್ದೇನೆ ಅವ್ನ್ ಗೊತ್ತಾಗ್ದಂಗೆ ತಗೊಂಡ್ಬಿಟ್ಟೆ ತಪ್ಪಲ್ವೇನೋ? ಏ ಸುಮ್ಕಿರು ಇವತ್ತಾದ್ರೂ ಅವ್ರ ಅಮ್ಮ ಮಾಡ್ರ ಅಡಿಗೆ ತಿನ್ನೋ ಅದೃಷ್ಟ ಸಿಕ್ಕೈತೆ. ಏ ತೆಗಿ 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 ತೆಗಿ. ಏನ್ರು ಅದ್ ಖಾಲಿ ಬಾಕ್ಸು? ಹಂಗಾರೆ ಸದ್ದಾಮ್ ಮಧ್ಯಾಹ್ನದ ಊಟ ಮಾಡ್ತಿರ್ಲಿಲ್ವಾ? ಅದಕ್ಕೆ ಅವ್ನ್ ನಮ್ ಜೊತೆ ಊಟ ಕೂತ್ಕೊತಿರ್ಲಿಲ್ಲ ಅನ್ಸುತ್ತೆ. ಸದ್ದಾಮ್ ಯಾಕೋ ಹಿಂಗ್ ಮಾಡ್ತೀಯ? ನಮ್ಮ ಹತ್ರ ಹೇಳ್ಕೊಳ್ಳೋದಲ್ವನು? ಕುಮಾರ, ನಮ್ಮಮ್ಮ ತೀರೋದ್ಮೇಲೆ ನಮ್ಮಪ್ಪ ಇನ್ನೊಂದು ಮದುವೆ ಆದ್ರು ಕಣೋ. ಯಾವತ್ತು ತಾಯಿ ತಾಯಿನೇ, ಮಲ್ತಾಯಿನೇ. ಅವಳ ಹತ್ರ ದಿನ ಬೈಸ್ಕೊಂಡು ಊಟ ಕೇಳಕ್ಕಾಗದೆ ಖಾಲಿ ಬಾಕ್ಸ್ ತರ್ತಿದ್ದೆ ಕಣ್ರು. ಒಂದು ತೊಸ್ಕೊಂಡು ಇದ್ಬಿಡ್ಬೋದು, ಆದರೆ ಚುಚ್ಚೋ ಮಾತುಗಳಿಂದ ಒಂದು ತುತ್ತು ಸೇರಲ್ಲ ಕಣ್ರು, ಸೇರಲ್ಲ. ಲೇ ಎಲ್ಲ ಹಂಚ್ಕೊಳ್ಳ ಸ್ನೇಹ, ನಿನಗೊಂದು ತೂಟ ಹಂಚಲ್ಲ ಅನ್ನತ್ತಾ? ಲೇ ಬಾಕ್ಸ್ ಹಿಡಿಯೋ. ಸಾರಿ ಮಗ, ಹಿಡಿಯೋ. ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ತಗೋ. ಹಾ ತಿನ್ನ. ಇವ್ರ ನಿಜವಾದ ಸಾಂಗ್ಲಿಯಾನ? ಏನಾಯ್ತು? ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಅವ್ರು ಈ ರೀತಿ ಬಂದಿದ್ದು. ನಾನು ಅವರು ಮಾಡಿದ ಪ್ಲಾನ್ ಪ್ರಕಾರ ಕೊನೆಗೂ ಸರಿ ಹೋಯ್ತಪ್ಪ. ಅಬ್ಬಬ್ಬಬ್ಬಬ್ಬ. ಅಪ್ಪ, ರೀಲ್ಸ್ ಸ್ಟ್ರಕ್ ಆದ್ರೆ ನೀನೇನ್ ಮಾಡಕ್ಕಾಗತ್ತೆ? ಅದಕ್ಕೆ ಅವ್ರು ಹಂಗೆಲ್ಲ ಕೆಟ್ಟಾಗಿ ಬೈತಿದ್ರು, ನಿಂಗೇನ್ ಬೇಜಾರಾಗ್ಲಿಲ್ವಾ? ಅವ್ರದ್ದೇನು ತಪ್ಪಿಲ್ಲ ಕುಮಾರ. ಈಗ ಅವ್ರು ನಂಗೆ ಬೈದ್ರು ಅಂತ ನೀ ಕೋಪ ಮಾಡ್ಕೊಂಡಂಗೆ ಅವರು ಮಾಡ್ಕೊಂಡಿರ್ತಾರೆ. ಫುಲ್ ಇಂಟ್ರೆಸ್ಟಿಂದ ಸಿನಿಮಾ ನೋಡುವಾಗ ಅರ್ಧಕ್ಕೆ ನಿಂತೋಗ್ಬಿಟ್ರೆ ಅವ್ರಿಗೂ ಸಿಟ್ಟು ಬಂದೇ ಬರುತ್ತಲ್ವಾ? ಆ ಸಿಟ್ಟಲ್ಲಿ ಬಾಯಿಗೆ ಬಂದಾಗ ಬೈತಾರೆ. ಅವ್ರೇನು ಬೇಕು ಅಂತ ಬೈತಾರ? ಆದ್ರೂ ಅಪ್ಪ, ನೀನ್ ಇದೇ ಕೆಲಸ ಮಾಡ್ಬೇಕಾ? ಇದನ್ ಬಿಟ್ಟು ಬೇರೆ ಯಾವ ಕೆಲಸನ ಮಾಡಕ್ಕಾಗಲ್ವಾ? ಮಾಡ್ಬೋದು, ಆದ್ರೆ ಅದೇನೋ ಈ ಟೆಂಟು ಸಿನಿಮಾ ಅಂದ್ರೆ ನನಗೆ ಪ್ರಾಣ. ಇದನ್ ಬಿಟ್ಟು ಬೇರೆ ಕೆಲಸ ಮಾಡಕ್ ನಂಗೆ ಮನಸ್ಸೇ ಬರಲ್ಲ. ನಂಗೆ ತೃಪ್ತಿನೂ ಇಲ್ಲೇ ಸಿಗುತ್ತೆ, ನನ್ನ ಸಂಸಾರನೂ ಇದರಲ್ಲೇ ಸಾಗಿಸ್ತೀನಿ. ಅವ್ರು ಹಂಗ್ ಬೈತಾರೆ, ಇವ್ರು ಹಿಂಗ್ ಬೈತಾರೆ ಅಂತ ನನ್ಗೆ ಯಾವತ್ತೂ ನನ್ನ ಕೆಲಸ ಕಷ್ಟ ಅಂತ ಅನ್ಸೇ ಇಲ್ಲ. ನಿಂಗೆ ನಿಮ್ಮಪ್ಪ ಕಷ್ಟ ಪಡ್ತಿದ್ದೇನೆ ಅಂತ ಅನ್ಸಿದ್ರೆ ನೀನು ಚೆನ್ನಾಗಿ ಓದ್ಬೇಕು, ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಬೇಕು. ಆಗ ಇವತ್ತು ಬೈತಾರಲ್ಲ ಅದೇ ಜನ ನಾಳೆ ನನ್ನನ್ನ ಕುಮಾರನಪ್ಪ ಮುತ್ತಯ್ಯ ಅಂತ ಹೇಳ್ಬೇಕು. ಹಂಗೆ ಬೆಳಿಬೇಕು ನೀನು, ಅಷ್ಟು ಸಾಕು ನನಗೆ. ಸರಿನಪ್ಪ. ಸರಿನಾ? ಬಾ. ಅವತ್ ನಮ್ಮಪ್ಪ ಹೇಳಿದ ಮಾತು ಮನ್ಸಲ್ಲಿ ಗಟ್ಟಿಯಾಗಿ ಕೂತ್ಬಿಡ್ತು. ಅವತ್ತಿಂದ ಓದಕ್ ಶುರು ಮಾಡಿದೆ. ಸಾಕ್ಷಿನೂ ನೋಡಕ್ ಹೋಗ್ಲಿಲ್ಲ. ಅವಾಗೆಲ್ಲ ಪಬ್ಲಿಕ್ ಎಕ್ಸಾಮ್ ಅಂದ್ರೆ
ಬೇರೆ ಬೇರೆ ಸ್ಕೂಲ್ನವನ್ನೆಲ್ಲ ಮಿಕ್ಸ್ ಮಾಡಿ ಒಂದೇ ಕಡೆ ಎಕ್ಸಾಮ್ ಬರ್ಸ್ತಿದ್ರು. ಅವತ್ತು ಮತ್ತೆ ಸಾಕ್ಷಿ ನೋಡ್ದೆ. ಸಾಕ್ಷಿ ಎಕ್ಸಾಮ್ ಅಲ್ಲಿ ನಾನು ಓದಿದ್ದು ಎಕ್ಸಾಮ್ ಕೊನೆ ದಿನ ಹಿಂಗಾದ್ರೂ ಮಾಡಿ ನನ್ನ ಪ್ರೀತಿನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಸಾಕ್ಷಿ ಸಾಕ್ಷಿ ಏನೈತೆ? ಸಾಕ್ಷಿ ಏನೈತೆ? ಸಾಕ್ಷಿ ಸಾಕ್ಷಿ ಎದ್ದೇಳೆ. ಸಾಕ್ಷಿ ಏನಾಯ್ತು? ಸಾಕ್ಷಿ ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಡಾಕ್ಟ್ರೆ, ಸಾಕ್ಷಿ ಹೆಂಗವಳೆ? ಮನೆಯವ್ರನ್ನ ಯಾರನ್ನಾದ್ರೂ ಕರ್ಕೊಂಡ್ ಬಾ ಹೋಗಪ್ಪ. ಯಾಕೆ ಡಾಕ್ಟ್ರೆ, ಏನಾಯ್ತು? ಪಾಪ ಚಿಕ್ಕ ಹುಡುಗಿ, ಅಂತದೇನಾಗಿಲ್ಲ ತಾನೆ? ಯಾರು ಚಿಕ್ಕ ಹುಡುಗಿ? ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಪ್ರೆಗ್ನೆಂಟ್? ಏನೇನೋ ಮಾತಾಡ್ಬೇಡಿ ಡಾಕ್ಟ್ರೆ. ನಿದ್ದೆಗೆ ಇಟ್ಕೊಂಡು ಎಕ್ಸಾಮ್ಗೆ ಓದಿದ್ಕೆ ಈ ತರ ಆಗಿರೋದು. ನೀವ್ ನೋಡಿದ್ರೆ ಪ್ರೆಗ್ನೆಂಟ್ ಅಂತಿದ್ದೀರಾ. ಡಾಕ್ಟ್ರೆ, ಇನ್ನೊಂದ್ಸರಿ ಚೆಕ್ ಮಾಡಿ ಡಾಕ್ಟ್ರೆ. ನಾನು ಸರಿಯಾಗಿ ಚೆಕ್ ಮಾಡಿದೀನಿ, ಅವಳು ಪ್ರೆಗ್ನೆಂಟ್. ಅವಳಿಗೆ ಮದ್ವೆನೇ ಆಗಿಲ್ಲ, ಪ್ರೆಗ್ನೆಂಟ್ ಹೆಂಗಾಗ್ತಾಳೆ ಡಾಕ್ಟ್ರೆ? ಡಾಕ್ಟ್ರೆ ಡಾಕ್ಟ್ರೆ, ಅವ್ರ ಅಣ್ಣ ಬಂದ, ನೀವೇ ಕೇಳಿ. ಅಣ್ಣ, ನಿಮ್ ತಂಗಿ ಪ್ರೆಗ್ನೆಂಟ್ ಅಂತವ್ರಣ್ಣ. ಯಾರೋ ತಂಗಿ, ಅವಳ ನನ್ನ ಹೆಂಡತಿ ಕಣಲಿ. ಡಾಕ್ಟ್ರೆ ನಿಜವಾಗ್ಲೂ ನಿಂತು ಪ್ರೆಗ್ನೆಂಟ್. ಈಗೆಲ್ಲ ಡಾಕ್ಟ್ರೆ ಒಳಗಿದ್ದಾಳೆ. ಹೌದು. ಸರಿ ಡಾಕ್ಟ್ರೆ. ಅಣ್ಣ ಅಣ್ಣ, ಯಾರ ಇದ್ದೀರಾ? ಮಳೆ ಬರ್ತೀರಿ, ಡೋರ್ ತೆಗಿತೀರಾ? ಬಿಡಕ್ಕಾಗಲ್ಲ. ಅಯ್ಯೋ, ನಮ್ದೇ ಸುದ್ದಿ ಬಿಡಕ್ಕಾಗಲ್ಲ. ಪರ್ಮಿಷನ್ ಇಲ್ಲದೆ ಬಿಡೋಂಗಿಲ್ಲ. ಯಾರಾದ್ರೂ ಕರೀರಿ ಒಳಗಡೆಯಿಂದ. ಅವ್ರನ್ನ ತಡಿತೀರಾ? ಎಲ್ಲ ಜೂನಿಯರ್ಸ್ ಎಲ್ಲ ನಮ್ಮವ್ರೆ. ಬೇಗ ಬನ್ರಿ. ಗೊತ್ತಿಲ್ಲ ಬಿಡಿ ಸರ್, ಏನೆಲ್ಲ ಬಿಡೋಂಗಿಲ್ವಲ್ಲ, ಅದಕ್ಕೆ ತಡದೆ. ಹೋಗಿ ಹೋಗಿ ಹೋಗಿ. ರೆಡಿ ಕಾಶಿ? ರೆಡಿ ಸರ್. ರೆಡಿ ರೋಲ್ ಕ್ಯಾಮ್ರಾ, ರೋಲಿಂಗ್ ಆಕ್ಷನ್. ಹೀರೋಯಿನ್ ಎಂಟ್ರಿ. ಹೈಪೋ ಕಾಡೆಟ್. ಸೂಪರ್ ಶಾಟ್. ಓಕೆ, ಲೊಕೇಶನ್ ಶಿಫ್ಟ್ ಎಲ್ಲ ಓಕೆ ಅಲ್ವಾ? 5 ನಿಮಿಷ ಬರ್ತೀನಿ. ಬಂದ್ರು ಬೇಗ ಬಾ. ನಮಸ್ಕಾರ ಸರ್. ಏನಾಗ್ಬೇಕು ಹೇಳಿ? ನನ್ನ ಹೆಸರು ಕುಮಾರ ಅಂತ. ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದೀನಿ. ನಿಮ್ ಸಿನಿಮಾಲ್ ಒಂದು ಚಾನ್ಸ್ ಕೊಡ್ತೀರಾ ಸರ್? ಚಾನ್ಸ್ ಇವಾಗ ಬಂದು ಕೇಳಿದ್ರೆ ಹೆಂಗಪ್ಪ? ಇನ್ 2 ದಿನದಲ್ಲಿ ಶೂಟಿಂಗ್ ಮುಗಿಸಿ ಕುಂಬಳಿಕಾಯಿ ಬಿಡ್ತಾ ಇದೀವಿ. ಸರಿ, ಒಂದ್ ಕೆಲಸ ಮಾಡು, ನಮ್ಮ ಹುಡುಗನ ನಂಬರ್ ತಗೊಂಡು ಅವನ ಜೊತೆ ಟಚ್ ಅಲ್ಲಿರು. ಶೂಟಿಂಗ್ ಇದ್ದಾಗ ಹೇಳ್ತಾನೆ, ಸರಿನಾ? ಏ ಕಾಶಿ ಸರ್, ಇವ್ರಿಗೆ ನಿನ್ ನಂಬರ್ ಕಟ್ಕೊಳ್ಸೋ. ಆಯ್ತು ಸರ್. ನಂಬರ್ ಕೊಡ್ತಾನೆ, ಇಸ್ಕೋ. ಹೋಗು 9743555101. ರೇ ಸಂಪಂಗಿ, ಲೊಕೇಶನ್ ಶಿಫ್ಟ್ ಮಾಡಿಸಿ ಬೇಗ ಬೇಗ. ಫಸ್ಟ್ ಕ್ಯಾಮ್ರಾ ಬರ್ಲಿ. ಬೇರೆ ಚಿಕನ್ ಬೇಕಂತ ಇಲ್ವಾ? ಬರ್ರ. ಸಂಪಂಗಿ ಅಂದ್ರೆ ನೀವೇನಾ? ನಾನೇ. ಯಾಕೆ? ನಾನಣ್ಣ ಕುಮಾರ. ಅದೇ ಪರಂದಾಮಿಯ ಮೇಷ್ಟ್ರು ಕಳ್ಸಿದ್ರು ಅಂತ ಫೋನ್ ಮಾಡಿದ್ನಲ್ಲ. ನಿನ್ನೆ ನಿನ್ನ ದೇವಸ್ಥಾನ ಎಲ್ಲೋಗಿದೆ? ನೀವ್ ಬರಕ್ಕಿನ್ನೂ ಟೈಮ್ ಆಗುತ್ತೆ ಅಂತ ಅಲ್ಲೇ ಸುತ್ತಾಡ್ತಿದ್ನೋಣ. ಅಷ್ಟರಲ್ಲಿ ಯಾರೋ 4 ಜನ ಬಂದು ಪರ್ಸ್ ಕಿತ್ಕೊಂಡು ಹೋಗ್ಬಿಟ್ರು. ನಿಮ್ ನಂಬರ್ ಬೇರೆ ಅದರಲ್ಲೇ ಇತ್ತು.
ಸರಿ ಸರಿ ಹೆಂಗೋ ಸಿಗ್ದಲ್ಲ ಬಾ ಬರ್ರಿ ಬರ ಬಾ ನಡಿ 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 ನೋಡ್ ಕುಮಾರ, ನಿಂಗೆ ಬೆಂಗಳೂರು ಏನು ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಿನ್ನೆನೆ ಅದ್ ನಿನಗೆ ಗೊತ್ತಾಗಿದೆ. ಅವಕಾಶಕ್ಕೋಸ್ಕರ ಇದೇ ರೋಡಲ್ಲಿ ಅಲ್ದು ಮೂಟುಗಟ್ಲೆ ಚಪ್ಪಲಿ ಸೌಸ್ಬಿಟ್ಟಿದೀನಿ. ಕೊಲೆ ಸುಲಿಗೆ ಮಾಡಿ ಜೈಲ್ಗೆ ಹೋದವನ್ಗೂ 3 ಹೊತ್ತು ಊಟ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದೆ ಕಣ. ಆದ್ರೆ ನಮ್ ಸಿನಿಮಾದವ್ರಿಗೆ ಹಂಗಿಲ್ಲ ಕಣ. ನನ್ ಮಾತ್ ಕೇಳೋ, ಊರ್ಗೊಂಟೋಗೋ, ವಾಪಸ್ ಹೋಗ್ಬಿಡೋ. ದೇವಸ್ಥಾನದ ಹತ್ರ ಗಾಡಿ ನಿಲ್ಸೋಣ. ಯಾಕೋ? ಇಲ್ಲೇ ಗೊತ್ತಿರೋರ್ ಮನೆ ಇದೆ, ನಾನು ಹೋಗ್ತೀನಣ್ಣ. ನಾನು ಹೇಳಿದೇನ್ ಮಾಡಿದೆ? ಊರ್ಗ್ ಹೋಗ್ತೇ ತಾನೆ? ನಾಳೆ ನನ್ನ ಸಿನಿಮಾಗೆ ಸೇರಿಸ್ತಿರಲ್ವಾ? ಆಯ್ತಾಯ್ತು, ಸೇರಿಸ್ತೀನಿ, ಹೋಗು. ಅನುಭವಸ್ಥರ ಮಾತಕ್ಕಿಂತ ಅನುಭವನೇ ದೊಡ್ಡದು. ಇವನಿಗೂ ಆಗ್ಲಿ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸಂಪಂಗಿ, ಏನ್ ಸಮಾಚಾರ? ಏನಿಲ್ಲ ಸರ್, ಕುಮಾರ್ ಅಂತ ನಮ್ಮೂರ್ ಹುಡ್ಗ. ಅದೇ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಕರ್ಕೊಂಡ್. ಹೌದಾ? ಯಾವ ಸಿನಿಮಾ ಮಾಡಿದ್ರ ಮುಂಚೆ? ಇಲ್ಲ ಸರ್, ಇದೇ ಮೊದಲನೇ ಸಿನಿಮಾ. ತುಂಬಾ ಒಳ್ಳೆ ಹುಡುಗ ಸರ್. ಸಿನಿಮಾ ಒಳ್ಳೆಯವ್ರನ್ನ ಬೇಡಲ್ರಿ, ಒಳ್ಳೆ ಕೆಲ್ಸಗಾರನ್ ಬೇಡತ್ತೆ. ಸರ್ ನೀವೇನ್ ಕೆಲಸ ಕೊಟ್ಟರು ಮಾಡ್ತೀನಿ ಸರ್. ಹೌದಾ? ಸರ್. ಸಿದ್ದು ಸರ್, ಕುಮಾರ್ ಅಂತ ತುಂಬಾ ಒಳ್ಳೆ ಹುಡುಗ ಅಂತೆ, ನಮ್ ಸಂಪಂಗಿ ಕಡೆಯವನು. ಓಕೆ ಸರ್. ಚೆನ್ನಾಗಿ ಬರೀತಾನಲ್ಲ ಸಂಪಂಗಿ? ಚೆನ್ನಾಗಿ ಬರೀತೀನಿ. ಹಾ ಬರಿತೀನಿ ಸರ್. ಹೌದಾ? ಸರಿ, ಕರ್ಕೊಂಡು ಹೋಗಿ ಅದೇನ್ ಕೆಲಸ ಹೇಳು. ಮೊದ್ಲು ಫೀಲ್ಡ್ ಕ್ಲಿಯರ್ ಮಾಡಕ್ ಬಿಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ. ಸಿಗ್ತೀನಣ್ಣ. ಬರ್ತೀನಿ ಸರ್. ರೆಡಿನಾ? ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಸಾರಿ ಸರ್. ಯಾರು ಸ್ಪಾಟ್ ಆಟ ಬಿಡು, ಕಳ್ಸಿ ಅವ್ರನ್ನ ಆಚೆ. ಕುಮಾರ್ ಸೈಡ್ ಕಳ್ಸಿ. ಸ್ಟಾರ್ಟ್ ಕ್ಯಾಮ್ರಾ, ರೀ ನಿಮ್ಗೆ ಆಕ್ಷನ್. ತಿಳಿದವರೇನು ತೀರ್ಥದ ಕಟೆಟ್. ಸಾರಿ ಸರ್. ಏ ಸಿದ್ದು ಸರ್. ನೆಟ್ ಡೈಲಾಗ್ ಹಾಕೋ ಸಾಯ್ರಿ ಅವ್ರಿಗೆ. ತಿಳಿದವರೇನು ಅಲ್ಲ ರೀ, ತಿಳಿಯುವರೇನೋ ತ್ರಿಗುಣಾತೀತ ದತ್ತನನ್ನ. ಕರೆಕ್ಟ್ ಆಗಿ ಹೇಳ್ರಿ. ರೆಡಿ ಸರ್. ಒನ್ ಮೋರ್. ಸ್ಟಾರ್ಟ್ ಕ್ಯಾಮ್ರಾ ಅಂಡ್ ಆಕ್ಷನ್. ತಿಳಿದವರೇನು ತೀರ್ಥ ದತ್ತನ್ ನನ್ನು ಕಟೆಟ್. ಸಿದ್ದು ಸರ್. ಗೊತ್ತಿಲ್ಲ ಈಗ ನಿಮ್ಗೆ. ಎಲ್ಲಿಂದ ಬರ್ತಾರ ನಮಗೆ ಸಾಯ್ಸಕ್ಕೆ? ಹೇಳ್ರಿ ಕರೆಕ್ಟ್ ಆಗಿ. ಸರ್ ಹೇಳ್ತೀನಿ ಸರ್. ಫಂಬಲ್ ಮಾಡ್ಬೇಡ್ರಿ. Ready, one more. ರೆಡಿ ಸರ್, ರೆಡಿ. ರೆಡಿ, ಸ್ಟಾರ್ಟ್ ಕ್ಯಾಮ್ರಾ ಅಂಡ್ ಆಕ್ಷನ್. ತಿಳಿದವರೇನು ತೀರ್ಥ ದತ್ತನನ್ನು. ಕಟೆಟ್. ನನ್ನ ಮಕ್ಕಳನ್ನ ಎಲ್ಲಿಂದ ಹಿಡ್ಕೊಂಬಂದ್ರೆ ಕಾಣಲ್ಲ. ಫಸ್ಟ್ ಆ ಕೋಆರ್ಡಿನೇಟರ್ ಹೊಡಿಬೇಕು. ನಮ್ಮ ಕರ್ಮ ಇಂಥ ಕೆಲ್ಸಕ್ಕೆ ಬಂದು ಸೇರ್ಕೊಂಡಿದೀವಲ್ಲ. ಸರ್ ಅದು ಡೈಲಾಗ್ ಸ್ವಲ್ಪ ಕ್ಲಿಷ್ಟವಾಗಿದೆ, ಸ್ವಲ್ಪ ಈಸಿ ಆಗಂಗೆ ನಾನು ಬರ್ಕೊಡ್ಲಾ ಸರ್? ಹೇಯ್, ಅವನ್ ಡೈಲಾಗ್ನ ಕ್ಲಿಷ್ಟವಾಗಾದ್ರೂ ಬರೀಲಿ, ಕಷ್ಟವಾಗಾದ್ರೂ ಬರೀಲಿ, ಅವನು 10 ಪಿಕ್ಚರ್ ಡೈರೆಕ್ಷನ್ ಮಾಡಿರೋ ಡೈರೆಕ್ಟರ್ ಕಣ. ನೀನ್ ಅವನ ಮುಂದೆ ಇನ್ನ ಎಳ್ಸು. ಪಾಪ ಅಣ್ಣ, ಅವನಿಗೆ ನಾಲ್ಗೆನೆ ತಿರುಗ್ತಿರ್ಲಿಲ್ಲ. ಅವ್ನ್ ನಾಲ್ಗೆ ತಿರ್ಲಿಲ್ಲ ಅಂದ್ಬಿಟ್ಟು ನಿನ್ ನಾಲ್ಗೆ ಉದ್ದ ಮಾಡ್ಬಿಟ್ಟ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸಿಗ್ಲಿಲ್ಲ ಅಂತ 3 ತಿಂಗಳು ಡೈರೆಕ್ಟರ್ ಮನೆ ಹತ್ರ ಆಫೀಸ್ ಹತ್ರ ಅಲ್ಲಾಡ್ತಾವ್ರೆ. ನಿನ್ಗೆ ಈಸಿಯಾಗಿ ಸಿಕ್ಬಿಡ್ತಲ್ಲ, ಅದಕ್ಕೊಂದೇ ದಿನದಲ್ಲಿ ಡೈರೆಕ್ಟರ್ ಹಾಕೋಬಿಟ್ಟೆ. ನೀನ್ ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದಕ್ಕೆ ಅಂತ ಒಂದು ಸ್ಥಾನ ಬರಬೇಕು. ಆ ಸ್ಥಾನ ಬರೋವರೆಗೂ ಅದುಮ್ಕೊಂಡು ನೀನ್ ಕೆಲಸ ಮಾಡು. ಸರಿ. ಇನ್ನೊಂದು ಡೈರೆಕ್ಟರ್ ನಂಬರ್ ಕೊಡ್ತೀನಿ, ಯಾವನ್ ಹೆಂಗನ ಮಾಡ್ಕೊಳ್ಳಿ, ನಿನ್ ಪಾಡಿಗೆ ನಿನ್ ಕೆಲಸ ಕಲಿಯೋದು ನೋಡು. ಬರ್ಕೋ. ಹಲೋ ಸರ್, ನಮಸ್ಕಾರ. ನಾನು ಕುಮಾರ್ ಅಂತ. ಮ್ಯಾನೇಜರ್ ಸಂಪಂಗಿ ಅವ್ರು ನಿಮ್ಮ ನಂಬರ್ ಕೊಟ್ಟರು. ಸರಿ ಸರ್, ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀನು ಕನ್ನಡ ಮೀಡಿಯಂ ಕುಮಾರ? ಏನ ರೋಡಲ್ಲಿ ನಿಂತಿದ್ಯೋ ಅಥವಾ ರೋಡ್ಗೆ ಬಿದ್ದಿದ್ಯೋ? ಪಾಪ, ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಕಣ, ಕೆಲ್ಸನೇ ಇಲ್ದೆ ಅಲಿತಾ ಇದ್ಯಾ ಅಂತ. ಅವತ್ತೇನೋ ಹೇಳ್ತಾ ಇದ್ದೆ, ಜೋಗದ ಸಿರಿ ಬೆಳಕಿನಲ್ಲಿ ಅಂತ. ಅದಲ್ಲ ಕಣೋ ಜೀವನ ಅಂದ್ರೆ, ವೈಭೋಗದ ಸಿರಿ ದುಡ್ಡಿನಲ್ಲಿ. ಒಂದ್ ವಿಷಯ ಹೇಳ್ತೀನಿ ಕೇಳಿಸ್ಕೊ, ಮಾತೃಭಾಷೆ ಮನೇಲಿರ್ಬೇಕು. ಲೈಫ್ ಲೀಡ್ ಮಾಡಕ್ಕೆ ಇಂಗ್ಲಿಷ್ ಬೇಕೇ ಬೇಕು. ಈಗ ನನ್ನೇ ನೋಡು, MNC ಕಂಪ್ನಿಲಿ ಮ್ಯಾನೇಜರು, ಓಡಾಡಕ್ ಕಾರು, ಬೇಕಾದಷ್ಟು ದುಡ್ಡು, ಹೊಟ್ಟೆ ಉರಿತಾ ಇದೆ ಅಲ್ಲ. ಹೋಗ್ಲಿ ಬಿಡು ಕುಮಾರ, ಊಟ ಮಾಡ್ದೇನೋ? ಊಟಕ್ಕೆ ದುಡ್ಡಿದ್ಯಾ? ಛೇ, ನಿನ್ನ ಹತ್ರ ಎಲ್ಲಿರುತ್ತೆ ಹೇಳು? 1 ಸೆಕೆಂಡ ತಗೋ, ಹೋಗಿ ಊಟ ಮಾಡು.
ಫೋರ್ ಫೆಲೋ. ಲೇ ನನ್ಗೆ ನಿಜವಾಗ್ಲೂ ಹಸ್ವಿದೆ ಕಣ. ನಿನ್ ತರದ್ ಕೆಲ್ಸನ ಹೆಂಗ್ ತಗೋಬೇಕು ಅಂತ ನಂಗೆ ಗೊತ್ತು. ನಿಂಗೆ ನಾನೇನ್ ಮಾಡ್ತಿದ್ದೇನೆ ಅಂತಾನೆ ಗೊತ್ತಿಲ್ಲ. ಒಂದಿನ ಗೊತ್ತಾಗತ್ತೆ ನಾನ್ ಯಾರು, ನನ್ ಕೆಲ್ಸ ಏನು ಅಂತ. ಹೋಗಲ್ಲೇ. ಈಗ ಅನ್ಸಲಿಗೆ ಏನ್ ಕಮ್ಮಿ ಇಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಕಿಶೋರ್ ಅಂದ್ರೆ ನಾನೇ ಹೇಳಿ. ನನ್ನ ಹೆಸರು ಕುಮಾರ ಅಂತ. ಸಂಪಂಗಿ ಅಣ್ಣ ಕಳ್ಸಿದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲ್ಸಕ್ಕೆ. ಓ ಕುಮಾರ್ ಅಂದ್ರೆ ನೀವೇನಾ? ಹಾ, ಸರ್. ಸಂಪಂಗಿನ ಫೋನ್ ಮಾಡಿದ್ರು. ಸರಿ ಬನ್ನಿ ಕುತ್ಕೊಳ್ಳಿ. ಸರ್ ಬಂದ ತಕ್ಷಣ ಮಾತಾಡ್ತೀನಿ. ಕುತ್ಕೊಳ್ಳಿ. ಓಕೆ ಸರ್. ಏನ್ರಿ ಕಿಶೋರ್, ಡೈಲಾಗ್ ಎಲ್ಲ ಆಯ್ತಾ? ಹಾ ಸರ್, ಬರಿತಾ ಇದ್ದೀನಿ ಸರ್. ಏನ್ರಿ ಯಾವಾಗ ಕೇಳಿದ್ರು ಬರಿತಾ ಇದೀನಿ ಅಂತ ಹೇಳ್ತಿರಲ್ರಿ. ಸರ್ ಡೈಲಾಗ್ ಬರೋಕೆ ಇಷ್ಟ ದಿನ ತಗೊಂಡ್ರೆ ನೀವೆಲ್ಲ ಯಾವಾಗ ಡೈರೆಕ್ಟರ್ ಆಗ್ತೀರ್ರಿ? ಹಾ ಸರ್. ಯಾರ್ರಿ ಹೊಸ ಹುಡ್ಗ? ಸರ್ ಕುಮಾರ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲ್ಸಕ್ಕೆ ಬಂದಿದ್ದಾನೆ. ಸಂಪಂಗಿನ ಕಳ್ಸಿದ್ದಾರೆ. ಹೌದಾ? ಸರ್. ಇನ್ನ ಎಷ್ಟು ವರ್ಷ ಕೊಡ್ಬೇಕಪ್ಪ ಇವನ್ಗೆ? ರೇ ಕಿಶೋರ್, ಸರ್. ಆ ಹುಡುಗನ್ ಕಳ್ಸಿ. ಹಾ ಸರ್. ಕುಮಾರ್ ಹೋಗಿ. ಏನ್ ನಿನ್ನ ಹೆಸರು? ಕುಮಾರ ಅಂತ ಸರ್. ಇದಕ್ಕೂ ಮುಂಚೆ ಯಾವ ಸಿನಿಮಾ ಮಾಡಿದ್ಯಾ? ಇದೇ ಫಸ್ಟ್ ಸರ್. ಅಡಿಗೆ ಮಾಡಕ್ಕೆ, ಕಸ ಗುಡ್ಸಕ್ಕೆ, ನೆಲ ಒರ್ಸಕ್ಕೆಲ್ಲ ಬರುತ್ತಾ? ಇಲ್ಲ ಸರ್. ಮತ್ತಿನ್ನೇನ್ ಬರುತ್ತೆ ನಿನ್ಗೆ? ಬರೆಯಕ್ ಬರುತ್ತೆ ಸರ್. ಬರೆಯೋಕೆ ಅಂತ ನಾನು ಈ ಸೀಟಲ್ಲಿ ಕುಂತಿರೋದು. ನಾನು ಹೇಳ್ದಂಗೆ ಕೇಳ್ಕೊಂಡು ಆಫೀಸಲ್ಲಿ ಇರಂಗಿದ್ರೆ ಇರೋ, ಇಲ್ಲ ಹೋಗ್ತಾ ಇರು. ಏನ್ ಮಾಡ್ತೀಯಾ? ಇರ್ತೀನಿ ಸರ್. ಸರಿ, ಟೀ ಮಾಡ್ಕೊಂಡ್ ಹೋಗು. ಹಾ ಸರ್. ಅಂತೂ ಇಂತೂ ಸಂಪಂಗಿ ಅಣ್ಣನ ಮೂಲಕ ಒಂದ್ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡೆ. ನಂಗೆ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಿಂತ ಒಬ್ಬ ಆಫೀಸ್ ಬಾಯ್ ಬೇಕಾಗಿತ್ತು ಅಂತ. ದಿನ ಕಸ ಗುಡ್ಸೋದು, ತರಕಾರಿ ತರೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಇದೇ ಆಗೋಗ್ತಿತ್ತು. ಇಂಥ ಕೆಲಸ ಮಾಡ್ತಿದ್ದೀನಿ ಅಂತ ಮನೇಲಿ ಅಪ್ಪ ಅಮ್ಮಂಗಾಗ್ಲಿ ಫ್ರೆಂಡ್ಸ್ಗಾಗ್ಲಿ ಹೇಳ್ಕೊಳಕ್ಕೆ ಮನ್ಸೇ ಬರ್ತಿರ್ಲಿಲ್ಲ. ಇದ್ರ ಮಧ್ಯ ಬಸ್ ಡ್ರೈವರ್ ನಿಂಗಣ್ಣನ್ ಕೂಡ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. 2-3 ತಿಂಗಳಾದ್ರೂ ಟೀಮಲ್ಲಿ ಯಾರ ಜೊತೆನೂ ಸೇರೋಕೆ ಬಿಡ್ತಿರ್ಲಿಲ್ಲ. ಡೈರೆಕ್ಟರ್ ನನ್ನ ಟಾರ್ಚರ್ ಮಾಡೋದನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಏನೋ ಅನಿಸ್ತಿತ್ತು. ನೆನ್ನೆ ಮೊನ್ನೆ ಬಂದಿರೋ ನೀನು ನನಗೆ ಬುದ್ಧಿ ಹೇಳಂಗಾಗ್ಬಿಟ್ಟ. ಸಿನಿಮಾ ಬಗ್ಗೆ ಏನಾಗುತ್ತೆ ನಿನ್ಗೆ? ಸರ್ ಅವನಿಗೇನು ಗೊತ್ತಿಲ್ಲ. ನಾನು ಮಾತಾಡ್ತೀನಿ ಬಿಡಿ ಸರ್. ಕುಮಾರ, ಸಿಗರೇಟ್ ತಂದೇನೋ? ಹಾ ಸರ್, ತಂದೆ ಸರ್. ಏ ಕುಮಾರ. ಹಾ ಸರ್. ಟೀ ತಂದೇನೋ? ತಂದೆ ಸರ್. ಏ ಕುಮಾರ, ಊಟ ರೆಡಿ ಏನೋ? ಸರ್ ಇನ್ನೊಂದ್ 2 ನಿಮಿಷ ಸರ್. ಸರ್ ಬೇರೆ ಮಾಡ್ಕೊಂಡ್ ಹೋಗು. ಕುಮಾರ, ಆಯ್ತಾನ ಅಡ್ಗೆ? ಹಾ ಆಯ್ತು ಸರ್, ಬಂದೆ ಸರ್. ಕುಮಾರ. ಹಾ ಸರ್, ಬಂದೆ ಸರ್. ಏ ಕುಮಾರ. ಇಲ್ಲ ಇದ್ದೀನಿ ಸರ್. ಒಂದೊಂದ್ಸಲ ಈ ಸಿನಿಮಾನೇ ಬೇಡ, ಬಿಟ್ಟೋಗ್ಬಿಡೋಣ ಅನ್ಸೋದು. ಬಟ್ ಮೋಟಿವೇಶನ್ ಲೈನ್ಸ್ಗಳೇ ನನ್ನ ಗುರುಗಳಾಗಿದ್ವು. ಎಷ್ಟೇ ಕೆಟ್ಟ ಜಾಗ ಇದ್ರು ಅಲ್ಲೊಬ್ಬ ಒಳ್ಳೆಯವ್ರು ಇದ್ದೇ ಇರ್ತಾರೆ ಅನ್ನೋಂಗೆ ಕಿಶೋರ್ ಅವ್ರ ಜೊತೆ ಸ್ನೇಹ ಬೆಳೀತು. ನೀನ್ ಬರ್ದಿದ್ದನ್ನ ಅವ್ರು ಬರೋದಾರೆ ಅಂತ ಬಿಲ್ಡಪ್ ಕೊಟ್ರು ನೀನ್ ಬರ್ದಿದ್ದು ಚೆನ್ನಾಗಿದೆ. ಅದೇ ಫೈನಲೈಸ್ ಆಗಿದೆ. ಖುಷಿ ಪಡು. ಓಕೆ. ಅವರೇ ನನ್ನ ಬರವಣಿಗೆನ ಗುರ್ತಿಸಿದಲ್ದೆ ಸಿನಿಮಾ ಅಂದ್ರೇನು, ಹೇಗಿರ್ಬೇಕು ಅಂತ ಹೇಳ್ಕೊಟ್ಟವ್ರು. ಸರ್ ಇದು ಆನ್ಲೈನ್ ಆರ್ಡರ್. ಓಕೆ. ಇದು ಶೂಟಿಂಗ್ ಶೆಡ್ಯೂಲ್. ಹಾ. ಆದ್ರೂ ಡೈರೆಕ್ಟರ್ಗೆ ನಾನೇನೇ ಬರೆದ್ರು ಇಷ್ಟನೇ ಆಗ್ತಿರ್ಲಿಲ್ಲ. ಡಿಗ್ರಿ ಓದಿದ್ದೀನಿ ಅಂತ ಹೇಳ್ತೀಯಾ? ಒಂದ್ ಸೀನ್ ಡೆಪ್ತ್ ಗೊತ್ತಾಗಲ್ವಾ ನಿಂಗೆ? ಬೇರೆ ಮಾಡ್ಕೊಂಡ್ ಹೋಗು. ನಾನ್ ಬರ್ದಿದ್ದ ಲೈನ್ಗಳು ನನ್ನನ್ನೇ ಹಾಸ್ಯ ಮಾಡಿ ನಗ್ತಾ ಇದಾವೆ ಅನ್ಸೋದು. ಒಂದ್ಸಲ ಕಿಶೋರ್ ಅವರು, ಸರಿ ಸರ್, ಆಯ್ತು ಬರ್ತೀನಿ ಸರ್. ನೋಡು ಕುಮಾರ, 15 ದಿವಸ ನಾನು ಊರಲ್ಲಿರಲ್ಲ, ಹೊರಗೆ ಹೋಗ್ತಾ ಇದ್ದೀನಿ. ಮೊದ್ಲೇ ತಿಕ್ಲೆ ನನ್ನ ಮಗ ಡೈರೆಕ್ಟ್ರು. ಅವ್ನು ಏನ್ ಹೇಳಿದ್ರು ತಲೆ ಕೆಡ್ಸ್ಕೊಬೇಡ. ನಿನ್ ಕೆಲಸ ನೀನ್ ಮಾಡ್ಕೊಂಡು ಆರಾಮಾಗಿರು, ಆಯ್ತಾ? ಏನಾದ್ರು ಇದ್ರೆ ಫೋನ್ ಮಾಡು. ಆಯ್ತು. ಬರ್ಲಾ? ಬಾಯ್. ಅವ್ರು ಹೋದ್ಮೇಲೆ ಒಂಟಿತನ ಕಾಡಕ್ ಶುರು ಆಯ್ತು. ಆದ್ರೂ ಬರೀತಾನೆ ಇದ್ದೆ. ಡೈರೆಕ್ಟರ್ ರಿಜೆಕ್ಟ್ ಮಾಡ್ತಾನೆ ಇದ್ದೆ. ಡೈಲಾಗ್ಸ್ ಅಂತಾರ, ಬೇರೆ ಬರ್ಕೊಂಡ್ ಹೋಗ್. ಬಟ್ ಒಂದ್ಸಲ ಮಾತ್ರ ಯಾವುದು ಸರಿಗಿಲ್ಲ, ಬೇರೆ ಬರ್ಕೊಂಡ್ ಹೋಗ್. ಏನ್ ಸರ್, ಏನೇ ಬರ್ದು ಚೆನ್ನಾಗಿಲ್ಲ ಅಂತಿರಲ್ಲ. ಇಷ್ಟ ದಿವಸಲ್ಲಿ ನಾನು ಒಂಡೇಲೆಗೂ ಚೆನ್ನಾಗ್ ಬರ್ದಿಲ್ವಾ? ಯಾಕೋ ನಾಲ್ಗೆ ಉದ್ದ ಆಗ್ತಿದೆ, ನನಗೆ ಎದುರು ಮಾತಾಡ್ತೀಯಾ? ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ಡಿಸೈಡ್ ಮಾಡೋದು ನಾನು. ಡಿಸೈಡ್ ಮಾಡೋರು ನೀವೇ ಸರ್. ಎಲ್ರು ನಾನು ಬರ್ದಿದ್ನ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ನೀವ್ ಮಾತ್ರ ನಾನು ಏನೇ ಬರೆದ್ರು ತಗೋಬಾರ್ದು ಅಂತ ಡಿಸೈಡ್ ಮಾಡಿದ್ಮೇಲೆ ನಾನೇನ್ ಮಾಡ್ಲಿ ಸರ್? ಏನು ಮಾಡ್ಬೇಡ, ನನ್ನ ಹತ್ರ ಕೆಲಸ ಮಾಡೋ ಯೋಗ್ಯತೆ ನಿನ್ಗಿಲ್ಲ. ಹೋಗ್ತಾ ಇರು. ಹೌದು ಸರ್, ನನ್ ಯೋಗ್ಯತೆಗೆ ನೀವಲ್ಲ,
ಒಬ್ಬನ್ ಬರವಣಿಗೆನ ಗುಡ್ಸೋಕಾಗ್ದೇ ಇರೋರು ನೀವೆಂತ ಡೈರೆಕ್ಟರ್ ಸರ್? ನಿಮ್ ಜೊತೆ 10 ವರ್ಷ ಇದ್ರು ಇದೇ ಹಣೆ ಬರಾನೆ. ನಾನೇನ್ ಬರ್ಲಾ? ಹೋಗು ಹೋಗು, ಎಲ್ಲಾದ್ರೂ ನೀನ್ ಕೆಲಸ ಮಾಡಲ್ಲ, ನನಗೆ ಹೇಳಕ್ ಬರ್ತಾನೆ. ಛೇ, ಏನ್ ಮಾಡಿದೆ ಇವಾಗ? ಹಾ, ಸಂಪಂಗಿ ಅಣ್ಣಂಗೆ ಫೋನ್ ಮಾಡೋಣ. ಹೇಳಕಮ್ಮರ. ಅಣ್ಣ, ಅದು ಡೈರೆಕ್ಟರ್ ಜೊತೆ ಜಗಳ ಆಯ್ತು, ಕೆಲ್ಸ ಬಿಟ್ಟು ಬಂದ್ಬಿಟ್ಟೆ. ನಾನ್ ಕಳ್ಸಿದ ಕಡೆ ಎಲ್ಲ ಡೈರೆಕ್ಟರ್ ಹತ್ರ ನೀನ್ ಜಗಳ ಮಾಡ್ಕೊಂಡ್ ಬರ್ತಾ ಇದ್ರೆ, ಏನೋ ಪರಂದಮ ಹೇಳಿದ್ರು ಅಂದ್ಬಿಟ್ಟು ನಾನು ನಿನ್ನ ಕೆಲಸ ಕೊಡಿಸಿದ್ರೆ ನಾನು ಇದೀನಿ ಅಂತ ಧೈರ್ಯನಾ ನಿನ್ಗೆ? ಹಂಗಲ್ಲ ಅಣ್ಣ. ಏಯ್, ಇನ್ಮೇಲೆ ನೀನ್ ನನ್ನ ಕೆಲಸನೂ ಕೇಳ್ಬೇಡ, ನಾನು ನಿನ್ ಕೆಲಸನೂ ಕೊಡ್ಸಲ್ಲ. ನೀನ್ ಊರ್ಗನ ಹೋಗ್ಕೋ, ಇಲ್ಲೇನ ಇದ್ಕೋ, ಏನನ ಮಾಡ್ಕೋ. ಇಡ ಫೋನ್. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ. ಹಲೋ ಹಲೋ. ಟ್ಯಾಲೆಂಟ್ ಗಿಲ್ ಬೆಲೆನೇ ಇಲ್ಲ. ಇವರು ಬೇಡ, ಸಿನಿಮಾನು ಬೇಡ. ನಾನು ವಾಪಸ್ ಊರಿಗೆ ಹೋಗ್ಬಿಡ್ತೀನಿ. ಹಲೋ, ಚೆನ್ನಾಗಿದೆಯಾ ಕುಮಾರ? ಸಿನಿಮಾದಲ್ಲಿ ಕೆಲಸ ಸಿಕ್ತಾ? ಮಾಡ್ತಾ ಇದ್ದೀನಿ. ಮಾತಾಡಕ್ಕೆ ಬಿಡಲ್ಲ. ಕುಮಾರ, ನೀವ್ ಬೇಗ ಡೈರೆಕ್ಟರ್ ಆಗ್ಬೇಕು. ನಿನ್ ಸಿನಿಮಾ ಯಾವಾಗ ಥಿಯೇಟರ್ ಬರುತ್ತೆ ಅಂತ ಕಾಯ್ತಾ ಇದೀನಿ. ಆದಷ್ಟು ಬೇಗ ನೋಡ್ತೀಕೋಣ. ಆಗಲ್ಲ ಕುಮಾರ. ಅಮ್ಮ, ಚೆನ್ನಾಗಿದ್ಯಾ ಕುಮಾರ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಹೆಂಗಿದ್ಯಾ? ನಮ್ದು ಹೆಂಗೋ ಆಗತ್ತೆ ಬಿಡು. ನಮ್ ಬಗ್ಗೆ ಯೋಚನೆ ಮಾಡ್ಬೇಡ ನೀನು. ಟೆಂಟಲ್ ಕೆಲಸ ಮಾಡೋರ್ ಮಗ ಬೆಂಗಳೂರಿಗೆ ಡೈರೆಕ್ಟರ್ ಆಗ್ತೀನಿ ಅಂತ ಹೋಗವ್ನೆ. ಅವನ್ಗೇನ್ ಬರ್ತದೆ, ಏನ್ ಮಾಡ್ತಾನೆ ಅಂತ ಊರಿನ ಜನ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದಾರೆ. ಅಮ್ಮನ ಡೈರೆಕ್ಟರ್ ಆಗ್ತೀನಿ ಅಂತ ನೀನ್ ಹೇಳೋ ಮಾತ್ ಕೇಳಕ್ ಅಲ್ಲ ನಾನ್ ಫೋನ್ ಮಾಡಿರೋದು. ನೀ ಡೈರೆಕ್ಟರೇ ಆಗ್ಬೇಕು ಅಂತ ಹೇಳಕ್ ಫೋನ್ ಮಾಡಿದೀನಿ, ಆಯ್ತಾ? ಆಯ್ತಮ್ಮ. ಕುಮಾರ, ಹಲೋ. ಅಮ್ಮನ ಡೈರೆಕ್ಟರ್ ಆಗ್ತೀನಿ ಅಂತ ನೀನ್ ಹೇಳೋ ಮಾತ್ ಕೇಳಕ್ ಅಲ್ಲ ನಾನ್ ಫೋನ್ ಮಾಡಿರೋದು. ನೀ ಡೈರೆಕ್ಟರೇ ಆಗ್ಬೇಕು ಅಂತ ಹೇಳಕ್ ಫೋನ್ ಮಾಡಿದೀನಿ, ಆಯ್ತಾ? ನನ್ನ ಟ್ಯಾಲೆಂಟ್ಗೆ ಬೆಲೆನೇ ಇಲ್ಲದೆ ಇರೋ ಈ ಸಿನಿಮಾ ಪ್ರಪಂಚದಿಂದ ದೂರ ಹೋಗ್ಬೇಕು ಅನ್ಕೊಂಡಿದ್ದು ನನಗೆ ಅದೇ ಪ್ರಪಂಚನ ಗೆದ್ಬಾ ಅಂತಿದ್ದಾಳೆ ನಮ್ಮಮ್ಮ. ಎಂಥ ವಿಧಿಯಾಟ ಅಲ್ವಾ? ನನ್ನ ಎಜುಕೇಷನ್ ಟೈಮಲ್ಲಿ ಚೆನ್ನಾಗಿ ಓದಬೇಕು ಅಂತ ಒಂದು ಕಡೆ ಗಮನ ಕೊಡ್ತಿದ್ದೆ, ಹಾಗೇನೆ ಡೈರೆಕ್ಟರ್ ಆಗಬೇಕಂತನೂ ಒಂದು ಕಡೆ ಗಮನ ಕೊಡ್ತಿದ್ದೆ. ಎರಡು ದೋಣಿ ಮೇಲೆ ಕಾಲಿಟ್ಟು ಇನ್ನೇನು ನನ್ನ ಜೀವನನೇ ಹಾಳಾಗೋಯ್ತು ಅನ್ನೋ ಟೈಮಲ್ಲಿ ನನಗೊಬ್ಳು ಗೆಳತಿ ಸಿಗ್ತಾಳೆ. ಅವಳು ಯಾರು ಗೊತ್ತಾ? ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ 3ನೇ ಕಾರಣ ಅವಳೇ, ನನ್ನ ಪ್ರೇಮ ದೇವತೆ. ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ, ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ.
ಸಂತಸವಂತೆ ಬಂತೆ ನಿನ್ ಹೆಸರೇ ಬಣ್ಣದ ವರ್ಣನೆ ಕಾಮನ ಬಿಲ್ಲಿನಂತೆ ನಂತೆ ಸನಿಹದಲ್ಲಿ ಸೆರೆ ಹಿಡಿವ ಸಲುಗೆ ಕಲಿಸುತ್ತಾ ಮನ ಮರೆಸೋ ಸಿಹಿ ಮುನಿಸ ಆಗಾಗ ತೋರಿಸುತ್ತಿರು ಸಣ್ಣ ಸನ್ನೆಯ ನೀಡುತ್ತಾ ತುಂಟ ನಗೆಯ ಚೆಲ್ಲುತ್ತಾ ಇನ್ನು ಬೇಕಾಗಿದೆ ನೀಡು ನೀ ಕೇಳದೆ ಜೀವದ ಜೀವನ ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಕುಮಾರ, ನೀನ್ ತುಂಬಾ ಸಿನಿಮಾಗಳನ್ನು ನೋಡಿದ್ಯಾ, ಮುಂದೆ ಸಿನಿಮಾ ಡೈರೆಕ್ಟರ್ ಕೂಡ ಆಗ್ಬೇಕು ಅನ್ಕೊಂಡಿದ್ಯಾ. ನಿಂಗೆ ನಾನೊಂದು ಚಿಕ್ಕ ಪ್ರಶ್ನೆ ಕೇಳಲಾ? ಕೇಳು. ಏನಿಲ್ಲ, ನಿನ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಈ ಜಗತ್ತಿನ ಸೃಷ್ಟಿ ಮಾಡಿರೋ ದೇವ್ರ ಪ್ರೀತಿನೇ ಬೇರೆ, ಅದ್ರಲ್ಲಿ ಬದುಕ್ತಿರೋ ಜನಗಳ ಪ್ರೀತಿನೇ ಬೇರೆ. ಎರಡರ ಮಧ್ಯ ತುಂಬಾನೇ ಡಿಫ್ರೆನ್ಸ್ ಇದೆ. ಅದನ್ನ ತಿಳ್ಕೊಂಡು ಸಿನಿಮಾ ಮಾಡೋದೇ ನನ್ನ ಆಸೆ. ಹೋಗಿ ಹೋಗಿ ಇವನ್ನ ಕೇಳಿದ್ನಲ್ಲ. ಏನಂದೆ? ಏನಿಲ್ಲ, ನೀನೊಂಥರ ಇರೋದೇ ಬೇರೆ ಕಣೋ. ನೀನಿರೋದೇ ಒಂಥರ, ನಿನ್ನ ಆಲೋಚನೆಗಳೇ ಒಂಥರ. ಹೌದು, ಹಬ್ಬಕ್ಕೆ ಊರ್ಗ್ ಹೋಗ್ತಾ ಇದ್ಯಾ? ಹೋಗ್ತಾ ಇದ್ದೀನಿ. ನೀನು? ನಾನ್ ಬಿಡ್ತೀನಾ? ನಾನು ಹೋಗ್ತಾ ಇದ್ದೀನಿ. ಬಟ್ ನೀನು ಜೊತೆಗೆ ಬರ್ತೀನಿ ಅಂದ್ರೆ ಇಬ್ರು ಜೊತೆಗೆ ಹೋಗೋಣ, ಏನಂತ್ಯಾ? ಸರಿ. ಓಕೆ. ಮಗ ನೀ ಏನೇ ಹೇಳು. ನಾನೇನ ಹೇಳ್ದೆ? ಮೆಟ್ಟು ತಕೊಂಡ್ ಹೊಡೆದ್ ಬಿಡ್ತೀನಿ. ಪೂರ್ತಿ ಹೇಳಕ್ ಕೇಳಿಸ್ಕ. ಸರಿ ಹೇಳಪ್ಪ. ಹುಚ್ಚ ವಯದ್ರಲ್ಲಿರೋ ಮಜಾನೇ ಬ್ಯಾರೆ. ಆದ್ರೆ ಒಂದು ಬೇಜಾರು ಏನು? ನಾವು ಫ್ರೀ ಆಗಿದ್ದಾಗ ಅದಕ್ಕೆ ಅರ್ಜೆಂಟ್ ಆಗಲ್ಲ, ಅದಕ್ಕೆ ಅರ್ಜೆಂಟ್ ಆದಾಗ ನಾವೇ ಫ್ರೀ ಆಗಿರಲ್ಲ. ಅದಕ್ಕೇನಾ ಅಷ್ಟು ದೂರದಿಂದ ಕಾಮಿಡಿ ಮಾಡ್ಕೊಂಡ್ ಬಂದ್ರು ನಗದೆ ಕುತ್ಕೊಂಡಿದ್ದು? ಅಯ್ಯ ನೀನ್ ಕಾಮಿಡಿನ ಮೊದ್ಲೇ ತುದಿಲಿತ್ತು, ನಗ್ ಬಿಟ್ಟಿದ್ರೆ ಅಷ್ಟೇ. ಆಮೇಲೆ ಲೋ ಗೊಜ್ಜ ನನ್ನ ಮಗನೇ, ಬಸ್ ಬಂದ್ ಬಾರೋ. ಹೌದೌದಾ? ಅಯ್ಯೋ ಕೈಗೆಲ್ಲ ಆಗೋಯ್ತು. ಹುಚ್ಚ ಒಯ್ದ್ಬಿಟ್ಟು ಹಂಗೆ ಬಂದ್ಬಿಟ್ಟ, ಕೈ ತೊಳ್ಕೊಂಬಂದಂಗೆ. ಬಾ ಸರ್ಕಳಲೇ, ಈ ನನ್ ಮಗ ಅದನ್ನೇ ತೊಳೆಯಲ್ಲ, ನನ್ಗೆ ಹೇಳಕ್ ಬಂದವನೇ. ಬಂದ್ ನೋಡಿದ್ನ ನಡಿ. ನಿಲ್ಸು. ಕುಮಾರ, ಕುಮಾರ ಹೆಂಗಿದ್ಯೋ? ಚೆನ್ನಾಗಿದ್ದೀನಿ. ಚೆನ್ನಾಗಿದೆಯಾ ಕುಮಾರ? ನೀ ಹೆಂಗಿದ್ಯೋ? ನೆನ್ನೆನೆ ಬರ್ತೀನಿ ಅಂದೆ, ಇವತ್ ಬಂದಿದ್ಯಾ? ಸ್ವಲ್ಪ ಕೆಲ್ಸ ಆಯ್ತು ಅದಕ್ಕೆ. ಹಾ ಸರಿ, ಬಾ ಹೋಗೋಣ. ಬಾ ತೆಗಿಯ ಬೇಗ ಗಾಡಿ. ಇವನೊಬ್ಬ ಎತ್ಗೆ ಹುಷಾರ್ ಕಣ. ನಿಧಾನ ಕೊಡ್ಸವ್, ಹೆಂಗ್ ಬೇಕಂಗ್ ಓಡ್ಸ್ಬೇಡಲ್ಲ. ನಂಗೆ ಓಡ್ಸಕ್ ಬರದೆ ಹಿಂಗೆ, ನಿಂಗೆ ಇಷ್ಟ ಇದ್ರು ಕುತ್ಕೊ, ಇಲ್ಲ ಓಲಾತಗೆ. ಅಮ್ಮ. ಕುಮಾರ, ಪರೀಕ್ಷೆ ಐತೆ ಅಂತ ಹೇಳ್ತಾ ಇದ್ದೆ, ಅಲ್ಲೇ ಇದು ಓದ್ಕೋಬೋದಾಗಿತ್ತು ತಾನೆ? ಯಾಕೆ ಬರಕ್ ಹೋದೆ? ಹಬ್ಬ ಮುಂದಿನ ವರ್ಷ ಮಾಡ್ಬೋದಾಗಿತ್ತಲ್ವಾ? ಅಪ್ಪ ಎಲ್ಲಿ? ತಿನ್ನಕ್ಕೆ ಏನಾದ್ರು ಕೊಡೆ. ಕುಮಾರನ ಹಬ್ಬಕ್ಕೆ ಬರಕ್ ನೀನ್ ಹೇಳ್ತೇನೆ. ಸಾಸಿವೆ ತರಬೇಕು ಅಂದ್ರೂ ಸಾಲ ಮಾಡ್ಬೇಕು. ಯಾವ ಸುಖ ಐತೆ ಅಂತ ನಾನು ಅವನನ್ನ ಹಬ್ಬಕ್ಕೆ ಬರಕ್ ಹೇಳಿ. ಯಾಕೆ ಕಳಿತೆ ಬಿಡೆ, ಇನ್ನೆಷ್ಟು ದಿನ ಈ ಕಷ್ಟ?
ಹೆಂಗಿದ್ರು ಅವನು ಓದು ಮುಗೀತೆ ಕೆಲಸ ಸೇರ್ಕತಾನೆ ಎಲ್ಲ ಸರಿ ಹೋಗುತ್ತೆ. ಮೊದ್ಲು ಅವನಿಗೆ ಏನಾದ್ರು ತಿನ್ನಕ್ ಹಾಕೊಡು. ಕುಮಾರ ಅಮ್ಮ ಇಷ್ಟು ದಿನ ನಮ್ಮಮ್ಮ ಊರಿಗೆ ಯಾವಾಗ ಬರ್ತೀಯ ಕುಮಾರ, ನಿನ್ನ ನೋಡಂಗ್ ಆಗ್ತಿದೆ ಅಂತ ಇತ್ತು. ನಿನ್ನೆ ಬಂದಾಗ ಯಾಕೆ ಬರಕ್ ಹೋದೆ ಅಂತ ಕೇಳ್ತು. ನಮ್ಮ ಅಪ್ಪಂಗೆ 10 ಸಿನಿಮಾ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಈಗ ಟೆಂಟ್ ಮುಚ್ಚೋರೆ ಅಂತ ಕುಡಿಯೋದ್ ಕಲ್ತವ್ರೆ. ನಾನ್ ನೋಡಿದ್ರೆ ಸಿನಿಮಾ ಹುಚ್ಚಿಡ್ಸ್ಕೊಂಡು ಓದೋದ್ ಬಿಟ್ಟು ಎಕ್ಸಾಮ್ ಬರೀದೆ ತುಂಬಾ ಬ್ಯಾಕಲ್ಲಿದ್ದೀನಿ. ಇಂಥ ಟೈಮಗೆ ಎಲ್ರಿಗೂ ಹಿಂಗೆ ಅನ್ಸುತ್ತೆ ಕುಮಾರ. ನೀನೇನ್ ತಲೆ ಕೆಡ್ಸ್ಕೊಬೇಡ, ನೀನೇನ್ ಅನ್ಕೊಂಡಿದ್ಯಾ ಅದನ್ನ ಮಾಡು. ನಿನ್ ಜೊತೆಲಿ ನಾವೆಲ್ಲರೂ ಇರ್ತೀವಿ. ಮಗ, ಮನ್ಲಿರೋ ಕಷ್ಟಗಳು ಕಾಲಿಡ್ದು ಎಳಿತಾವೆ, ಆದ್ರೆ ಮನ್ಸಲ್ಲಿರೋ ಸಿನಿಮಾ ಅನ್ನೋ ಕನ್ಸು ಕೈ ಬೀಸಿ ಕರಿತೈತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ನೀವು ಹೋಗಿ ಡೈರೆಕ್ಟರ್ ಆಗೋ. ನೋಡು, ನಮ್ಮಪ್ಪ ಅಮ್ಮನಿಗೆ ಮಾತ್ರ ನಾವು ಮಕ್ಕಳಲ್ಲ, ನಿಮ್ಮಪ್ಪ ಅಮ್ಮನಿಗೂ ಮಕ್ಕಳೇ. ನಾವೆಲ್ಲ ಇರ್ಬೇಕಾದ್ರೆ ನೀನ್ ಯಾಕೆ ತಲೆ ಕೆಡ್ಸ್ಕತ್ತೀಯ? ಲವ್ ಕುಮಾರ, ನನಗೆ ಬರೋ ಕೂಲಿ ದುಡ್ಡಲ್ಲಿ 2 ದಿನದ ನಿಮ್ಮ ಅಮ್ಮನ ಕೈಲಿ ಕೊಟ್ರೆ ಹೆಂಗೋ ಮನೆ ನಡ್ಸ್ಕೊಂಡು ಹೋಗ್ತಾರೆ. ನೀನ್ ಡೈರೆಕ್ಟರ್ ಆಗೋವರೆಗೂ ನಾನ್ ದುಡ್ಡು ಕೊಡ್ತೀನಪ್ಪ, ನೀನೇನ್ ಎದುರ್ಬೇಡ. ತಗೊಂಡೋಗಿ ಅಮ್ಮನ ಕೊಡು, ಹಬ್ಬ ಮಾಡ್ಲಿ. ಆಗಲ್ಲ, ಬೇಡ ಕಣ. ತಗೋ. ಹಂಗೆ ಅಮ್ಮನ್ಗೆ ಹೇಳು, ಅಂಗಡಿಲಿ ನಾನಿದ್ದಾಗ ಬಂದು ಏನ್ ಬೇಕಾದ್ರೂ ತಗೊಂಡೋಗು ಅಂತ. ಆದ್ರೆ ನೀನ್ ಮಾತ್ರ ಡೈರೆಕ್ಟರ್ ಆಗ್ಲೇಬೇಕು. ನಿಮ್ ಋಣನ ಹೆಂಗ್ ತೀರ್ಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ. ಕುಮಾರ, ಋಣ ತೀರ್ಸಕ್ ನೀನೆ ನೆಂಟನೇನಾ? ಫ್ರೆಂಡು ಕಣೋ, ಫ್ರೆಂಡು. ನೀನ್ ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಿದ್ರೆ ಊರಿಗೆ ಬರ್ಬೇಡ. ಸರಿ ಕಣ್ರ. ಸರಿ ಕುಮಾರ್, ಆಯ್ತು. ಸಂಜೆ ಸಿಗ್ತೀವಿ, ಸ್ವಲ್ಪ ಕೆಲಸ ಐತೆ. ಸರಿ ಬಂದ್ರೆ ಹೋಗೋಣ. ಸರಿ ಆಯ್ತು. ಬರಲ್ಲ, ಮನೆ ಹತ್ರ ಹೋಗ್ಬರ್ತೀನಿ ಕಣ. ಸಾಯಂಕಾಲ ಊಟಕ್ಕೆ ಮನೆಗೆ ಬಂದ್ಬಿಡು. ಗ್ಯಾರಂಟಿ ಬರ್ತೀನಿ. ಯಾವ್ದಿದು ಫೋನು? ಅಲ್ಲ, ಹಲೋ, ವಸುಂಧರಾ ಅಂತ. ಕುಮಾರ್ ಇದ್ದಾರಾ? ಕುಮಾರ ಯಾರೋ ಫೋನ್ ಮಾಡೋರು, ವಸುಂಧರ ಅಂತ. ವಸುಂಧರನ? ಬತ್ತೋರೆ. ವಾಯ್ಸ್ ಚೆನ್ನಾಗೈತೆ. ಹಲೋ, ಹಾಯ್. ಏನ್ ಮಾಡ್ತಿದ್ಯಾ ಕುಮಾರ? ಇಲ್ಲೇ ಅಂಗಡಿ ಹತ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ. ಓ, ಹಬ್ಬ ಜೋರಾ? ಸಿಂಪಲ್. ನಿಂದು? ನಮ್ದು ಗೊತ್ತಲ್ಲ, ಯಾವಾಗ್ಲೂ ಜೋರೇ. ಮತ್ತೇನ್ ಫೋನ್ ಮಾಡಿದ್ದು? ಏನಿಲ್ಲ, ನಿನ್ ಜೊತೆಗ್ ಮಾತಾಡ್ಬೇಕು ಅನ್ಸ್ತು. ದಿನಕ್ಕೆ ಒಂದ್ಸಲಿ ಆದ್ರೂ ನಿನ್ ಜೊತೆಗ್ ಮಾತಾಡ್ತಾ ಇದ್ರೆ ಏನೋ ಒಂಥರ ಮಿಸ್ ಮಾಡ್ಕೊಂತಿದೀನಿ ಅನ್ಸುತ್ತೆ, ಅದಕ್ಕೆ. ನಮ್ಮ ಹುಡುಗ ಹೇಳಿದ್ ನಿಜ ಅನ್ಸುತ್ತೆ. ಇವಳು ಅವನ್ನ ಪ್ರೀತಿಸ್ತಾ ಇರ್ಬೇಕು. ಲೇ ಕುಮಾರ, ಬರಾಜ್ಗೆ. ಯಾರಪ್ಪ ನೀನು? ಕುಮಾರ ಅಂತ ಯಾಕೆ ಹೋಗ್ತಿದ್ಯಾ? ಯೋ, ನಿನ್ನ ಮಗನ್ನ ಕರಿಯಾಯ ಇವತ್ತು 2 ಆಗೋಗ್ಬಿಡ್ಲಿ. ನನ್ನ ಮಗನ್ನ ಕೊಚ್ಚಾಕ್ಬಿಡ್ತೀನಿ ಇವತ್ತು. ಮೊದ್ಲು ನೀನ್ಯಾರು ಅಂತ ಹೇಳೋ. ಆಹಾ, ಕೊಚ್ಚಾಕ್ಬಿಡ್ತಾನಂತೆ. ಅಂತ ತಪ್ಪು ನನ್ ಮಗ ಏನ್ ಮಾಡ್ತಾನೆ? ಅಲ್ಲಯ್ಯ, ನಿನ್ ಮಗನ್ನ ಕಾಲೇಜ್ಗೆ ಓದಕ್ ಕಳಿಸ್ತೀಯಾ, ಇಲ್ಲ ಶ್ರೀಮಂತರ ಮಕ್ಕಳ ಜೊತೆ ಲಲ್ಲೆ ಹೊಡಿಯಕ್ ಕಳಿಸ್ತೀಯಾ? ಏ ಕುಮಾರ, ಬರಾಜ್ಗೆ. ಸಾಕ್ ಸ್ವಲ್ಪ ನಿಲ್ಸೋ. ಏನೋ ತಪ್ಪು ತಿಳ್ಕೊಂಡು ನಮ್ಮನೆ ಮುಂದೆ ಬಂದ್ ಗಲಾಟೆ ಮಾಡ್ತಾ ಇದೆಯಲ್ಲ ನೀನು. ನೀನ್ ಅನ್ಕೊಂಡಿರೋ ಹಾಗೆ ನನ್ನ ಮಗ ಅಂತ ತಪ್ಪು ಮಾಡೋನೇ ಅಲ್ಲ, ಗೊತ್ತಾ? ಅಂತ ಕೆಲ್ಸ ಮಾಡಲ್ಲ. ಮಳ್ಳಿ ಫಸ್ಟ್ ಕರಿಯಮ್ಮ ನಿನ್ ಮಗನ್ನ. ನಾಲ್ಗೆ ಬಗ್ಗೆ ಮಾತಾಡೋ. ಅವನೇ ಬಂದ ನೋಡೋ, ಅವನ ಕೇಳೋಣ. ಗಲಾಟೆ ಮಾಡ್ತಿದ್ದಾರೆ. ನೀನೇ ಅಲ್ವಾ ನನ್ ತಂಗಿ ತಲೆ ಕೆಡ್ಸಿದ್ದ? ಯಾರು ನೀನು? ನಾನ್ ಯಾರು ಅಂತ ಇಷ್ಟಲ್ಲೇ ಗೊತ್ತಾಗುತ್ತೆ. ಇವತ್ ನಿನ್ ತಲೆ ತೆಗಿದೆ, ನಾನು ಇಲ್ಲಿಂದ ಹೋಗಲ್ಲ. ಊರಿಂದ ಊರಿಗೆ ಬಂದ್ ಏನ್ ಗಲಾಟೆ ಮಾಡ್ತೀಯಾ? ಯಾರ ನೀನು? ಇರೋ 1 ನಿಮಿಷ. ಏನ ನನ್ ತಂಗಿ ವಸುಂಧರ ಯಾರು ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತು, ಆದ್ರೆ ನೋಡ್ದೇನೆಯಾ? ಇವಾಗ ಹೇಳು, ಇವನ್ನ ಸಾಯಿಸ್ಬೇಕೋ ಬಿಡ್ಬೇಕಾ? ಇವಾಗ ಹೇಳು. ಅದ್ರಲ್ಲೇನ್ ತಪ್ಪಿದೆ? ಅಪ್ಪ ಅವಳು ನನ್ನ ಕ್ಲಾಸ್ಮೇಟ್ ಅಪ್ಪ. ವರ್ಷ ನನ್ ಮಗನೇ. ಅಪ್ಪ ಅದಂಗ ಬಾಯಿ, ನಾವಿಲ್ಲಿ ನೀನ್ ಓದ್ತಿದ್ದೆ ಅಂತ ಅನ್ಕೊಂಡ್ರೆ ಅಲ್ಲಿ ನೀನು ಓದೋದ್ ಬಿಟ್ಬಿಟ್ಟು ಪ್ರೀತಿ ಪ್ರೇಮ ಅಂತ ಅಂಡಲಿತ್ತಿದ್ಯೇನೋ. ನಮ್ಮನೆ ಮಾನ ಮರ್ಯಾದೆ ಕಳ್ದು ಬಿಟ್ಟಿಯಲ್ಲೋ. ಎಲ್ಲ ನಮ್ ಕರ್ಮ. ಬಿಡೇ ನನ್ ಮಗನ್ ಇವತ್ತಿಲ್ಲ. ಏ ತಮ್ಮ, ಕೋಪ ಮಾಡ್ಕೋಬೇಡ. ಸಿಟ್ ಮಾಡ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ? ಕೋಪ ತಾಪ ಒಳ್ಳೇದಲ್ಲಪ್ಪ, ತಾಳಿದವನು ಬಾಳಿಯಾನು. ಹಾಗಂತ ಅವ್ನು ಸುಮ್ನೆ ಬಿಡಕ್ಕಾಗತ್ತಾ? ನೋಡು, ಇನ್ನೊಂದ್ ಸಾರಿ ನಿನ್ ತಂಗಿ ಸಹವಾಸಕ್ಕೆ ನಮ್ಮ ಹುಡುಗ ಬರ್ದೇ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ. ಸದ್ಯಕ್ಕೆ ಅದೆಲ್ಲ ಬೇಡ, ನೀನ್ ಹೋಗ್ಬಾ. ನೀವ್ ಹೇಳ್ತಾ ಇದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ವಿಷಯನ ಇಲ್ಲೇ ಬಿಡ್ತಾ ಇದೀನಿ. ಇನ್ನೊಂದು ಸಲ ನನ್ ತಂಗಿ ವಿಷಯಕ್ಕೆ ಏನಾದ್ರೂ ಬಂದ್ರೆ
ಬೀದಿ ಎಣಾಗೋಗ್ತೀಯ ಇರ್ಲಿ ಮಕ ನಾನ್ ನೋಡ್ತೀಯ ಹೇಳ್ತೀನಿ. ಬರೋ ಇವ್ ನಂದೇನ್ ಪ್ರಯೋಜನ ಮುತ್ತಯ್ಯ ಬಾ ನೋಡಿ friend. ಮಿಸ್ಟರ್ ಇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವಿ ನಾವು ನಾನು ಹೇಳದ್ನ ಒಂಚೂರು ಕೇಳಪ್ಪ. ಊರವ್ರ ಮುಂದೆಲ್ಲ ಮರ್ಯಾದೆ ತೆಗೆದ್ಬಿಟ್ಟ ಯಾಕೆ ಹೀಗ್ ಹಾಳಾಗೋಗಿ ಎಲ್ಲಾದ್ರೂ ನಿನ್ ಮುಖ ತೋರ್ಸ್ಬೇಡ. ಹೊರ್ಟೋಗಿ ಅಲ್ಲಿಂದ. ಓದು ಅರ್ಧಂಬರ್ಧ, ಪ್ರೀತಿ ಪ್ರೇಮ ಅಂತ ಜಗಳ. ಮನೆಯಲ್ಲಿ ಅಕ್ಕಿ ಬೇಳೆ ತರೋದಕ್ಕೂ ಕಷ್ಟದ ಪರಿಸ್ಥಿತಿ. ಹೀಗಿರುವಾಗ ಏನ್ ಮಾಡ್ತೀಯ ನೀನು? ಅದು ನಾನು ಡೈರೆಕ್ಟರ್ ಆಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನೋಡು ಕುಮಾರ, ನೀನು ಏನೇ ನಿರ್ಧಾರ ಮಾಡಿದ್ರು ಆಗೋದು ಎರಡೇ. ಒಂದು ಒಳ್ಳೇದು, ಇನ್ನೊಂದು ಕೆಟ್ಟದು. ನಾನಂತೂ ಸದಾ ಕಾಲ ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಶುಭ ಹಾರೈಸ್ತೀನಿ. ಬೆಂಗಳೂರಲ್ಲಿ ನನ್ನ ಆತ್ಮೀಯ ಶಿಷ್ಯ ಒಬ್ಬ ಇದ್ದಾನೆ, ಸಂಪಂಗಿ ಅಂತ. ಅವನು ಸಿನಿಮಾದಲ್ಲಿ ಯಾವುದೋ ಪ್ರೊಡಕ್ಷನ್ ಮ್ಯಾನೇಜರು ಏನೋ ಆಗಿದ್ದಾನೆ. ಅವನ ಫೋನ್ ನಂಬರ್ ಇದೆ ನನ್ನ ಹತ್ರ, ನಾನು ಕೊಡ್ತೀನಿ. ಮೇಷ್ಟ್ರು ಕಳಿಸಿದ್ರು ಅಂತ ಹೇಳು, ಖಂಡಿತ ಅವನೇನಾದ್ರೂ ನಿನಗೆ ಸಹಾಯ ಮಾಡ್ತಾನೆ. ಥ್ಯಾಂಕ್ ಯು ಮಿಸ್ಟ್ರೆ. ಆದರೆ ಒಂದು ಮಾತು, ನೀನು ಗುರಿ ಮುಟ್ಟೋವರೆಗೂ ಇದೇ ಹಠ ಇರಬೇಕು. ಅದು ಅರ್ಧಂಬರ್ಧ ಆಗಬಾರ್ದು. ಸರಿ ಮಿಸ್ಟ್ರೆ. ವಸು, ನೀನೇನಿಲ್ಲಿ? ಅದನ್ನೇ ನಾನು ಕೇಳ್ತಾ ಇದ್ದೀನಿ, ನೀನೇನಿಲ್ಲಿ? ಅದು ನಮ್ಮ ಮನೆ ಇಲ್ಲೇ ಇರೋದು. ಫ್ರೆಂಡ್ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಕಾಯ್ತಿದ್ದೆ. ದುಡ್ಡಿಲ್ದೆ ನೀನ್ ಟೀ ಲೋಟ ವಾಪಸ್ ಕೊಟ್ಟಿದ್ದು. ಹಸಿವು ನೀಗಿಸ್ಕೊಳ್ಳಕ್ಕೆ ಹೊಟ್ಟೆ ತುಂಬಾ ನೀರ್ ಕುಡ್ದಿತ್ತು. ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದು, ಬೀದಿ ಅಲ್ದಿತ್ತು. ನಾನೆಲ್ಲ ನೋಡಾಯ್ತು ಕುಮಾರ. ಹೀಗೆ ಅಲ್ದಾಟ ಎಲ್ಲ ಬೇಡ, ಬಾ ನನ್ ಜೊತೆಗೆ. ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಕುಮಾರ, ಎಲ್ಲಾ ಫೀಲ್ಡಲ್ಲೂ ಕೆಟ್ಟವರು, ಕೆಟ್ಟ ವ್ಯಕ್ತಿತ್ವದವರು ಇದ್ದೇ ಇರ್ತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಮುಂದೆ ಹೋಗ್ತಾ ಇರ್ಬೇಕಷ್ಟೆ. ಯಾವುದೇ ಹಂತನೂ ಒಂದೇ ಸಲಕ್ಕೆ ಹತ್ತೋದಕ್ಕೆ ಆಗಲ್ಲ ಅಂತಾನೆ ಆ ದೇವರು ಮೆಟ್ಲುಗಳನ್ನ ಸೃಷ್ಟಿ ಮಾಡಿರೋದು. ಲೈಫಲ್ಲಿ ಗೆದ್ದವನು ಸೋತವನು ಅಷ್ಟೇ ಲೆಕ್ಕಕ್ಕೆ ಬರೋದು. ಮಧ್ಯ ದಾರಿಗೆ ಬಂದು ವಾಪಸ್ ಹೋದವನಲ್ಲ. ಅದ್ಬಿಡು, ನಾನಿಲ್ಲಿ ಮ್ಯೂಸಿಕ್ ಟೀಚರಾಗಿ ಕೆಲಸ ಮಾಡ್ತಿದ್ದೀನಿ, ಒಬ್ಳೇ ಇದ್ದೀನಿ. ನೀನ್ ಯಾಕೆ ನನ್ನ ಜೊತೆಗೆ ಇರಬಾರ್ದು? ಇಲ್ಲ ವಸು, ನಾನು ಹೊಡ್ತೀನಿ. ನೋಡ್ ಕುಮಾರ, ನಿನಗೆ ನಿನ್ ಜೀವನದ ಗುರಿಗಿಂತ ನಮ್ಮ ಅಣ್ಣನ ಮೇಲಿನ ಕೋಪನೇ ದೊಡ್ಡದು ಅನ್ನೋದಾದ್ರೆ ನಾನು ನಿನಗೆ ಫೋರ್ಸ್ ಮಾಡಲ್ಲ. ನಿನಗೇನು ಅನ್ಸುತ್ತೋ ಹಾಗೆ ಮಾಡು. ನಾನು ನೋಡೋದಕ್ಕೆ ಇಷ್ಟಪಡೋದು ಇವತ್ತು ಟಾರ್ ರೋಡ್ ಮೇಲೆ ಅಸಹಾಯಕನಾಗಿ ಕೂತಿದ್ ಕುಮಾರನಲ್ಲ, ನಾಳೆ ದಿನ ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗಿ ನಿಂತ್ಕೊಳ್ಳೋ ಕುಮಾರನ. ಈ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್ಗಿಂತ ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರ್ಲಿ. ಹಲೋ ಹಲೋ ಕುಮಾರ, ರಾತ್ರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ, ನಿನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಆಫೀಸ್ ಫೋನ್ ಮಾಡಿ ಕೇಳಿದ್ರೆ ಡೈರೆಕ್ಟರ್ ಜೊತೆ ಜಗಳ ಆಡ್ಕೊಂಡು ಹೋದ ಅಂತ ಹೇಳಿದ್ರು. ಹೌದು ಸರ್, ತುಂಬಾನೇ ಬೇಜಾರಾಗೋಯ್ತು. ನಾನು ಎಷ್ಟು ಅಂತ ಸಹಿಸ್ಕೊಂಡಿರ್ಲಿ, ಅದಕ್ಕೆ ಬಿಡ, ನಿನ್ಗಿರೋ ಸ್ವಾಭಿಮಾನಕ್ಕೆ ಒಡದೆ ಬರ್ತೆ ಅನ್ಕೊಂಡಿದ್ದೆ. ಸರಿ, ಇವಾಗ ಎಲ್ಲಿದ್ಯಾ? ಇಲ್ಲೇ ಫ್ರೆಂಡ್ ಮನೇಲಿ ಇದ್ದೀನಿ ಸರ್. ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ. ಸರಿ, ಅರ್ಜೆಂಟ್ ಆಗಿ ರೆಡಿಯಾಗಿ ಬಂದ್ಬಿಡು. ನೀನು ಕತೆ ಹೇಳ್ತೀನಲ್ಲ, ಅದೇ ಕತೆ ಪ್ರೊಡ್ಯೂಸರ್ ಓಕೆ ಆಗಿದೆ. ಓ ನೋಡ, ನನ್ ಸಿನಿಮಾಗೆ ನೀನೇ ಡೈಲಾಗ್ ಬರೀಬೇಕಪ್ಪ. ಹಾ ಖಂಡಿತ ಸರ್. ಥ್ಯಾಂಕ್ ಯು ಸರ್. ಓಕೆ ಬಾ, ಇಬ್ರು ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋಣ. ಹಾ ಸರ್. ನೀರು ನಮ್ ಕಿಶೋರ್ ಸರ್ ಫೋನ್ ಮಾಡಿದ್ರು, ಅವರೊಂದು ಹೊಸ ಸಿನಿಮಾ ಶುರು ಮಾಡ್ತಿದ್ದಾರೆ. ಅದಕ್ಕೆ ನಾನೇ ಡೈಲಾಗ್ ರೈಟ್ರು. ನಾಳೆಯಿಂದನೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನಾನು ಬರ್ತೀನಿ. ತಿಂಡಿ ತಿನ್ನು.
ಟ್ರೆಂಡ್ ಅನ್ನು ಹುಟ್ಟಾಕು ಗೆಳೆಯ, ಇಂಪಾಸಿಬಲ್ ಅನ್ನೋ ಪದವನ್ನು ನೀ ಮರಿ, ಇದು ಪಾಸಿಬಲ್ ಆಗೋ ಸಮಯ. ಕೈ ಕಟ್ಟಿ ಕುಂತರೆ ನಿನ್ನ ತೊಂದರೆ ಯಾರು ಕೇಳುರಿಲ್ಲ, ನೀ ಗೆದ್ದು ನಿಂತರೆ ಹಿಂದೆ ಸುತ್ತುವರಲ್ಲ. ಲೈಫ್ ಅನ್ನುವ ಟ್ರಾಫಿಕ್ ಅಲ್ಲಿ ನೀ ಮುಂದೆ ನುಗ್ಗಬೇಕು, ನಿನ್ನ ಸ್ಪೀಡಲ್ಲಿ ನಿನ್ನ ಪಾಡಿಗೆ ಗುರಿ ಮುಟ್ಟುವ ತನಕ ಸಾಗಲೇಬೇಕು. ತಲೆನೋವು ಬಂದ್ಬಿಡ್ತು. ಚೆನ್ನಾಗಿದೆ ಅಲ್ಲ ಸರ್ ಸಿನಿಮಾ ಹೆಂಗೈತೆ ಸರ್? ರೇ ಇದನ್ ಯಾವಂದ್ರಿ ಸಿನಿಮಾ ಅಂತ ಹೇಳೋನು. ದುಡ್ಡು ಹಾಕಕ್ ಮುಂಚೆ ಕತೆ ಗೀತೆ ಕೇಳಲ್ವಾ? ರೇ ಮನೇಲಿ ಕೂತ್ಕೊಂಡು ಹೆಂಡತಿ ಮಕ್ಕಳು ನೋಡ್ಕೊಳ್ರಿ, ಈ ಪಿಕ್ಚರ್ ರಿಲೀಸ್ ಮಾಡಿ ದುಡ್ಡು ಯಾಕೆ ಹಾಳು ಮಾಡ್ಕೋತೀರಾ? ರೀ ಏನ್ ಸಿನಿಮಾ ಮಾಡಿದ್ದೀರಿ ನೀವು? ತಲೆನೋವು ಬಂದ್ಬಿಡ್ತು. ಅನಾಸಿನ ಸಿನಿಮಾ. ರೇ ಈ ಪಿಕ್ಚರ್ ಹಾಕೋ ದುಡ್ಡ ಜಮೀನ್ಗಾದ್ರೂ ಹಾಕಿದ್ರು ಸ್ವಲ್ಪ ಹಣನಾದ್ರೂ ಸಂಪಾದನೆ ಮಾಡ್ತಾ ಇದ್ರಿ. ರೀ ಡೈರೆಕ್ಟ್ರೆ, ಸಿನಿಮಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಕೋಟಿ ಗಟ್ಲೆ ಖರ್ಚು ಮಾಡಿಸ್ಬಿಟ್ರಲ್ರಿ. ಒಬ್ಬನಾರ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೇನ್ರಿ? ಬೀದಿಗೆ ತಂದ್ಬಿಟ್ರಲ್ರಿ ನನ್ನ. ನಂಬಿ ಸಿನಿಮಾ ಮಾಡಿದ್ದಕ್ಕೆ ಸಾರ್ಥಕ ಆಗೋಯ್ತು ಕಣಯ್ಯ. ರೋಡಿಗೆ ತಂದ್ಬಿಟ್ಟಿಲ್ಲ ನನ್ನ. ಹೇಳಯ್ಯ, ಏನಾರು ಮಾತಾಡೋ. ಸರ್ ನಾನು ಎಲ್ಲರೂ ಒಪಿನಿಯನ್ ಅಬ್ಸರ್ವ್ ಮಾಡಿದೆ ಸರ್. ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂತಾನೆ ಎದ್ದೋದ್ರು. ಈ ಸಿನಿಮಾಯಿಂದ ನಂಗೆ ದುಡ್ಡು ಬರುತ್ತೋ ಇಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನೋಡಿದ್ರೆ ಇಂಥ ಸಿನಿಮಾ ಇಷ್ಟ ಆಗಲ್ಲ ಸರ್. ಆದ್ರೆ ನಮ್ಮ ಆಡಿಯನ್ಸು ಈ ಮೈಂಡ್ ಸೆಟ್ ಅಲ್ಲಿ ಸಿನಿಮಾ ನೋಡಲ್ಲ ಸರ್. ಯಾರಿಗೋ ಸಿನಿಮಾ ಅರ್ಥ ಆಗಿಲ್ಲ ಅಂತ ಸಿನಿಮಾನೇ ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ ಸರ್? ಸರ್ ಉಪೇಂದ್ರ ಅವ್ರು ಸಿನಿಮಾ ಮಾಡಿದಾಗ ಎಲ್ಲರೂ ಅದನ್ನ ಹುಚ್ಚರು ನೋಡೋ ಸಿನಿಮಾ ಅಂತ ಹೇಳಿದ್ರು. ಅಷ್ಟೇ ಯಾಕೆ ನಮ್ಮ ಪುಟ್ಟಣ್ಣವರು ನಾಗರಾವ್ ಮಾಡಿದಾಗ ಇದು ನಾಗರಾವ್ ಅಲ್ಲ ಕೇರೆಯಾವ್ ಅಂತ ಎಲ್ಲರೂ ಗೇಲಿ ಮಾಡಿದ್ರು. ಅದ್ರ 2 ಪಿಕ್ಚರ್ ಸೂಪರ್ ಹಿಟ್ ಆಗ್ಲಿಲ್ವಾ ಸರ್? ಇಂಥ ಎಕ್ಸ್ಪೆರಿಮೆಂಟಲ್ ಸಿನಿಮಾಗೆಲ್ಲ ಈ ತರ ಒಪಿನಿಯನ್ ಬರೋದು ತುಂಬಾ ಕಾಮನ್ ಸರ್. ಈ ಟೈಮಲ್ಲಿ ನೀವು ಡೈರೆಕ್ಟರ್ಗಳ ಜೊತೆ ನಿಂತ್ಕೊಂಡು ಸಪೋರ್ಟಿವ್ ಆಗಿರ್ಬೇಕು. ಅಷ್ಟಕ್ಕೂ ನಾವು ಸಿನಿಮಾ ಮಾಡೋದು ಯಾರಿಗೆ ಸರ್? ಆಡಿಯನ್ಸ್ಗೆ, ಬೇರೆ ಯಾರಿಗೂ ಅಲ್ವಲ್ಲ. ನನ್ಗನ್ಸಿದ್ ನಾನು ಹೇಳಿದ್ದೀನಿ ಸರ್. ಇನ್ ಮುಂದೆ ನಿಮ್ಮಿಷ್ಟ. ಇವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ? ಡೈರೆಕ್ಟ್ರೆ, ಇಷ್ಟೇ ಖರ್ಚು ಮಾಡಿದೀವಂತೆ, ಬನ್ರಿ ರಿಲೀಸ್ ಮಾಡೋಣ, ಏನಾಗುತ್ತೆ ನೋಡೋಣ. ನಾನು ಇಡೀ ಪ್ರಪಂಚನ ಗೆಲ್ಬೇಕಂತ ಹೋರಾಡ್ದೆ. ಬದುಕು ತಾಯಿಗಿಂತ ಜಾಸ್ತಿನೇ ಕಲಿಸ್ತು. ಬದುಕೋ ಆಸೆನೇ ಇಲ್ಲ. ಈ ಕಷ್ಟ ಇವತ್ತಿಗೆ ಕೊನೆ ಆಗ್ಲಿ. ನಾನು ಸತ್ತೋಗ್ತೀನಿ. ಕಟ್ ಮಾಡಿದ್ರೆ ವಸ್ತು ವೈಟ್ ಶಾಟ್, ಹೀರೋ ಅಲ್ಲಿಂದ ಹಂಗೆ ಬೀಳ್ತಾ ಇರ್ತಾನೆ. ಕ್ಲೈಮ್ಯಾಕ್ಸ್ ನಿನ್ ಥಿಯೇಟರ್ ಅಲ್ಲೇ ನೋಡ್ಬೇಕು. ನಿಜವಾಗ್ಲು ಇಂಥ ಕತೆಗಳು ಸಿನಿಮಾ ಆಗ್ಬೇಕು. ಯಾಕೆ ಲೇಟ್ ಮಾಡ್ತಿದ್ಯಾ? ಒಳ್ಳೆ ಕೆಲ್ಸಕ್ಕೆ ಸ್ವಲ್ಪ ಟೈಮ್ ಬೇಕು. ಹೌದು, 3-4 ಜನ ಪ್ರೊಡ್ಯೂಸರ್ಸ್ಗೆ ನೀನ್ ಕತೆ ಹೇಳಿದ್ಯಲ್ಲ, ಏನಾಯ್ತು? ಅವ್ರಿಗೆಲ್ಲ 4-4 ಫೈಟ್ಸ್ ಬೇಕು, ಕತೆ ಅಲ್ಲ. ಆದ್ರೆ ನಿನ್ ಕತೆಲ್ ಅದೆಲ್ಲ ಇದೆಯಲ್ಲ, ಇನ್ನೇನ್ ಬೇಕು? ಯೋಗ್ಯತೆ. ಈ ಕತೆ ಇದೆಯಲ್ಲ, ಅದನ್ನ ನಂದು ಅನ್ನೋ ಒಬ್ಬ ಪ್ರೊಡ್ಯೂಸರ್ ಬೇಕು. ಹಲೋ ಸರ್, ನಮಸ್ತೆ. ಕುಮಾರ್, ನಾಳೆ ಆಫೀಸ್ ಹತ್ರ ಬರ್ತೀರಾ? ಏನ್ ವಿಷಯ ಸರ್? ಏನಿಲ್ಲ, ಒಂದ್ ಸಿನಿಮಾ ಮಾಡ್ತಿದ್ದೀನಿ, ನಿಮ್ ಜೊತೆ ಮಾತಾಡೋಣ ಅಂತ. ಸರ್ ಅದು ನಾನು ಓನಾಗಿ ಡೈರೆಕ್ಷನ್ ಮಾಡ್ಬೇಕು ಅಂತ ಓಡಾಡ್ತಿದ್ದೀನಿ. ಅಲ್ಲಿವರೆಗೂ ಬೇರೆ ಸಿನಿಮಾ ಕೆಲಸ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಸಾರಿ ಸರ್. ರೇ ಕುಮಾರ್, ನಾನ್ ಮಾಡ್ತಿರೋ ಸಿನಿಮಾಗೆ ಡೈರೆಕ್ಟರ್ ನೀವೇ ಕಣ್ರಿ. ಸರ್ ಕಣ್ರಿ. ಸರ್ ತಿರ್ಗಾ ಹೇಳಿ ಸರ್. ಅದೇ ರೀ, ನಿಮ್ ಜಡ್ಜ್ಮೆಂಟ್ ತುಂಬಾ ಇಷ್ಟ ಆಯ್ತು. ನಾನ್ ಪ್ರೊಡ್ಯೂಸ್ ಮಾಡ್ತಿರೋ ಸಿನಿಮಾಗೆ ನೀವೇ ರೀ ಡೈರೆಕ್ಟರ್. ಬನ್ನಿ ಆಫೀಸ್ಗೆ. ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ ನನ್ನ ಸಿನಿಮಾನ ಗೆಲ್ಸ್ದವ್ರಿ ನೀವು. ಥ್ಯಾಂಕ್ ಯು ಸರ್. ಎಲ್ರು ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋಣ. ಓಕೆ ಸರ್, ಬನ್ನಿ ಆಫೀಸ್ಗೆ, ಖಂಡಿತ ಬರ್ತೀನಿ. ಸಿನಿಮಾ ಮಾಡೋಣ. ಓಕೆ ಸರ್. ವಸು ವಸು ಪ್ರೊಡಕ್ಷನ್ ನೀರ್ ತಗೊಂಬರ ತಂದೆ ಅಣ್ಣ. ಇವನ್ ಯಾಕೆ ಫೋನ್ ಮಾಡ್ತಾವನೆ? ಹಲೋ ಅಣ್ಣ, ನಿಮ್ಮ ಹತ್ರ ಒಂದು ವಿಷಯ. ನೀನ್ ಫೋನ್ ಮಾಡ್ಬೇಡ ಅಂತ ನಾನು ನಿಂಗೆ ಹೇಳಿಲ್ವೇನಾ? ನಿನ್ ಕೆಲಸ ಕೊಡ್ಸಲ್ಲ, ನನ್ಗೆ ಫೋನ್ ಮಾಡ್ಬೇಡ. 1 ನಿಮಿಷ ಅಣ್ಣ. ಹೇಳು ಅಣ್ಣ, ಪ್ರೊಡ್ಯೂಸರ್ ಸಿಕ್ಕಿದ್ರಣ್ಣ, ಕತೆ ಓಕೆ ಆಯ್ತು. ಸಿನಿಮಾ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ನೀವೇ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಕೊಡ್ಬೇಕು. ನಾನ್ ನಿನ್ ಕೆಲಸ ಕೊಡ್ಸಿಲ್ಲ ಅಂತ ನೀನೇ ನನಗೆ ಕೆಲಸ ಕೊಡಿಸ್ತಾ ಇದ್ಯಾ? ಅಷ್ಟು ದೊಡ್ಡ ಮನುಷ್ಯ ಆಗಿದ್ಯಾ? ನಿಮ್ಗೆ ನನ್ನಿಂದ ಬೇಜಾರಾಗಿರ್ಬೋದು,
ನನ್ಗೆ ನಿಮ್ಮಿಂದ ಯಾವತ್ತೂ ಬೇಜಾರಾಗಿಲ್ಲ. ಸಿನಿಮಾಗ್ ಬರಕ್ಕೆ ದಾರಿ ತೋರಿಸ್ಕೊಟ್ಟವ್ರೆ ನೀವು. ನಿಮ್ಮೇಲಿರೋ ಅಭಿಮಾನ ನಂಗೆ ಯಾವತ್ತೂ ಕಮ್ಮಿ ಆಗಲ್ಲ. ಬಾರಣ, ಸಿನಿಮಾ ಮಾಡೋಣ. ಸರಿ, ಯಾರಿಗೋ ಸಿನಿಮಾ ಮಾಡಿದೀನಿ, ನಿನಗ್ ಮಾಡಲ್ಲ ಅಂತೀನಿ ಕುಮಾರ. ಬಾರ ಸೇರ್ ಮಾಡೋಣ, ಒಳ್ಳೇದಾಗುತ್ತೆ ಬಾರ. ಥ್ಯಾಂಕ್ಸ್ ಅಣ್ಣ. ಅವನ್ನ ಬೈದ್ರು ನನ್ನ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡವನೆ. ಒಳ್ಳೆ ಹುಡುಗ, ಒಳ್ಳೇದಾಗುತ್ತೆ. ಕ್ಯಾಮರಾ ಆಕ್ಷನ್. ಆಲ್ ದಿ ಬೆಸ್ಟ್ ಸಸ್ತಾನ್ ಟೀಮ್. ಆಲ್ ದಿ ಬೆಸ್ಟ್. ಸಿನಿಮಾ ಚೆನ್ನಾಗಿ ಮಾಡಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸಲಾಮು ಅಲೈಕುಂ ಅಂತಾರೆ ಜನಗಳು, ಗೆದ್ದವನೇ ಇಲ್ಲಿ ಸುಲ್ತಾನೋ. ಇರೋದೊಂದೇ ಲೈಫಿಗೆ ಕಥೆಯನ್ನು ನೀ ಬರಿ, ಗೆದ್ದವನಿಗೆಲ್ಲ ತಾನೋ. ಅಪರೂಪವಾದ ಈ ಬ್ರಹ್ಮ ಬರಹ ಬದಲು ಮಾಡಬೇಕು. ಈ ಓಡು ಕಾಲವು ನಿನ್ನ ಜೊತೆಗಿರೆ ಸಾಕು. ಹಗಲಾಗಲು ಇರುಳೋಗಲು ತುಸು ಕಾಲ ಕಾಯಬೇಕು. ಅದರೊಟ್ಟಿಗೆ ಬಹುದೂರದ ಈ ಪಯಣವ ಸಾಗಿಸಿ ನಡೆಯಲೇಬೇಕು. 1 hour ಜಾಸ್ತಿ ಆಗ್ತದೆ. ಡಬಲ್ ಬಟ್ ಹಾಕಿದ್ದೇನ ನಮ್ ಕುಮಾರನ್ ಪಿಕ್ಚರ್ ಅಲ್ಲ, ತಗಳ ಮಗ. ಹೋಗು ಬೇಗ ಹೋಗು. ತಗೋ ತಗೋ ನಡಿ. ಯಾರಿಗೋರು ಡೈರೆಕ್ಟ್ರು ಈ ರೇಂಜಿಗೆ ಅವನ? ಕನ್ನಡ ಮೀಡಿಯಂ ಕುಮಾರ ಅಂತ ನನ್ನ ಫ್ರೆಂಡು. ಬಾ ಫಿಲ್ಮ್ ನೋಡಕ್ ಹೋಗೋಣ. ಸರಿ. ಯಾಕೇನಾಯ್ತು ಗೊತ್ತಿಲ್ಲ ವಸು. ಇಷ್ಟು ವರ್ಷ ಯಾವತ್ತಿ ದಿನ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಇವಾಗ ನೋಡಿದ್ರೆ ಒಂಥರ ಭಯ ಆಗ್ತಿದೆ. ಟೆನ್ಷನ್ ಮಾಡ್ಕೋಬೇಡ ಕುಮಾರ, ಎಲ್ಲ ಒಳ್ಳೇದೇ ಆಗುತ್ತೆ. ಆಕ್ಚುಲಿ ಇವತ್ತಿನ ದಿನ ನೀನ್ ಜೋಶಲ್ಲಿ ಇರ್ಬೇಕು. ಹೀಗ್ ಡಲ್ ಆಗಿರ್ತಾರಾ? ವಸು, ನೀನ್ ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ಲು. ಅದಕ್ಕೆ ನನ್ನ ಸಿನಿಮಾದ ಮೊದಲನೇ ಟಿಕೆಟ್ನ ನಿಂಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸರಿ ಬಾ, ಶೋ ಟೈಮ್ ಆಯ್ತು, ಹೋಗೋಣ. ಇಲ್ಲ, ನಾನು ಬರಲ್ಲ, ನೀ ಹೋಗು. ಏಕೆ? ಏನೋ ಒಂಥರ ಭಯ, ತಳಮಳ.
ಏನಮ್ಮ? ಅಣ್ಣ ನೋಡಿ ಅಣ್ಣ, ಶೋ ಟೈಮ್ ಆಯ್ತು, ಬಾ ಹೋಗೋಣ ಅಂದ್ರೆ ಬರಲ್ಲ ಅಂತಿದ್ದಾನೆ. ನೀವಾದ್ರೂ ಒಂಚೂರು ಹೇಳಿ. ಹೆರಿಗೆ ನೋವಲ್ರೋ ತಾಯಿಗೆ ನೋವಾಗುತ್ತಾ ಅಂತ ಕೇಳಿದ್ರೆ ಏನ್ ಹೇಳ್ತಾಳಮ್ಮ? ಸಿನಿಮಾ ಏನಾಗುತ್ತೋ ಅನ್ನೋ ಬೈಕೆ ಅವ್ರ ತಂದೆ ತಾಯಿನ, ಅಣ್ಣ ತಮ್ಮದಿರ್ನ, ಫ್ರೆಂಡ್ಸ್ನ ಯಾರನ್ನೂ ಕರೆದಿಲ್ಲ ಅವನು. ಮೊದಲನೇ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಎಲ್ಲಾ ಡೈರೆಕ್ಟರ್ದು ಇದೇ ಹಣೆ ಬರೋಣಮ್ಮ. ಅವ್ನು ಡಿಸ್ಟರ್ಬ್ ಮಾಡಬೇಡ. ಬಾ, ಎಲ್ಲ ಒಳ್ಳೇದಾಗುತ್ತೆ. ನೀವು ಹೋಗು. ನಿರ್ದೇಶನದಲ್ಲಿ ಮೂಡ್ ಬಂದಿರುವಂತಹ ಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಭರ್ಜರಿ ರೆಸ್ಪಾನ್ಸ್ ಅನ್ನು ಪಡ್ಕೊಂಡಿದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಶೋ ಫುಲ್ ಆಗಿ ಹೌಸ್ಫುಲ್ ಬೋರ್ಡು ಬಿದ್ದಿದೆ. ಬನ್ನಿ ಆಡಿಯನ್ಸ್ ಹತ್ರ ಈ ಒಂದು ಸಿನಿಮಾ ಹೇಗಿದೆ ಅಂತ ಕೇಳ್ಕೊಂಡ್ ಬರೋಣ. ಇವಾಗ ತಾನೇ ಸಸ್ತಾ ಅನ್ನೋದೊಂದು ಸಿನಿಮಾ ನೋಡ್ಕೊಂಡಿದೀವಣ. ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾಟು ನರಗಳು ಕಟ್ಟಾಗುತ್ತೆ. ವಾಟೆ ಲವ್, ವಾಟೆ ಆಕ್ಷನ್, ಏನ್ ತೆಗ್ದಿದಾರಣ ಶಾಟು. ಎಲ್ಲರೂ ತಿಂತಾರೆ ಪಿಸ್ತಾ, ಆದ್ರೆ ಇನ್ಮೇಲೆ ಎಲ್ಲಾರ ಮನ್ಸಲ್ಲಿ ಇರುತ್ತೆ ಅದೇ ಸಸ್ತಾ. ವಸು, ಹಲೋ ಕುಮಾರ, ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ನಿಂಗೆ ಎದ್ಬಿಟ್ಟೆ. ಈ ಗೆಲುವಲ್ಲಿ ನಿಂದು ಪಾಲಿದೆ ವಸು. ಈಗ ಎಲ್ಲಿದ್ಯಾ ನೀನು? ನಾನ್ ಬಾಲ್ಕನಿಯಲ್ಲಿದ್ದೀನಿ, ನೀನೆಲ್ಲಿದ್ಯಾ? ನಾನಿಲ್ಲೇ ಕೆಳಗಡೆ ಇದ್ದೀನಿ. ವಸು, ಬೆಳಿಗ್ಗೆ ನಿಂಗೊಂದು ಟಿಕೆಟ್ ಕೊಟ್ಟಿದ್ನಲ್ಲ, ಅದನ್ನ ಓಪನ್ ಮಾಡು. ಒಂದ್ ನಿಮಿಷ. ಹಲೋ ವಸು, ನೀನ್ ಮಾತಾಡೋದು ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ, ಟಿಕೆಟ್ ಬಿದ್ದೋಯ್ತು. ವಸು, ಟಿಕೆಟು ಬಿದ್ದೋಯ್ತು. ಹಾಗಾದ್ರೆ ಅದ್ರಲ್ಲಿ ಬರ್ದಿಂದ ನೋಡ್ಲಿಲ್ವ ನೀನು? ಇಲ್ಲ, ಗಡ್ಬಿಡಿಯಲ್ಲಿ ಅಲ್ಲೇ ಬಿದ್ದೋಗ್ಬಿಡ್ತು. ಅದ್ರಲ್ಲಿ ಏನಾದ್ರೂ ಇತ್ತಾ? ಹೇಳ್ ಕುಮಾರ, ಏನಾದ್ರೂ ಇತ್ತಾ? ಖಚಿತಪಡಿಸಿ ಬಿಡು ಹುಡುಗಿ ನಿನ್ನೊಲವಿನ ಭಾಷೆಯ. ಕಾತುರದ ಬೇಗೆಯಲ್ಲಿ ಬೇಯುತ್ತಿದೆ ಈ ನನ್ನ ಹೃದಯ. ನನ್ನ ಜೀವನದ ಪ್ರತಿ ಹಂತದಲ್ಲೂ ನೀ ಪ್ರೀತಿಯ ಪಾತ್ರವಾದೆ. ಖಚಿತಪಡಿಸಿ ಬಿಡು ಹುಡುಗಿ ನಿನ್ನೊಲವಿನ ಭಾಷೆಯ. ಇದೆ ತಾನೆ? ಹೃದಯದ ತೀರಲ್ಲಿ ನೀನಿಂದು ಬಂದಾಗ ನಾಳೆ ಕೇಳೆ ನಾನಿನ್ನವನೇ. ಕಣ್ರಿ, ಎಲ್ಲ ಆಡಿಯನ್ಸ್ ಪಿಕ್ಚರ್ ಸೂಪರ್ ಅಂತವ್ರೆ. ನಿಮ್ಮಿಂದ ನಾನು ಸಿನಿಮಾ ಗೆದ್ದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದಕ್ಕೆ ದೊಡ್ಡವ್ರು ಹೇಳೋದು, ಆಳ ಇದ್ದ ಕಡೆ ಈಚ್ ಕಲಿಬೇಕು, ಆಳವಾದ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡ್ಬೇಕು ಅಂತ. ಈ ಸಿನಿಮಾ ಗೆದ್ದಿದೆ, ಥ್ಯಾಂಕ್ ಯು. ಸಿನಿಮಾ ಸ್ಟಾರ್ಟ್ ಆದಾಗಿಂದ ನಿಮ್ಗೆ ಏನು ಕೊಡಕ್ಕಾಗಿಲ್ಲ ಪೇಮೆಂಟ್ ಅಂತ. ತಗೊಳ್ಳಿ ಸರ್, ಚಿಕ್ಕ ಗಿಫ್ಟ್. ಇದೆಲ್ಲ ಯಾಕೆ ಸರ್? ಇರ್ಲಿ ಇಟ್ಕೋ ಕುಮಾರ. ಕೊಡೋ ಪೇಮೆಂಟ್ಗಿನ್ನ ಕೊಡೋ ಗಿಫ್ಟ್ಗೆ ವ್ಯಾಲ್ಯೂ ಜಾಸ್ತಿ.
ఎవరన్నా ఇది టికెట్ తಗೊಳಕ್ಕೆ ఈ ತರ పరదాడతాವ್ರೆ ఏంటి అంత పెద్ద హీరోనా హీరో కొత్తోటి రెడ్డి గారు. ఏమి కొత్తవాడా ಹೌದ್ ರೆಡ್ಡಿ, ಹೀರೋ ಏನೋ ಹೊಸಪಾನೆ, ಆದ್ರೆ ಡೈರೆಕ್ಟರ್ ಇದಾನಲ್ಲ ತುಂಬಾ ಅಳಬ. ಇವತ್ತರು ಅವ್ನು ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ಗಳು. ಅವ್ನ್ ಡೇಟ್ ತಗೋಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿದ್ವಿ ಗೊತ್ತಾ ನಾವು. ದೊಡ್ಡ ದೊಡ್ಡ ಹೀರೋಗಳು ಡೇಟ್ ಬೇಕಾದ್ರೆ ಸಿಕ್ಬಿಡುತ್ತೆ, ಇವನ್ ಡೇಟ್ ಸಿಗೋದು ಭಾರಿ ಕಷ್ಟ. ಇವತ್ತರು ನಾವು ಇಷ್ಟೊಂದು ಸಿನಿಮಾ ಮಾಡಿದೀವಲ್ಲ, ಈ ಸಿನಿಮಾ ಮೇಲೆನೆ ನಮ್ಗೆ ಒಪ್ಪು. 100% ಸೂಪರ್ ಹಿಟ್. ರೆಡಿ ರೆಡಿ ಆಕ್ಷನ್. ನಮಸ್ಕಾರ. ಮೆಮರೀಸ್ ವಿತ್ ರವಿಚಂದ್ರನ್. ಇದು ಬರೀ ಒಂದು ಕಾರ್ಯಕ್ರಮ ಅಲ್ಲ, ಸಾಧನೆ ಮಾಡಿರುವವರ ಪರಾಕ್ರಮ ತೋರಿಸುವಂತ ಒಂದು ವೇದಿಕೆ. ಯಾವುದೇ ಸಾಧನೆ ಹಿಂದೆ ಶ್ರಮ, ನೋವು, ಅನುಮಾನ, ಅಪಮಾನ ಇದ್ದೇ ಇರುತ್ತೆ. ಇವತ್ತು ಅದನ್ನ ಮೆಲುಕಾಕಕ್ಕೆ ನಮ್ಮ ನೆಚ್ಚಿನ ನಿರ್ದೇಶಕ ಕುಮಾರ್ ನಮ್ಮ ಸ್ಪೆಷಲ್ ಗೆಸ್ಟ್. ವೆಲ್ಕಮ್ ಮಿಸ್ಟರ್ ಕುಮಾರ್. ಮಿಸ್ಟರ್ ಕುಮಾರ್, ತುಂಬಾ ದೂರ, ತುಂಬಾ ಎತ್ತರಕ್ಕೆ ಪ್ರಯಾಣ ಮಾಡಿದ್ದೀರಾ. ಸಾಕಷ್ಟು ಅವಾರ್ಡ್ಸ್ ತಗೊಂಡಿದ್ದೀರಾ. ಜನಗಳ ಕೈಯಲ್ಲಿ ಸಾಕಷ್ಟು ರಿವಾರ್ಡ್ಸು ತಗೊಂಡಿದ್ದೀರಾ. ನಿಮ್ಮ ಸಿನಿಮಾಗಳು ಮನೆ ಮನೆ ಮಾತಾಗಿದೆ. ನಿಮ್ಮ ಮಾತುಗಳು ಎಲ್ಲರ ಮನಸ್ಸು ಮುಟ್ಟಿದೆ. ಮಿಸ್ಟರ್ ಕುಮಾರ್, ನಿಮ್ಮಪ್ಪ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ. ನೀವು ನಿರ್ದೇಶಕ ಆಗದೆ ಹೋಗಿದ್ರೆ ಏನ್ ಮಾಡ್ತಿದ್ರಿ? ಸರ್, ಅವತ್ತು ಆಗದೆ ಇದ್ರೆ ಅನ್ನೋ ಮಾತೇ ಇರಲಿಲ್ಲ ಸರ್. ನಮ್ಮಪ್ಪನ ಮುಖದಲ್ಲಿ ನನ್ನ ಮಗ ಏನಾರೋ ಸಾಧಿಸ್ತಾನೆ ಅನ್ನೋ ನಂಬಿಕೆ ಇತ್ತು ಸರ್. ಆ ನಂಬಿಕೆನೆ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದೆ. ವೆರಿ ಗುಡ್. ಅವತ್ತು ಹಳ್ಳಿ ಜನಗಳ ಮುಂದೆ ನಿಮ್ಮಪ್ಪ ನಿಮ್ಗೆ ಕಪಾಳ ಕೊಡಿದ್ದಾರೆ. ನಿಮ್ಗೆ ಕೋಪ ಬರಲಿಲ್ವಾ? ಈ ಕಲ್ಲು ಆ ಶಿಲ್ಪಿದು ಸರ್. ಮೂರ್ತಿ ಆಗಕ್ಕೆ ಎಷ್ಟೇಟ್ ಹೊಡಿಬೇಕು ಅಂತ ಆ ಶಿಲ್ಪಿಗೆ ಗೊತ್ತು. ವೆರಿ ಗುಡ್. ಈ ಮೂರ್ತಿ ನಂದೇ ಅಂತ ಹೇಳಿ ನಿಮ್ಮನ್ನ ಕೆತ್ತಿದ ಶಿಲ್ಪಿ ಬಂದಿದೆ ನಿಮ್ಮ ಹಿಂದೆ ನೋಡಿ. ಮುತ್ತಯ್ಯನವ್ರೆ ನಮಸ್ತೆ. ನಿಮ್ಮ ಮಗ ಸಾಧನೆ ಮಾಡಿ ಇವತ್ತು ಈ ಕುರ್ಚಿ ಮೇಲೆ ಕೂತಿದ್ದಾರೆ. ಅವ್ರ ಸಾಧನೆ ಬಗ್ಗೆ ಒಂದೆರಡು ಮಾತು ಹೇಳಿ. ತುಂಬಾ ಖುಷಿ ಆಗ್ತಿದೆ ಸರ್. ನಾನು ಟೆಂಟ್ನಲ್ಲಿ ಸಿನಿಮಾ ಆಪರೇಟರ್ ಆಗಿದ್ದಾಗ ಯಾರ್ಯಾರ್ದೋ ನಿರ್ದೇಶಿಸಿದಂಥ ಸಿನಿಮಾಗಳನ್ನ ರೀಲ್ ಮೂಲಕ ಜನರಿಗೆ ತೋರಿಸ್ತಾ ಇದ್ದೆ. ಆದರೆ ಇವತ್ತು ನನ್ನ ಮಗನೇ ಡೈರೆಕ್ಟ್ ಆಗಿದ್ದಾನೆ. ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಸರ್. ನಿಜ. ಆದರೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ನನ್ನ ಮಗ ಸಾಧನೆ ಮಾಡಕ್ಕೆ ಹೊರಟಾಗ ನಾನು ಅವನನ್ನು ತಡೆಯಲಿಲ್ಲ. ಹಾಗೆ ನನ್ನ ಮಗನ ಥರನೇ ಎಷ್ಟೋ ಮಕ್ಕಳು ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟು ನಿಂತಿರ್ತಾರೆ. ಅವ್ರ ತಂದೆ ತಾಯಿಗಳು ದಯವಿಟ್ಟು ಅವ್ರನ್ನ ತಡಿಬಿಡಿ, ಭುಜ ತಟ್ಟಿ ಪ್ರೋತ್ಸಾಹಿಸಿ. ಆಗ ನೀವು ಕೂಡ ನನ್ನ ಥರನೇ ಎದೆ ತಟ್ಟಿ ಇವನು ನನ್ನ ಮಗ, ಇವಳು ನನ್ನ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಕುಮಾರ್ ಅವ್ರ ಮಾತು ಕೇಳಿ ಏನಾದ್ರೂ ಆಗ್ಲಿ ಅಂತ ಸಿನಿಮಾ ರಿಲೀಸ್ ಮಾಡಿದೆ ಸರ್. ಸಿನಿಮಾ ಸೂಪರ್ ಹಿಟ್ ಆಯ್ತು. ದೊಡ್ಡ ದೊಡ್ಡ ನಿರ್ಮಾಪಕರ ಸಾಲಿನಲ್ಲಿ ನಾನಿದ್ದೀನಿ ಅನ್ನೋದಕ್ಕೆ ಮುಖ್ಯ ಕಾರಣ ನಮ್ ಕುಮಾರ್. ಅವತ್ತು ಕುಮಾರ್ ಇಲ್ದಿದ್ರೆ ತಾವೇನ್ ಮಾಡ್ತಿದ್ರಿ? ಹಿಂಗೆ ಊರಲ್ಲಿ ಹೊಲಗದ್ದೆ ಕೆಲಸ ಮಾಡ್ಕೊಂಡಿರ್ತಾ ಇದ್ದೆ ಸರ್. ಅವತ್ತು ನನ್ನ ಮನಸ್ಸು ಯುದ್ಧ ಭೂಮಿ ಆಗಿತ್ತು. ಕುಮಾರ್ ಅವರು ಶ್ರೀಕೃಷ್ಣ ಆದರು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನೀವೇನ್ ಹೇಳ್ತೀರಾ ಕುಮಾರ್? ಏನ್ ಹೇಳಲಿ ಸರ್, ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ಕಾರಣನೇ ಇವರು. ನನ್ನ ಸಿನಿಮಾಗಳಲ್ಲಿ ನಂಗಿಂತ ಹೆಚ್ಚು ಕಷ್ಟ ಇವರೇ ಪಡ್ತಾರೆ. ನನ್ನ ಸಕ್ಸಸ್ ಅಲ್ಲಿ ಇವ್ರದ್ದು ತುಂಬಾ ದೊಡ್ಡ ಪಾಲಿದೆ ಸರ್. ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಇವ್ರು ನನಗೆ ಸಿಕ್ಕಿದ್ದಕ್ಕೆ. ವೆರಿ ಗುಡ್, ವೆರಿ ಗುಡ್. ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್. ನಮಸ್ಕಾರ ಸರ್. ಹೇಗೋ ಸಿನಿಮಾಗೆ ಸೇರಿದ್ರಿ, ಡೈಲಾಗ್ ರೈಟ್ರು ಆದ್ರಿ. ನಿಮ್ ಜೀವನದಲ್ಲಿ ನಡೆದಂತ ಒಂದು ಸಿಹಿ ಘಟನೆ ಹಾಗೆ ಕಹಿ ಘಟನೆನ ಹೇಳ್ಬೋದಾ ಕುಮಾರ್? ಆ ಎರಡು ಘಟನೆಗಳು ನನ್ನ ಜೀವನದಲ್ಲಿ ಒಂದೇ ದಿವಸ ನಡೀತು ಸರ್. ಮೊದಲನೇದು ನಾನು ಡೈರೆಕ್ಷನ್ ಮಾಡಿರೋ ಮೊದಲನೇ ಸಿನಿಮಾ ರಿಲೀಸ್ ಆಗಿರೋ ಸಂಭ್ರಮ. ಮತ್ತೆ ಎರಡನೇದು, ಹಲೋ
ಧೀರ ನಾ 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 ನಾ. ಧೀರ ಧೀರ ನಾ ನಾ ನಾ. ಧೀರ ನಾ 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 ನಾ. ಧೀರ ಧೀರ ನಾ. ಮಹಾರಾಜ ಗೆಲ್ದು ಮನಸಾರೆ ಹಾರೈಸಿದ ನೀನಮ್ಮ ನನ್ನಮ್ಮ. ಮಹದಾಸೆ ಪೂರೈಸಿ ಓಡೋಡಿ ಬಂದಿರುವೆ ನೋಡಮ್ಮ ನನ್ನಮ್ಮ. ಕನಸು ನಿಜ ಮಾಡಿ ದೇವರೂರಿಗೆ ತೆರಳಿ ಹೊರಟು ಹೋದರೆ ಮಗನ ಅಂಬಾರಿಯ ನೋಡಲಾರದೆ ಯಾವ ಲೋಕ ಸೇರಿದೆ. ಜಗದ ಸುಖವೆಲ್ಲ ತಾಯಿ ಮಡಿಲಲಿ ನೀನೇ ಹೋದ ಮೇಲೆ ಏನು ಜಗದಲ್ಲಿ. ಅಂತ ಕಾರಲ್ಲಿ ನಾವೆಲ್ಲ ಕೂತ್ಕೊಂಡು ಊರೆಲ್ಲ ಸುತ್ತಬೇಕು ಅನ್ಸತ್ತೆ. ಸಾಯೋದ್ರೊಳಗಾಗುತ್ತೋ ಇಲ್ವೋ. ಮನೆಯ ತೊರೆದ ಮಗುವು ಹಸುವು ಇರದ ಕರುವು ಬದುಕೆ ಬರಡಾದ ಹಾಗೆ. ದೇವರಿರದ ಗುಡಿಗೆ ದೀಪ ಉರಿದರೇನು ಬೆಳಕೆ ದೂರಾದ ಮೇಲೆ. ಮನನೋದಲೆಯುವುದು ತಡ ಸೇರದೆ ಕಣ್ಣೀರ ಹನಿಯಾಗಿ ಇಳಿಜಾರಿದೆ. ಕಥೆಯನ್ನೇ ಬರೆಬಂದ ಕಥೆಗಾರನೇ ವಿಧಿಯಾಟ ಬರೆಯಲ್ಲಿ ನಾ ಸೋದನೆ. ಈ ಥರ ಸಿಚುವೇಶನ್ಗಳನ್ನ ಸಿನಿಮಾದಲ್ಲಿ ಎಷ್ಟೋ ನೋಡಿದ್ದೀವಿ, ಆದರೆ ಅದು ನಿಮ್ಮ ಲೈಫಲ್ಲೇ ನಡೆದೋಗಿದೆ. ಹತ್ತು ಬಿಡಿ ಕುಮಾರ್. ಮಿಸ್ಟರ್ ಕುಮಾರ್, ಲೆಟ್ಸ್ ಮೂವ್ ಆನ್. ನಿಮ್ಮ ತಾಯಿಗೆ ಏನಾಗಿತ್ತು ಅಂತ ಹೇಳ್ಬೋದಾ? ಒಂದೊಂದ್ಸಲ ನಾನು ಯಾಕಾದ್ರೂ ಸಿನಿಮಾ ಫೀಲ್ಡ್ಗೆ ಬಂದು ಅನ್ಸುತ್ತೆ ಸರ್. ಆಮೇಲೆ ಇನ್ನೊಂದು ಬೇಜಾರು ಏನಂದ್ರೆ ಅಣ್ಣ ಬೇಯವರೆಗೂ ಇದ್ದವಳು ಊಟಕ್ಕಿರ್ಲಿಲ್ವಲ್ಲ ಅನ್ನೋ ನೋವು ಯಾವಾಗಲೂ ಕಾಡ್ತಾ ಇರುತ್ತೆ ಸರ್. ನಿಮ್ಮ ನೋವಿನಾಳ ಎಷ್ಟಿದೆ ಅಂತ ನಮ್ಮೆಲ್ರಿಗೂ ಅರ್ಥ ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ತಾಯಿ ಎಲ್ಲಿದ್ರು ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಇದೆ.
ತಗೊಂಡೋಗಪ್ಪ. ನಮಸ್ತೆ ನಮಸ್ತೆ ಸರ್. ಕುಮಾರ್, ಸರ್ಪ್ರೈಸ್ ಆಗಿತ್ತು. ನಿಜವಾಗ್ಲೂ ಸೂಪರ್ ಆಗಿತ್ತು ಸರ್. ಇವಳು ಪ್ರೋಗ್ರಾಮ್ ಬರ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ ಹಳೆದನ್ನೆಲ್ಲ ರೀಕ್ರಿಯೇಟ್ ಮಾಡಿ ಕರ್ಸ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ಸರ್. ನಮ್ ಶೋ ಸ್ಪೆಷಾಲಿಟಿನೇ ಇದು. ಒಟ್ನಲ್ಲಿ ಇವ್ರು ಯಾರು ಅಂತ ಆಡಿಯನ್ಸ್ಗೆ ಇಂಟ್ರೊಡ್ಯೂಸ್ ಮಾಡೋಕೆ ಸರ್. ಇವರು ವಸುಂಧರಾ ಅಂತ, ಕುಮಾರ್ ಅವರ ಧರ್ಮಪತ್ನಿ. ನೀವು ಯಾವಾಗ್ಲೂ ಸದಾ ಹೀಗೆ ಚೆನ್ನಾಗಿ ನಗ್ನಗ್ತಾ ಇದ್ದೀರಿ. ಒಟ್ನಲ್ಲಿ ಲೈಫಲ್ಲಿ ನಿಮ್ಗೆ 3 ಕ್ರಶ್ ಆಯ್ತು. ಮೊದಲನೇ ಕ್ರಶ್ ರಂಗನಾಯ್ಕಿ ಅವ್ರನ್ನ ಇವ್ರಲ್ಲಿ ಕಾಣ್ತೀರಾ? ಸರ್, ನನ್ನ ಮೊದಲನೇ ಕ್ರಶ್ ಇವಳೆ, ಕೊನೆ ಕ್ರಶ್ ಇವಳೆ ಸರ್. ನನ್ನ ರಂಗನಾಯ್ಕಿ ಇವಳೆ ಸರ್. ಗ್ರೇಟ್ ಕುಮಾರ್. ನನ್ಗೊಂದು ಕ್ಯೂರಿಯಾಸಿಟಿ ಇದೆ, ಈ ವಸುಂಧರಾನೇ ರಂಗನಾಯ್ಕಿ ಅಂತ ನಿಮ್ಗೆ ಗೊತ್ತಾಯ್ತು? ಸರ್, ಈ ರಂಗನಾಯಕಿ ಎಪಿಸೋಡ್ನ ಯಾವತ್ತೂ ಮರೆಯಕ್ಕಾಗಲ್ಲ ಸರ್. ಯಾವಾಗ್ಲೂ ಕಾಡ್ತಾ ಇರುತ್ತೆ. ನನ್ನ ಸಿನಿಮಾದೊಂದು ಸಿಚುವೇಶನ್ ಅಲ್ಲಿ ಇದೇ ಎಪಿಸೋಡ್ನ ರೀಕ್ರಿಯೇಟ್ ಮಾಡಿ ಶೂಟ್ ಮಾಡೋಕೆ ಒಂದು ಚಾನ್ಸ್ ಸಿಕ್ತು ಸರ್. ಅದೇ ಟೈಮ್ ಇವಳು ಕೂಡ ಬಂದಿದ್ಲು. ಅಲ್ಲಿ ಇವಳ ಜೊತೆ ಆ ಟಾಂಗ ಗಾಡಿ ಬಗ್ಗೆ ಮಾತಾಡ್ಬೇಕಾದ್ರೆ ಇವಳೇ ನನ್ನ ರಂಗನಾಯಕಿ ಅಂತ ಗೊತ್ತಾಯ್ತು. ವೆರಿ ಗುಡ್, ವೆರಿ ಗುಡ್. ಒಟ್ನಲ್ಲಿ ಸ್ಟೇಜು ಸೇರಿ ನಿಮ್ ಜೀವನದಲ್ಲಿ 3 ಸಾರಿ ರಂಗನಾಯ್ಕಿ ಎಪಿಸೋಡ್ ನಡೆದಿದೆ ಅಲ್ವಾ? ಹೌದು ಸರ್. ಹೌದು. ವಸುಂಧರಾ ಅವರೇ, ಕುಮಾರ್ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಕುಮಾರ್ ತುಂಬಾ ಒಳ್ಳೆಯವರು. ಆಕ್ಚುಲಿ ಅವ್ರು ನಂಗೆ ದೇವ್ರು ಕೊಟ್ಟಿರೋ ಬೆಸ್ಟ್ ಗಿಫ್ಟ್. ನಿಮಗೆ? ರಂಗನಾಯಕಿ ಸರ್. ಬನ್ನಿ ಕೂತ್ಕೊಳ್ಳಿ, ನಮ್ಮ ಶೋನ ನೋಡಿ. ಥ್ಯಾಂಕ್ ಯು ಸರ್. Please come. ಸರಿ ಸರ್. ಕುಮಾರ್, ಇಷ್ಟೊತ್ತು ನಿಮ್ ಪ್ರೀತಿನ ಮೆಲುಕಾಕಿದ್ವಿ, ಆದ್ರೆ ನಿಮ್ ಫ್ರೆಂಡ್ಸು ಅವರು ನೆನಪಾಗಿರ್ಬೇಕಲ್ವಾ? ಹೌದು ಸರ್. ಆದ್ರೆ ಅವ್ರನ್ನೆಲ್ಲ ಊರ್ಗೋಗಿ ಕರೆದ್ರೆ ಅವ್ರು ಯಾರು ಬರಲ್ಲ ಅಂತ ಹೇಳಿದ್ರಂತೆ. ಕಾರಣ ಏನು ಅಂತ ತಿಳ್ಕೊಬಹುದಾ? ಕಾರಣ ನಂದೇ ತಪ್ಪಿರ್ಬೋದು ಸರ್. ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೂ ಆಗ್ಲಿಲ್ಲ, ಮಾತಾಡ್ಸಕ್ಕೂ ಆಗ್ಲಿಲ್ಲ. ಅಮ್ಮ ಸತ್ ಮೇಲೆ ಅಪ್ಪನೂ ಬೆಂಗಳೂರಿಗೆ ಕರ್ಸ್ಕೊಂಡೆ. ಅದಾದ್ಮೇಲೆ ಊರ್ಗೋಗೋದು ಕಮ್ಮಿ ಆಯ್ತು. ಅವ್ನ್ ದೊಡ್ಡ ಡೈರೆಕ್ಟರ್ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತಿದ್ದಾನೆ ಅನ್ಕೊಂಡು ಬೇಜಾರ್ ಮಾಡ್ಕೊಂಡಿರ್ಬೋದು. ಈ ಶೋನ ಅವರು ನೋಡ್ತಿರ್ತಾರೆ, ಅವ್ರಿಗೋಸ್ಕರ ಏನಾದ್ರೂ ಹೇಳ್ತೀರಾ? ನಾನು ಇಲ್ಲಿಂದಾನೆ ಅವ್ರಿಗೆಲ್ಲ ಸಾರಿ ಕೇಳ್ತೀನಿ ಸರ್. ಆಗಲ್ಲ ಗುರು, ಆಗಲ್ಲ. ಬರೀ ಸಾರಿ ಆಗಲ್ಲ. ಆಗದೇ ಇಲ್ಲ. ಖುಷಿ, ನವೀನ, ಸದಾ, ನಮಸ್ಕಾರ ಸರ್. ನಿಮ್ನೆಲ್ಲ ನೋಡಿ ಎಷ್ಟು ಖುಷಿ ಆಗ್ತಿದ್ಯೋ. ನಮಸ್ತೆ, ನಮಸ್ತೆ. ಹೇಗಿದ್ದೀರೋ? ಇರ್ಲಿ. ಚೆನ್ನಾಗಿದ್ದೀರಾ? ಕುಮಾರ, ಸರ್, ಇನ್ ಹೆಸರು ಆಗಲ್ಲ ಅಂತ. ಶಶಿ, ಸದಾ, ನಮಸ್ತೆ ಸರ್. ಮಂಜಾ, ಆಮೇಲೆ ನವೀನ ಸರ್. ಕುಮಾರ್, ನಿಮ್ಗೆ ಈ ತರ ಒಂದ್ ಜಲ ಕೊಡೋಣ ಅಂತ ಈಗ ಮಾಡಿದ್ವಿ. ಹೇಗನ್ನಿಸ್ತು? ಸರ್, ನನ್ನ ಸಿನಿಮಾಲ್ ಏನಾದ್ರೂ ಅಚೀವ್ ಮಾಡ್ತೀನಿ ಅಂತ ನನ್ಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇವ್ರಿಗೆ ಇತ್ತು ಸರ್. ನಾನ್ ಬೆಂಗಳೂರಿಗೆ ಬಂದ್ಮೇಲೆ ಇವರೇ ನನ್ನ ತಂದೆ ತಾಯಿಗೆ ಮಕ್ಕಳಾಗಿದ್ರು ಸರ್. ಸಾರಿ ಕಣ್ರು, ಇಷ್ಟ ದಿನ ನಿಮ್ನೆಲ್ಲ ಮೀಟ್ ಮಾಡಕ್ ಆಗ್ಲಿಲ್ಲ. ಇನ್ ಮುಂದೆ ಖಂಡಿತ ಈ ತರ ಎಲ್ಲ ಆಗಲ್ಲ. ಆಗಲ್ಲ ಕುಮಾರ, ಆಗಲ್ಲ. ಓ, ನೀವಿನ್ನೂ ಆಗಲ್ಲ ಅನ್ನೋದನ್ನೇ ಬಿಟ್ಟಿಲ್ವಾ? ಆಗಲ್ಲ ಸರ್. ಅದ್ ನನ್ ಸಿಗ್ನೇಚರ್ ಡೈಲಾಗು, ಅದನ್ನ ಹೆಂಗ್ ಬಿಡಕ್ಕಾಗತ್ತೆ? ಆಗಲ್ಲ ಸರ್. ಅದ್ ಸರಿ, ಕುಮಾರ್ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಅವನಿಗೆ ಟ್ಯಾಲೆಂಟ್ ಇತ್ತು, ಬೆಳೆದ. ನಾವು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ವಿ ಅಷ್ಟೇ ಸರ್. ಸರ್, ನಮ್ಮೂರು ತಾಲೂಕು ಜಿಲ್ಲೆಗಳಲ್ಲಿ ಮಾತ್ರ ರೆಕಾರ್ಡ್ ಆಗಿತ್ತು ಸರ್. ನಮ್ ಕುಮಾರ ಡೈರೆಕ್ಟರ್ ಆದ್ಮೇಲೆ ನಮ್ಮೂರು ಹಾಗಲ್ವಾಡಿ ಅನ್ನೋದು ಇಡೀ ಇಂಡಿಯಾಗೆ ಗೊತ್ತಾಗಿದೆ ಸರ್. ತುಂಬಾ ಹೆಮ್ಮೆ ಆಗುತ್ತೆ ಸರ್. ವೆರಿ ಗುಡ್. ಕುಮಾರ್, ಇವರೆಲ್ಲ ಗೋಲಿ, ಟ್ಯೂಬ್, ಗಿಲ್ಲಿ ದಾಂಡು ಎಲ್ಲ ತಂದಿದ್ದಾರೆ. ಒಂದ್ ಸ್ವಲ್ಪ ಮೆಲಕ್ ಹಾಕೋಣ ಸ್ಟೇಜ್ ಅಲ್ಲಿ. ಶುರು ಹಚ್ಕೊಳ್ಳಿ. ಅಂದೊಂದಿತ್ತ ಕಾಲ ಹಿಂದಿರುಗಿ ನೋಡುವಾಗ ನೆನಪಿಗೆ ಎಷ್ಟು ರಂಗು ತುಂಬಿದೆ. ಚಂದಾದ ಕಾಲ ಗುಂಗಿಡಿಸಿ ಕಾಡುವಾಗ ನೆನಪಲೆ ಬಾಳು ಮುಂದೆ ಸಾಗಿದೆ. ಮಂಡಿಗಾಯ ಮಾಸೆ ಇಲ್ಲ, ಸ್ನೇಹಿತರ ಮಾತೆ ಇಲ್ಲ. ನೆನಪಿಗೆ ಬಂದಾಗೆಲ್ಲ ಏನೋ ಸಂತೋಷ. ತುಂಟತನ ಮಾಡಿದ್ದಲ್ಲ, ಬಂಡತನ ಹಾಡಿದ್ದಲ್ಲ. ಮರೆಯುವ ಮಾತೇ ಇಲ್ಲ, ಹಳೆ ಉಲ್ಲಾಸ. ಈಗ ನಾವೆಲ್ಲ ದೂರ, ಹಳೆ ಆ ದಿನಗಳು, ಆಟಗಳೆಲ್ಲ ಮತ್ತೆ ಯಾವತ್ತೂ ಬರೋದಿಲ್ಲ. ಇವರು ನಿಮಗೆ ನಿಜವಾದ ಬೆಸ್ಟ್ ಗೆಳೆಯ. ನಿಮ್ಮ ಏಳಿಗೆನ ಬಯಸೋದು ಇವರೇ. ಬನ್ನಿ, ಎಲ್ಲ ಕೂತ್ಕೊಳ್ಳಿ. ಕಾಲ ಅವತ್ತು ನಿಮ್ಮ ಹತ್ರ ಏನೂ ಇರಲಿಲ್ಲ, ಇವತ್ತು ನಿಮ್ಮ ಹತ್ರ ಎಲ್ಲ ಇದೆ. ಯಾವ ಲೈಫ್ ನಿಮ್ಗೆ ಬೆಸ್ಟ್ ಅನಿಸ್ತಾ ಇದೆ? ಈ ಬಾಲ್ಯ ಒಂಥರ ಪೇಪರ್ ಬೋಟಿದ್ದೀನಿ ಸರ್. ಎಷ್ಟು ಚೆನ್ನಾಗಿದೆ ಅನ್ನೋಷ್ಟರಲ್ಲಿ ಮುಳುಗೋಗಿರುತ್ತೆ. ಒಂದ್ ಏಜ್ ಅಂತ ಬಂದ್ಮೇಲೆ ನಮ್ ಜೀವನ ಹೇಗ್ ಸಾಕ್ಸೋದು, ದುಡ್ಡು ಹೆಂಗ್ ಮಾಡೋದು, ನಮ್ ಗುರಿ ಹೇಗ್ ಮುಟ್ಟೋದು, ಅದರಿಂದನೇ ಬಿದ್ಬಿಡ್ತೀವಿ ಸರ್. ಈ ಜಂಜಾಟದಲ್ಲಿ ಸಣ್ಣ ಸಣ್ಣ ಖುಷಿಗಳನ್ನ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸರ್. ಲೈಫಲ್ಲಿ ಸಕ್ಸಸ್ ಆಗ್ಲಿ, ಫೇಲ್ಯೂರ್ ಆಗ್ಲಿ, ಏನೇ ಆಗ್ಲಿ ಸರ್,
ಈ ಬಾಲ್ಯದ ನೆನಪುಗಳು ಯಾವಾಗಲೂ ಗೋಲ್ಡನ್ ಪೇಜಸ್ಗಳಾಗಿರುತ್ತೆ ಸರ್. ಆಮೇಲೆ ಎಲ್ರಿಗೂ ಒಂದಲ್ಲ ಒಂದ್ಸಲ ಅನ್ಸಿರುತ್ತೆ ಸರ್, ನಾವು ಯಾವಾಗಲೂ ಚಿಕ್ಕವರೇ ಆಗಿರ್ಬೇಕು, ದೊಡ್ಡವ್ರು ಆಗ್ಲೇಬಾರ್ದಾಗಿತ್ತು ಅಂತ. ಈ ಲೈಫ್ ಅನ್ನೋದು ಒಂದು ಅನ್ಪ್ಲಾನ್ ಜರ್ನಿ ಇದ್ದಾಗೆ. ಈ ಪ್ರಯಾಣದ ವೇಗದಲ್ಲಿ ಎಷ್ಟೋ ತಿರುವುಗಳನ್ನ ದಾಟ್ಕೊಂಡು ಬಂದಿರ್ತೀವಿ. ನಮ್ಮ ಗೆಲುವಿಗೆ ಕಾರಣರಾದ ಸ್ನೇಹಿತರನ್ನ ಮರೆತೋಗ್ತೀವಿ. ನಾವು ಹುಟ್ಟಿದ ಊರು, ನಮ್ಮನ್ನ ಎತ್ತವರು, ಊರನ್ನ ಬಿಟ್ಟು ದೂರ ಹೋಗ್ತೀವಿ. ಈ ಮೆಮೊರೀಸ್ ವಿತ್ ರವಿಚಂದ್ರನ್ ಕಾರ್ಯಕ್ರಮ ಇರೋದೇ ಅವನ್ನೆಲ್ಲ ಮೆಲುಕಾಕಕ್ಕೆ. ಕುಮಾರ್, ನಿಮ್ ಜೊತೆ ಮಾತಾಡ್ತಾ ನನ್ನ ಬಾಲ್ಯ ಎಲ್ಲ ನೆನಪಾಯ್ತು. ನನಗೂ ಒಂದು ಕ್ರಶ್ ಇತ್ತು, ಅವಳನ್ನ ಹುಡ್ಕೊಂಡು ಹೋಗ್ಬೇಕು ನಾನು. ನನಗೆ ಮಾತ್ರ ಅಲ್ಲ, ನಿಮಗೂ ನಿಮ್ ಬಾಲ್ಯ ನೆನಪಾಗಿರುತ್ತೆ, ನಿಮ್ಮ ಕ್ರಶ್ ಕೂಡ ನೆನಪಾಗಿರುತ್ತೆ ಅಲ್ವಾ? ಇನ್ನೇನ್ ಕಾಯ್ತಾ ಇದ್ದೀರಾ, ಹೋಗಿ ಹುಡುಕಿ. ಈ ಕಾರ್ಯಕ್ರಮ ಇರೋದೇ ನಿಮ್ಮ ಮನಸ್ಸನ್ನ ಗೆಲ್ಲೋದಕ್ಕೆ, ನಿಮ್ಮ ಮನಸ್ಸನ್ನ ಗೆಲ್ಲೋದಕ್ಕೆ. ನಮಸ್ಕಾರ. ಹಲೋ, ಚೆನ್ನಪ್ಪ ಚೆನ್ನಗೌಡ ಅಕ್ಕಂಬರ ಮಾಡಿದ ಕೊಡನವ್ವ, ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ. ಲೋ ಹೀರಾ, ಇನ್ನೂ ಮರ್ತಿಲ್ವೇನ್ಲಾ? ನಿಜವಾಗ್ಲೂ ಮರ್ತಿದ್ದೆ ಕಣ. ಈಗ ತಾನೇ ರವಿಚಂದ್ರನ್ ಅವರ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಮೆಮೊರಿ ಪ್ರೋಗ್ರಾಮ್. ತುಂಬಾ ನೆನಪಾಗ್ತಾ ಇತ್ತು ನಿಂದ, ಅದಕ್ಕೋಸ್ಕರನೇ ಫೋನ್ ಮಾಡಿದೆ ಕಣ. ಪ್ರೋಗ್ರಾಮ್ ನೋಡಾದ್ರೂ ನಾನು ನೆನ್ಸ್ಕೊಂಡಲ್ಲ, ಅಷ್ಟ್ ಸಾಕ್ಬಿಡ್ಲಾ? ಲೇ, ನಿನ್ನ ನೋಡ್ಬೇಕಂತ ತುಂಬಾ ಆಸೆ ಆಗ್ತಿದೆ ಕಣ. ನಾಳೆ ಸಿಗ್ತೀಯಾ? ಬಾರ್ಲ ಸಿಗವಲ್ಲ. ಎಲ್ರು ನಾಳೆ ಭಾನುವಾರ ಊರಿಗೆ ಕರ್ಕೊಂಡ್ ಬಂದ್ಬಿಡೋ. ರೊಟ್ಟಿ, ಪಲ್ಯ, ಚಟ್ನಿ, ಮೊಸರು ತಗೊಂಡು 10th ಅಲ್ಲಿ ನಾವು ಹೋಗಿದ್ವಲ್ಲ, ಅದೇ ತರ ಜೋಗ್ ಫಾಲ್ಸ್ಗೆ ಒಂದ್ ಟ್ರಿಪ್ ಮಾಡ್ಬಿಡೋಣ ಕಣ್ರೋ. ಶಾರದಾ ಅಂದ್ರೆ ಸ್ಕೂಲಲ್ಲಿ ಶಾರದಾ ಪೂಜೆಗೆ ಹಾಡು ಹೇಳ್ತಿದ್ದಲ್ಲ ಅವಳ? ಅದೇ ಸಿಂಗರ್ ಶಾರದಾನೆ. ಕಬಡ್ಡಿ, ಖೋಖೋ ಆಟ, ಬಾವಿಯಲ್ಲಿ ಈಜೋ ಆಟ, ಗುಂಪಾಗಿ ಕುಂತು ತಿಂದ ಕೈ ತುತ್ತೂಟ. ಹಳ್ಳಿನೇ ನಮ್ಮ ಸ್ವರ್ಗ, ಕಷ್ಟ ಸುಖ ಗೊತ್ತೇ ಇಲ್ಲ, ಆ ಎಲ್ಲ ಕ್ಷಣ ಮತ್ತೆ ಬರುವುದಿಲ್ಲ. ಯಾರು? ನಾನು ಕಣೋ ರವಿಚಂದ್ರನ್. ಯಾರು ರವಿಚಂದ್ರನ್? ಅಯ್ಯೋ ನಿನ್ನ, ನಾನೇ ಕಣೋ, ಕ್ರೇಜಿ ಸ್ಟಾರ್ ರವಿಚಂದ್ರನ್. ಕ್ರೇಜಿ ಸ್ಟಾರ್ ರವಿಚಂದ್ರನ? ನಂಬಕ್ಕೆ ಆಗ್ತಿಲ್ಲ ಕಣೋ. ಎಲ್ರಿಗೂ ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನೇ, ಆದ್ರೆ ನಿಮಗೆ ನಾನು ಅದೇ ತರ್ಲೆ ಕೋಲಿ. ನಾನು ಊರಿಗೆ ಬರ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ನೋಡ್ಬೇಕನ್ನಿಸ್ತಿದೆ. ಹೌದಾ? ಇದಕ್ಕಿಂತ ಇನ್ನೇನಿದೆಯೋ? ಬಾರೋ, ಎಲ್ರು ಕರೆಸ್ತೀನಿ. ಈ ವಾರದಲ್ಲೇ ಬರ್ತೀನಿ. ಲೇ, ಹಾಗೆ ಸರಸ್ವತಿಗೆ ಹೇಳ್ಬಿಡ, ಅವಳು ಯಾಕೋ ನೋಡ್ಬೇಕು ಅನ್ನಿಸ್ತಿದೆ. ಓ, ಈ ಬಡ್ಡಿ ಮಗ ಅವಳನ್ನೇನು ಮರ್ತಿಲ್ವಾ? ಸರಿ ಸರಿ, ಬಾ, ಕರೆಸ್ತೀನಿ ಬಾ. ಸರಿ ಕಣ, ಬೇಗ ಬರ್ತೀನಿ. ಬಾಯ್. ಲೇ, ರವಿಚಂದ್ರ ಬರ್ತಾವ್ ಕಣ್ರೋ. ಅಂದೊಂದಿತ್ತ ಕಾಲ ಹಿಂದಿರುಗಿ ನೋಡೋವಾಗ ನೆನಪಿಗೆ ಎಷ್ಟು ರಂಗು ತುಂಬಿದೆ. ಚಂದಾದ ಕಾಲ ಗುಂಗಿಡಿಸಿ ಕಾಡೋವಾಗ ನೆನಪಲೆ ಬಾಳು ಮುಂದೆ ಸಾಗಿದೆ. ಮಂಡಿಗಾಯ ಮಾಸೆ ಇಲ್ಲ, ಸ್ನೇಹಿತರ ಮರ್ತೆ ಇಲ್ಲ, ನೆನಪಿಗೆ ಬಂದಾಗೆಲ್ಲ ಏನೋ ಸಂತೋಷ. ತುಂಟತನ ಮಾಡಿದ್ದಲ್ಲ, ಬಂಡತನ ಹಾಡಿದ್ದಲ್ಲ, ಮರೆಯುವ ಮಾತೇ ಇಲ್ಲ, ಹಳೆ ಉಲ್ಲಾಸ. ಈಗ ನಾವೆಲ್ಲ ದೂರ, ಹಳೆ ಪ್ರೀತಿನೂ ದೂರ, ಅರೆಗೇನಾದ್ರೂ ನೆನಪಾಗೋ ನೆನಪೆಲ್ಲ ಖುಷಿ ಖುಷಿ. ಅಂದೊಂದಿತ್ತ ಕಾಲ ಹಿಂದಿರುಗಿ ನೋಡೋವಾಗ ನೆನಪಿಗೆ ಎಷ್ಟು ರಂಗು